ಎಲ್ಲರಿಗೆ ನಮಸ್ಕಾರ. ನೋಡ್ರಿ, ಇವತ್ತಿನ ಪಾಠದಲ್ಲಿ ಇವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 4ನೇ ವಿಡಿಯೋ ಇದು. ಆಲ್ರೆಡಿ 3 ವಿಡಿಯೋ ಕಂಪ್ಲೀಟ್ ಆಗಿದ್ದಾವೆ. ಈ ನೀವು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಶ್ನೆಗಳು ಬರ್ತಾವ, ನೀವೊಂದು ಇನ್ನೊಂದು ಏನು ಮಾಡ್ಬೇಕಂದ್ರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬಂದಿರ್ತಾವಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅದರಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆಗಳನ್ನು ನಿಮ್ಗೆ ಯಾವ ನೆನಪುಳಿವಲ್ಲವಲ್ಲ ಅವೆಲ್ಲವಷ್ಟು ಒಂದು ಸೈಡಿಗೆ ಒಂದು ನೋಟ್ಬುಕ್ನಲ್ಲಿ ಬರೆದಿಡ್ರಿ. ಮತ್ತು ಇನ್ನೊಂದು ಏನಂದರೆ, ಪ್ರಚಲಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಸ್ರೋದ ಬಗ್ಗೆ ಆಗಲಿ, DRDOದ ಬಗ್ಗೆ ಆಗಲಿ, ಇಲ್ಲ ವೈರಸ್ಗಳ ಬಗ್ಗೆ ಆಗಲಿ, ಏನಾದರೂ ಸುದ್ದಿಯಲ್ಲಿದ್ರೆಗಿನ ಅದರ ಬಗ್ಗೆಗೂ ನೋಟ್ ಮಾಡ್ಕೋಬೇಕು. ಮತ್ತು 5 to 10th ಬುಕ್ಸ್ಗಳನ್ನು ಸಿಂಪಲ್ಲಾಗಿ 5, 6, 7, 8, 9, 10ನೇ ಕ್ಲಾಸ್ ಬುಕ್ ವಿಜ್ಞಾನ ಪುಸ್ತಕವನ್ನು ಒಂದ್ಸಲ ಸುಮ್ಮನೆ ಎಲ್ಲ ಪ್ರತಿಯೊಂದು ಪೇಜ್ನಲ್ಲಿ ಕಣ್ಣಾಡಿಸಿ ನಿಮ್ಗೆ ಇಂಪಾರ್ಟೆಂಟ್ ಯಾವ ಅಂತ ಗೊತ್ತಾಗ್ಬಿಡ್ತದೆ ಆಲ್ರೆಡಿ. ನೀವು ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಯಾವುದೇ ಕಾರಣಕ್ಕೆ ಬಿಡಕ್ಕೆ ಹೋಗ್ಬಾರ್ದು, ಮತ್ತು ಪ್ರಚಲಿತ ವಿಜ್ಞಾನವನ್ನು ಬಿಡಬಾರ್ದು. ನಿಮಗೇನಪ್ಪ ಅಂದರೆ ಒಂದು 15 ಪ್ರಶ್ನೆಗಳು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದರೆ, ಈಗ SD ಎಕ್ಸಾಮ್ಗೂ ಅನೌನ್ಸ್ ಆಗಿದೆ, ಮತ್ತು KPSC ಗ್ರೂಪ್ ಸಿಗೂ ಅನೌನ್ಸ್ ಆಗಿದೆ. KPSC ಗ್ರೂಪ್ ಸಿ ಏನು ಡಿಸೆಂಬರಲ್ಲಿ ಇದೆ ಅಂತ ಕೇಸೆ ಒಂದು ಇನ್ಫಾರ್ಮೇಷನ್ ಬಂದಿದೆ. ಮತ್ತು ಏನಪ್ಪ ಅಂದರೆ, ಯಾವಾಗೇ ಇರಲಿ ಎಕ್ಸಾಮ್ ಯಾವಾಗೇ ಇರಲಿ, ನಾವು ರೆಡಿ ಇರ್ಬೇಕು. ನಾವು ಹೆಂಗೆ ರೆಡಿ ಇರ್ಬೇಕಂತಂದ್ರಿಗಿನ, ನಮಗೆ ವಿಜ್ಞಾನ ಎಲ್ಲ ವಿಜ್ಞಾನದ ಬಗ್ಗೆ ಎಲ್ಲ ಪರ್ಫೆಕ್ಟಾಗಿ ತಿಳ್ಕೊಂಡಿವಿ ಅನ್ಬೇಕು. ನಮಗೆ ವಿಜ್ಞಾನ ಗೊತ್ತಿಲ್ಲ ಅಂತ ಒಂದು ಪದ ನಮಗೇನ ತಲೆಗೆ ಬಂತಂದ್ರಿಗಿನ ನಾವು ಯಾವುದೇ ಕಾರಣಕ್ಕೂ ಒಂದು ನೌಕರಿ ಹಿಡಿಯೋಕೆ ಭಾಳ ಕಷ್ಟ ಆಗುತ್ತೆ. ಯಾಕಂದ್ರಿಗಿನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಯಾವುದು 42 ಪ್ರಶ್ನೆಗಳು ಬಂದವು ಯಾವುದು FD ಎಕ್ಸಾಮ್ನಲ್ಲಿ. ಒಂದ್ಸಲ ಬರ್ಬೋದು, ಒಂದ್ಸಲ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 40 ಪ್ರಶ್ನೆಗಳು ಬಂದವು. 2008 ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 40 ಪ್ರಶ್ನೆಗಳು ಬಂದವು 2008 FD ಎಕ್ಸಾಮ್ನಾಗ. ಬೇಕಾದ್ರೆ ಪ್ರಶ್ನೆ ಪತ್ರಿಕೆ ಹೋಗಿ ನೋಡ್ರಿ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ, 40 ಬರಲಿ, 50 ಬರಲಿ, 10 ಬರಲಿ, 5 ಬರಲಿ, ಒಂದೇ ಕ್ವಶನ್ ಬರಲಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಂದೇ ಪ್ರಶ್ನೆ ಬಂದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಒಂದು ಸಬ್ಜೆಕ್ಟ್ನ ನೆಗ್ಲಿಜೆನ್ಸಿ ಮಾಡೋಕ್ಕೋಗ್ಬಾರ್ದು. ಅದಕ್ಕೆ ನೀವು ಕರೆಕ್ಟಾಗಿ ಓದ್ರಿ. ನಾನೆಲ್ಲ ನಿಮ್ಗೆ ರೆಡಿ ಮಾಡಿಸ್ತೀನಂತ. ನೆಕ್ಸ್ಟ್ ಈಗ ಇವತ್ತಿನ ಪಾಠಕ್ಕೆ ಬರೋಣ. ಇವತ್ತು ನಿಮ್ಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 4ನೇ ವಿಡಿಯೋ ಇದು. 4ನೇ ವಿಡಿಯೋ ಅಂತಂದ್ರೆಗಿನ ಭಾಳ ಸಿಂಪಲ್ ಅಂತ, ಭಾಳ ಸರಳವಾಗಿ, ಸ್ವಲ್ಪ ಸಿಂಪಲ್ ಆಗಿ ನಾವು ಈಗ ಯಾವುದನ್ನ ಊರಿಗೆ ಹೋಗ್ಬೇಕಂತಂದ್ರೆಗಿನ ಆ ಕಿಟಕಿಗಳಿಂದ ನೋಡ್ತೀವಿ ನೋಡಿ ಊರುಗಳು, ಆ ಟೈಪ್ ವಿಜ್ಞಾನ ಇದು. ನಮಗೆಲ್ಲ ಟೋಟಲ್ ಡೀಟೇಲ್ಸ್ ಇಳಿದಕ್ಕೆ ಆ ಊರನ್ನ ಇಳಿದು ಎಲ್ಲ ಡಿಸ್ಕಸ್ ಮಾಡಿ ರಿಸರ್ಚ್ ಮಾಡಿ ಅವೆಲ್ಲ ರಿಸರ್ಚ್ ಮಾಡ್ಸಕ್ಕೆ ನಮ್ಮ ಲಾಲ್ ಸಾಬ್ ಅವ್ರು ಬರ್ತಾರೆ ನಿಮ್ಗೆ. ಬಟ್ ಇವು ನಿಮ್ಗೆ ಏನು ಮಾಡ್ಬೇಕಪ್ಪ ಅಂತ ಕೊಟ್ರಿಗಿನ ಸಿಂಪಲ್ ಆಗಿ ಒಂದೊಂದು ಲೈನು ನಿಮಗೆ ಕೆಲವೊಬ್ಬರಿಗೆ ಹಳ್ಳಿ ಹುಡುಗರಿಗೆ ಗೊತ್ತಿರಂಗಿಲ್ಲ, ವಿಜ್ಞಾನ ಗೊತ್ತಿರ್ತಾರೆ, ಬೇಡ ಏನು ಓದ್ತಾ ಅಂಬೋದು ಹೇಳಕ್ ಗೊತ್ತಿರಂಗಿಲ್ಲ. ಹಳ್ಳಿ ಹುಡುಗರು ಇನ್ನೂ ಬಿಡ್ಲಿ, ಈ ಕಡೆ ಆ ಸಿಟಿಯಾಗ ಕುಂತವ್ರೆ ಹೈ ಲೆವೆಲ್ ಸ್ಟಡಿ ಮಾಡ್ತಿರ್ತಾರೆ. ಎಕ್ಸಾಮಿಗೆ ಏನು ಕೇಳ್ತಾನಲ್ಲ ಅದನ್ನ ಬಿಡ್ತಾರೆ, ಎಕ್ಸಾಮಿಗೆ ಕೇಳಲಾರ್ದೆ ಜಾಸ್ತಿ ಓದ್ತಿರ್ತಾರೆ. ಕರೆಕ್ಟಾಗಿ ನೀವು ಅಬ್ಸರ್ವೇಷನ್ ಮಾಡ್ರಿ. ಇವಾಗ ನಮ್ಗೆ ಏನಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಕರೆಕ್ಟಾಗಿ ನೋಡ್ರಿ. ಈಗ ಒಂದೊಂದು ಲೈನ್ ನಾನು ಓದ್ತೀನಿ. ಆ ಲೈನ್ನ ನೀವು ಕರೆಕ್ಟಾಗಿ ನಾನು ಓದೋ ಟೈಮಿಗೆ ನೀವು ನೋಡ್ಬೇಕು. ಮತ್ತೆ ಅದೇ ವೇಗದಲ್ಲಿ ಏನು ಮಾಡ್ಕೋಬೇಕಲ್ರಿ, ಬರ್ಕೋಬೇಕು. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು, ಭಾಳ ಇಂಪಾರ್ಟೆಂಟ್ ಲೈನ್ಗಳು ಇವು. ನೋಡ್ರಿ, ಇಲ್ಲಿ H5N1 ಅಂತ ಐತೆ. H5N1 ಎನ್ನುವುದು ಅಂತ ಕೊಡ್ತಾನ. PSI ಆಗಲಿ ಪೊಲೀಸ್ ಆಗಲಿ ಎನ್ನುವುದು ಒಂದು ಅಂತ ಕೊಟ್ರಿಗಿನ ಅಲ್ಲಿ ಏನಂತಿರ್ತದೆ ಹೇಳ್ರಿ, ವೈರಸ್ ಅಂತ ಇರ್ಬೇಕು. ನಮಗ ಪ್ರಶ್ನೆ H5N1 ಬಗ್ಗೆ ನೀವೇನಪ್ಪ PhD ಮಾಡ್ರಿ, H5N1 ಬಗ್ಗೆ ನೀವು 4 ಲೈನ್ ಬರೀರಿ ಅಂತ ಕೊಡಂಗಿಲ್ಲ ಎಕ್ಸಾಮ್ನಾಗ. SD ಇದು ಯಾವುದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ನಮಗೇನು ಕೊಡ್ತಾನ ಅಂತ ಕೊಟ್ಟಾಗಿನ H1N1 ಎನ್ನುವುದು ಅಂತ ಕೊಡ್ತಾನ. H1N1 ಎನ್ನುವುದು ಅಂತ ಕೊಟ್ಟಿಗೆ ವೈರಸ್ ಅಂತ ಕೊಟ್ಟಿರ್ತಾನ, ಬ್ಯಾಕ್ಟೀರಿಯಾ ಅಂತ ಕೊಟ್ಟಿರ್ತಾನ, ಫಂಗಸ್ ಅಂತ ಕೊಟ್ಟಿರ್ತಾನ, ಇನ್ನೊಂದು ಯಾವ್ದನ್ನೊಂದು ಆದಿ ಜೀವಿ ಅಂತ ಕೊಟ್ಟಿರ್ತಾನೆ, ಏನೋ ಒಂದು ಕೊಟ್ಟಾನ ಅಂದಿಕಾರೆ. ನಾವೇನ್ ಮಾಡ್ಬೇಕು ಹೇಳ್ರಿ, ಅವಾಗ ಇದು ವೈರಸ್ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್ ಇಷ್ಟೇ ಕೆಲಸ. ನಮಗ H5N1 ಅದರ ಲಕ್ಷಣಗಳೇನು ಅವೆಲ್ಲ ನಿಮಗ ಪ್ರಶ್ನೆಗಳು ಬಂದಿಲ್ಲ. ಬಂದ್ರಿಗೂ ನಿಮಗ ಮುಂದಿನ ಸಲ ನಮ್ಗೆ ಲಾಲ್ ಸಾಬ್ ಹೇಳ್ತಾರಂತ. ಬಟ್ ಏನಂತ ಕೊಟ್ರಿಗಿನ ಇಲ್ಲಿ H5N1 ಯಾಕಂದ್ರೆ ಈಗ ನಮಗೆ COVID-19 ಅದು ವೈರಸ್ ಅಂತ ಇಡೀ ಜಗತ್ತಿನಲ್ಲೇ ಸುದ್ದಿ ಆಯ್ತು. ಅವಾಗ ನಾವು ಅದಕ್ಕೆ ರಿಲೇಟೆಡ್ ಯಾವ್ಯಾವ ವೈರಸ್ಗಳು ಇಂಪಾರ್ಟೆಂಟ್ ರೋಗಗಳು ಯಾವ ತಿಳ್ಕೋಬೇಕಾಗ್ತದ. ನೀವು ನೋಡ್ರಿ, H5N1 ಎನ್ನುವುದಂತ ಕೊಟ್ರಿಗಿನ ಒಂದು ವೈರಸ್ ಅಂತ ಹಾಕ್ಬೇಕು. ಕೆಳಗಡೆ ನೋಡ್ರಿ ಅದೇ ಲೈನ್ ಇನ್ನೊಂದು ಐತೆ H5N1 ಯಾವ ಜ್ವರ ಅಂತ ಕೊಟ್ರಿಗಿನ ಹಕ್ಕಿ ಜ್ವರ ಗೊತ್ತಿರ್ಬೇಕು. ಅದು ಕೊಡ್ತಾನ. ಹಕ್ಕಿ ಜ್ವರ, ಹಂದಿ ಜ್ವರ, ಯಾವ್ದಾನ ಜ್ವರ ಕೊಡ್ತಾನ. ನಾವೇನಂತ ಹಾಕ್ಬೇಕಲ್ರಿ, ಹಕ್ಕಿ ಜ್ವರ ಅಂತ ಹಾಕ್ಬೇಕು. ಹಕ್ಕಿ ಅಂದ್ರೆ ಕೆಳಗಡೆ ರೈಟ್ ಸೈಡಿಗೆ ನೋಡ್ರಿ ಕೋಳಿಗಳಿದಾವ. ಕೋಳಿಗಳು ನೋಡ್ರಿ ಬೈಲರ್ ಫಾರಂ ಕೋಳಿ ಅಂತೀವಿ ನಾವು, ಹೌದಲ್ಲ? ಆ ಫಾರಂ ಕೋಳಿ ಅಂದ್ರೆ ನಿಮ್ಗ ಒಂದು ಏನ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕಂತ ಕೊಟ್ರೇನ, H5N1 ಇದು ಒಂದು ವೈರಸ್, ಇದು ಹಕ್ಕಿಗಳಿಗೆ ಬರಂತ ಜ್ವರ. ಅಂದ್ರೆ H5N1 ಎನ್ನುವುದೊಂದು ಕೊಟ್ಟಿಗೆ ವೈರಸ್ ಅನ್ನ ಕೊಡ್ಲಿ, ಹಕ್ಕಿ ಜ್ವರನ ಕೊಡ್ಲಿ. ವೈರಸ್ ಕೊಟ್ರೆ ವೈರಸ್ ಅಂತ ಹಾಕ್ಬೇಕು, ಹಕ್ಕಿ ಜ್ವರ ಕೊಟ್ರೆಗಿನ ಹಕ್ಕಿ ಜ್ವರ ಅಂತ ಹಾಕ್ಬೇಕು. ಯಾಕಂದ್ರೆ
ಇದ್ರ ಬಗ್ಗೆ ಪೂರ್ತಿ ಡೆಪ್ತ್ ಆಗಿ ತಿಳ್ಕೊಂಡು ಯಾವ್ದು ಇಂಜೆಕ್ಷನ್ ಕೊಡ್ತಾರ, ಏನ್ ಮಾಡ್ತಾರ, ಆ ಕೋಳಿಗಳು ಸತ್ರಿಗೆ ಎಲ್ಲಿ ಉಣಿಡ್ತಾರ, ಅವೆಲ್ಲ ತಿಳ್ಕೊಂಬಕ್ ಈಗ ಆ ಸಮಯವಿಲ್ಲ. ಇಷ್ಟು ಇಂಪಾರ್ಟೆಂಟ್ ಅಂತ, ಇಷ್ಟು ನಿಮಗೆ ಮಿನಿಮಮ್ ಗೊತ್ತಿರಬೇಕು. ಸೇಮ್ ಅದೇ ಟೈಪ್ ಡಬ್ಬಿಂಗ್ ಇದ್ದಂಗ ನೋಡ್ರಿ, ಕೆಳಗಡೆ H1N1 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 ಎನ್ನುವುದಂತ ಕೊಟ್ರಗಿನ ಇದಕ್ಕೂ ಒಂದು ವೈರಸ್. ಬಟ್ ಇಲ್ಲಿ ನೋಡ್ರಿ ಕೆಳಗಡೆ H1N1 ಇದೇನಂತ ಕೊಟ್ರಗಿನ ಹಂದಿ ಜ್ವರ. ನೋಡ್ರಿ ಇವೆಲ್ಲ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್. ಬಹಳ ಸಿಂಗಲ್ ಲೈನ್ ಕೊಡ್ತಾನ. ನಮಗೆ ಏನಾರ ಬೈ ಚಾನ್ಸ್ ಈ ಸಿಂಗಲ್ ಲೈನ್ ಕೊಟ್ಟಾಗ ಈ ಉತ್ತರ ಬಂದಿಲ್ಲ ಅಂತಿದ್ದಾರೆ, ಪೂರ್ತಿ ಟಫ್ ಆಗಿಬಿಡ್ತದ, ಬಹಳ ಟಫ್ ಆಗಿಬಿಡ್ತದ. ಒಂದು ಸಿಂಪಲ್ ಆಗಿ ಕೊಟ್ಟಿರ್ತಾನ, ಬಹಳ ಸಿಂಗಲ್ ಲೈನ್ ಕೊಟ್ಟಿರ್ತಾನ, ಆ ಉತ್ತರ ಬಂದಿಲ್ಲ ಅಂದ್ರಿಗಿನ ಅದು ದೊಡ್ಡ ಪ್ರಶ್ನೆ ಆಗಿಬಿಡ್ತದ. ಅದಕ್ಕೆ ನಮ್ಗೆ ಹೆಂಗನ ಮಾಡ್ಕೇಸಿ ಸಣ್ಣ ಸಣ್ಣ ಲೈನ್ಗಳನ್ನು ಬಿಡಬಾರ್ದು, ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಬಿಡಬಾರ್ದು. ಹೆಂಗನ ಮಾಡ್ಕೇಸಿ ನೆನ್ಪಿಟ್ಕರಿ. ಈಗ H5N1 ಅದಗುನ ವೈರಸ್, H1N1 ಅದಗುನ ವೈರಸ್. ಆದ್ರೆ H5N1 ಕೊಟ್ರಗಿನ ಹಕ್ಕಿ ಜ್ವರ, H1N1 ಕೊಟ್ರಗಿನ ಹಂದಿ ಜ್ವರ ಅಂತ ನೋಡ್ರಿ. ಹಂದಿಗಳು ಇದಾವ ಕೆಳಗಡೆ, ಯಾರು ಹಂದಿಗಳು ನೋಡಿ ನೋಡ್ರಿ, ಬೆಳೆ ಹಂದಿಗಳು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮೂರಾಗ ಬೇರೆ ಇರ್ತಾವ, ಇಲ್ಲಿ ಚಿತ್ರಗಳು ಬೇರೆ ಇದಾವ ನೋಡ್ರಿ. ಸ್ವೀನ್ ಫ್ಲೂ ಅಂತಿದೆ ನೋಡ್ರಿ. ವಾಟ್ ಈಸ್ H1N1 ಜ್ವರ, ಸ್ವೀನ್ ಫ್ಲೂ ನೋಡ್ರಿ. ಇಲ್ಲಿ ಒಳಗಡೆ ಚಿತ್ರದಾಗ ಮೋಸ್ಟ್ ಇಂಪಾರ್ಟೆಂಟ್ ಇವು ಗಮನಿಸ್ಬೇಕು. ಹಂದಿಗಳು ಐದು ನೋಡ್ರಿ, ಹಂದಿಗಳು. ಇಲ್ಲಿ ಪಕ್ಷಿಗಳು ಅಂದ್ರೆ ಇಲ್ಲಿ ಕೋಳಿಗಳು ನೋಡ್ರಿ, ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ಏನಪ್ಪಾ ನಮಗ್ ಏನ್ ಕೇಳ್ತಾನ ಪೊಲೀಸ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ H5N1 ಇಷ್ಟೇ ಕೇಳದ. H5N1 ಎನ್ನುವುದು ಒಂದ್ ಕೊಡ್ತಾನ, ವೈರಸ್ ಅಂತ ಇರ್ತದ, ಇಲ್ಲಾಂದ್ರೆ ಅಕ್ಕಿ ಜ್ವರ ಅಂತ ಇರ್ತದ, ಇಲ್ಲಾಂದ್ರೆ H1N1 ಇಲ್ಲಿ ವೈರಸ್ ಇರ್ತದ, ಇಲ್ಲಾಂದ್ರೆ ಹಂದಿ ಜ್ವರ ಇರ್ತದೆ. ಎರಡೋ ಬಂದಿರ್ತಾವ. ಕರೆಕ್ಟ್ ಆಗಿ ನೋಡಿಕೇಸಿ ತಿಳ್ಕೊಬೇಕು. ಯಾಕಂದ್ರೆ ಒಂದೊಂದೇ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್, ಒಂದೊಂದು ಲೈನ್ಗೂ ಇಂಪಾರ್ಟೆಂಟ್ ಅಥವಾ ಹೆಂಗನ್ ಮಾಡಿ ನೀವೇನ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟ ಯಾವುದೇ ಕಾರಣಕ್ಕೂ ನೀವು ಈ ಸಲ ವಿಜ್ಞಾನ 15 ಬರ್ಲಿ 20 ಬರ್ಲಿ ಔಟ್ ಹಾಕ್ಬೇಕಂತ ಒಂದು ಕ್ವಶನ್ 2 ಕ್ವಶನ್ ಯಾವ ಪುಸ್ತಕದಲ್ಲಿ ಇರೋದಿಲ್ಲ. ಬೈ ಚಾನ್ಸ್ ಬಹಳ ಹೊಸ ಕ್ವಶನ್ಸ್ ಇರ್ತಾವ, ಅವು ಹೋಗ್ಲಿ, ಒಟ್ಟು 1-2 ಮಿಸ್ ಆದ್ರೂ ಪರವಾಗಿಲ್ಲ, ಎಲ್ಲ ಕರೆಕ್ಟ್ ಆಗಿ ನಾವೇನ್ ಮಾಡ್ಕೊಬಿಡ್ರಿ ಟಿಕ್ ಹಾಕ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಶುಂಠಿ ಅಂತ ಐತಿ. ಶುಂಠಿ ಅಂದ್ರೆ ನಾವು ಅಲ್ಲ ಅಂತೀವಿ, ಅಲ್ಲ ನೋಡ್ರಿ, ಚಿತ್ರ ಐತಿ ನೋಡ್ರಿ. ಬೇಕಾದ್ರೆ ಶುಂಠಿ ಅಂದ್ರೆ ಯಾರು ನೋಡಿಲ್ಲ, ಅಲ್ಲ. ನಾವು ಚಿಕನ್ ಆಗ್ಲಿ ಮಟನ್ ಆಗ್ಲಿ ಮಾಡಿದಾಗ ಇದನ್ನ ಹಾಕಂಗಿಲ್ಲ. ಶುಂಠಿ ಅಂತ ಕೊಟ್ರಗಿನ ಇದು ನೋಡ್ರಿ ಕಾಂಡದ ರೂಪಾಂತರ. ಶುಂಠಿ ಒಂದೊಂದು ಕೊಡ್ತಾನ, ಕಾಂಡದ ರೂಪಾಂತರ, ಬೇರಿನ ರೂಪಾಂತರ ಹಿಂಗ್ ಕೊಡ್ತಾನ. ಇಲ್ಲ ಮೊಗ್ಗಿನ ರೂಪಾಂತರ. ಈ ಲವಂಗ ಕೇಳಿರಲ್ಲ, ಅದು ಮೊಗ್ಗಿನ ರೂಪಾಂತರ, ಲವಂಗ ಮೊಗ್ಗಿನ ರೂಪಾಂತರ. ಅದ್ರಂಗ ಇಂಪಾರ್ಟೆಂಟ್. ಶುಂಠಿ ಅಂತ ಕೊಟ್ರಗಿನ ಅಲ್ಲ ಅಂತೀವಲ್ಲಪ್ಪ, ಅದು ಇಂಪಾರ್ಟೆಂಟ್. ಏನ್ ಹೇಳ್ರಿ, ಕಾಂಡದ ರೂಪಾಂತರ. ಕೀಳನ ಪ್ರಶ್ನೆ ನಿಮಗ ಶುಂಠಿ ಎನ್ನುವುದೊಂದು ಕೊಟ್ಟಕೆಸೆ ಬೇರು ಅಂತ ಕೊಡ್ತಾನ. ಹಾಕ್ಬಿಡು, ಸೇಮ್ ಬೇರುದಂಗಿರ್ತಂತ ಕೇಸೆ ಬೇರ್ ಹಾಕಿಬಿಟ್ರೆ ಇನ್ನು ಬೇರ್ ಕಿತ್ತಕ್ ಹೋಗ್ಬೇಕಾಗ್ತದ. ಕರೆಕ್ಟ್ ಆಗಿ ತಿಳ್ಕರಿ. ಶುಂಠಿ ಎನ್ನುವುದು ಕೊಟ್ಟಗಿನ ಕಾಂಡದ ರೂಪಾಂತರ. ನಮಗ ರೂಪಾಂತರ ಬೇಡ, ಶುಂಠಿ ಕಾಂಡ ಅಷ್ಟೇ. ಶುಂಠಿ = ಕಾಂಡ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಒಂದೊಂದು ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಸ್ಟಡಿ ಮಾಡೋ ಸಂದರ್ಭದಲ್ಲಿ ಬರೇ ಹುಡುಗರು ನಾನಷ್ಟೇ ಇತಿಹಾಸ ಹಿಂಗೆ ಬರೇ ಇನ್ನೊಬ್ಬನ ಇತಿಹಾಸ ಓದ್ತಿರ್ತಾನೆ, ನಾವು ಇತಿಹಾಸ ಓದ್ತಿರ್ತೀವಿ. ಇಲ್ಲಾಂದ್ರೆ ಇನ್ನೊಬ್ಬನ ಯಾವ ಸಂವಿಧಾನ ಓದ್ತಿರ್ತಾನೆ, ನಾವು ಸಂವಿಧಾನ ಓದ್ತಿರ್ತೀವಿ. ಇಲ್ಲಾಂದ್ರೆ ಎಕನಾಮಿಕ್ಸ್ ಓದ್ತಿರ್ತಾನೆ, ನಾವು ಎಕನಾಮಿಕ್ಸ್ ಓದ್ತಿರ್ತೀವಿ. ಇಲ್ಲ ಇನ್ನೊಬ್ಬರು ಪೇಪರ್ ಓದ್ತಿರ್ತಾನೆ, ನಾವು ಪೇಪರ್ ಓದ್ತಿರ್ತೀವಿ. ವಿಜ್ಞಾನ ಯಾರು ಓದಂಗಿಲ್ಲ, ನಾವು ವಿಜ್ಞಾನ ಓದಂಗಿಲ್ಲ. ಯಾರು ಮೆಂಟಲ್ ಅಬಿಲಿಟಿ ಪ್ರಾಕ್ಟೀಸ್ ಮಾಡಂಗಿಲ್ಲ, ನಾವು ಪ್ರಾಕ್ಟೀಸ್ ಮಾಡೋದಿಲ್ಲ. ಈ ಟೈಪ್ ಸಿಚುವೇಶನ್ ಅಲ್ಲಿ ನಾವು ಹಿಂದುಳಿದು ಬಿಡ್ತೀವಿ ಅಂತ ಅರ್ಥ. ಇಂಪಾರ್ಟೆಂಟ್. ಸಂವಿಧಾನ ಓದ್ಬೇಕು, ಇತಿಹಾಸ ಓದ್ಬೇಕು, ಎಕನಾಮಿಕ್ಸ್ ಓದ್ಬೇಕು, ಜಿಯೋಗ್ರಫಿ ಓದ್ಬೇಕು. ಅದಕ್ಕಿಂತ ಜಾಸ್ತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ತಿಳ್ಕೊಬೇಕಾಗ್ತದ. ಮತ್ತೆ ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಮತ್ತೆ ಕಂಪ್ಯೂಟರ್ ಆಗಿರ್ಬೋದು, ಇವೆಲ್ಲ ಪರ್ಫೆಕ್ಟ್ ಆಗಿ ಸಬ್ಜೆಕ್ಟ್ ತಿಳ್ಕೊಂಡ್ರೆ ಮಾತ್ರ ಒಂದು ನೌಕರಿ ಹಿಡಿಯಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ನೀವೆಲ್ಲ ಸಬ್ಜೆಕ್ಟ್ ಅನ್ನ ಸಮಾನಾಂತರವಾಗಿ ಹೋದ್ರಿ. ನಿಮಗೆ ಏನಾರ ಬೈ ಚಾನ್ಸ್ ನೋಡ್ರಿ ಶುಂಠಿ ಅಂತ ಪದ ಬಂದ್ರಿಗಿನ ಟಕ್ ಅಂತ ಏನ್ ಹಾಕ್ಬೇಕಲ್ರಿ, ಅಲ್ಲಿ ಆಪ್ಷನ್ಸ್ ಆಗ ಕಾಂಡ ಅಂತ ಹುಡುಕ್ಬೇಕಾಗ್ತದ. ಇಷ್ಟು ತಿಳ್ಕರಿ. ಕೆಳಗಡೆ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಅರೆವಾಹಕಗಳು ಮೋಸ್ಟ್ ಇಂಪಾರ್ಟೆಂಟ್ ಪದ. ಇದು ಬಹಳ ಇಂಪಾರ್ಟೆಂಟ್. ಇರವೇ 2 ಇದಾವ ನೋಡ್ರಿ. ಮೊಟ್ಟೆಗಳನ್ನಿಡುವ ಸಸ್ತನಿಗಳು ಎಕಿಡ್ನಾ ಮತ್ತು ಪ್ಲಾಟಿಪಸ್ 2 ಇದಾವ. ಹೌದಿಲ್ಲ, ಎಕಿಡ್ನಾ ಮತ್ತು ಪ್ಲಾಟಿಪಸ್. ಅದರಂಗ ಈ ಅರೆವಾಹಕಗಳು 2 ಇರೋದು. ಇವೆಂಗನ್ ಮಾಡಿ ನೆನ್ಪಿಡ್ಕೋ. ನೋಡ್ರಿ, ವಾಹಕಗಳಂದ್ರೆ ಬೇರೆ, ವಾಹಕಗಳು, ಆವಾಹಕಗಳು, ಅರೆವಾಹಕಗಳು. ವಾಹಕಗಳಂತಂದ್ರೆಗಿನ ಅಲ್ಲಿ ಕರೆಂಟ್ ಹರಿತದ ಅಂತ ಅರ್ಥ. ಇಂಪಾರ್ಟೆಂಟ್. ಆವಾಹಕ ಅಂತ ಕೊಟ್ರಗಿನ ಕರೆಂಟ್ ಇರಂಗಿಲ್ಲ. ಎಕ್ಸಾಂಪಲ್ ನೋಡ್ರಿ, ಆವಾಹಕ ಉದಾಹರಣೆ ಕೊಟ್ರಗಿನ ಒಣಗಿದ ಕಟ್ಟಿಗೆ ಅಲ್ಲಿ ಕರೆಂಟ್ ಅಲ್ಲಿ ಪಾಸ್ ಆಗೋದಿಲ್ಲ, ಅದಕ್ಕ ಆವಾಹಕ ಅಂತ ಕರೀತಾರ. ಕರೆಂಟಿಗಿನ ಪಾಸ್ ಆದ್ರಿಗಿನ ವಾಹಕ ಅಂತ ಕರೀತಾರ. ಅರೆವಾಹಕಗಳು ಬೇರೆ. ಅರೆವಾಹಕಗಳಂತಂದ್ರೆಗಿನ 2 ಎಕ್ಸಾಂಪಲ್ ಇರೋದು ಇಂಪಾರ್ಟೆಂಟ್. ನಮ್ಗ ಸಾರ್ ಹಂಗಂದ್ರೆ ಏನು, ಅವೆಲ್ಲ ಡೆಫಿನೇಷನ್ ಕೊಡಂಗಿಲ್ಲ. ನಾನ್ ನಿಮ್ಗೆ ಸುಮ್ ಕೇಳಿದೆ, ಬಟ್ ಏನಂತ ಕೊಟ್ರಗಿನ ನಿಮ್ಗೆ ಇದು ಗೊತ್ತಿರ್ಬೇಕು. ಏನಂತಂದ್ರೆ ಅರೆವಾಹಕಗಳು ಎಕ್ಸಾಂಪಲ್ ಕೊಟ್ರಗಿನ ಒಂದು ಸಿಲಿಕಾನ್ ಅಂತ ಹಾಕ್ಬೇಕು, ಇನ್ನೊಂದು ಜರ್ಮೇನಿಯಂ. ನಮ್ಗೆ ಕೊಡ್ತಾನ ಪ್ರಶ್ನೆ. ಈ ಕೆಳಕಂಡ ಯಾವುದು ಅರೆವಾಹಕ ಅಂತ ಕೊಡ್ತಾನ, ಈ ಕೆಳಕಂಡ ಯಾವ್ದು ಅರೆವಾಹಕ ಕೊಟ್ರಗಿನ ಇಲ್ಲಿ 2ರಾಗ ಒಂದು ಇರ್ಲೇಬೇಕಾದ. ಒಂದ್ ಯಾವ್ದು ಹೇಳ್ರಿ, ಒಂದು ಸಿಲಿಕಾನ್, ಇನ್ನೊಂದು ಕೊಟ್ರೆ ಜರ್ಮನಿಯಂ. ಮೋಸ್ಟ್ ಇಂಪಾರ್ಟೆಂಟ್. ನಮಗ ಕಂಪ್ಯೂಟರ್ಗಳಲ್ಲಿ
ಚಿಪ್ ರೆಡಿ ಮಾಡ್ತಾರಲ್ಲ, ಚಿಪ್, ಕಂಪ್ಯೂಟರ್ ಚಿಪ್, ಆ ಚಿಪ್ ತಯಾರಿಕೆಯಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಯಾವ್ದ್ರಿ? ಸಿಲಿಕಾನ್ ನ ಬಳಕೆ ಮಾಡ್ತಾರ. ಮುಂದೆ ನಿಮ್ಗೆ ಅದಕ್ಕೂ ಒಂದು ಲೈನ್ ಐತೆ. ನಿಮಗೆ ಏನನ ಯಾರಾದ್ರೂ ಬಂದು ಪ್ರಶ್ನೆ ಕೇಳಿದ್ರೆ ಅಂತಿಕಾರೆ, ಅರೆವಾಹಕಗಳು ಯಾವ ಎಕ್ಸಾಂಪಲ್ ಕೊಡ ಅಂತ ಕೊಟ್ರೆ ಸರ್, ಅರೆವಾಹಕಗಳು ಅಂತಂದ್ರೆ ಒಂದು ಸಿಲಿಕಾನ್ ಐತೆ, ಇನ್ನೊಂದು ಜರ್ಮನಿಯಂ ಐತೆ. ಬಹಳ ಇಂಪಾರ್ಟೆಂಟ್, ಸಿಲಿಕಾನ್ ಮತ್ತೆ ಜರ್ಮನಿಯಂ. ಅದೇ ಆ ಕಂಪ್ಯೂಟರ್ಗಳ ಚಿಪ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರಲ್ಲ, ಯಾವ್ದಂತ ಕೊಟ್ರೆ ಸಿಲಿಕಾನ್ ಅಂತ ಹಾಕ್ಬೇಕು. ಇದ್ರಾಗ ಏನಿಲ್ಲ, ಹಳ್ಳಿ ಹುಡುಗರು ಪಾಪ ಕುಂದಿಗೆ ಏನ್ ಓದ್ತಿರ್ತಾರ ಅನ್ನೋದೇ ಗೊತ್ತಾಗೋದಿಲ್ಲ. ಯಾವ್ದೋ ಇದ್ದಿರ್ಲಾರ್ದು 200 ಪೇಜ್ 300 ಪೇಜ್ 400 ಪೇಜ್ ಓದ್ತಾನೆ ಇರ್ತಾರ. ನಮ್ಗೇನ್ರಿ ಸಿಂಗಲ್ ಆಗಿ ನೋಡ್ಬೇಕು ಅಷ್ಟೇ. ಎಕ್ಸಾಮ್ ಏನ್ ಕೇಳ್ತಾನ ಅಷ್ಟು ಓದೋಕೆ ಇಂಪಾರ್ಟೆಂಟ್. ಎಕ್ಸಾಮ್ ಏನ್ ಕೇಳ್ತಾನ ಅಂತ ನಮಗ್ ಗೊತ್ತಾಗಬೇಕಂದ್ರೆ ಕ್ವಶನ್ ಪೇಪರ್ ಕರೆಕ್ಟ್ ಆಗಿ ಏನ್ ಮಾಡ್ಕೋಬೇಕ್ರಿ, ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ಅರೆವಾಹಕಗಳಂತ ಕೊಟ್ರಗಿನ ಎಕ್ಸಾಂಪಲ್ ಯಾವ್ರಿ? ಸಿಲಿಕಾನ್ ಮತ್ತೆ ಜರ್ಮನಿಯಂ ಗೊತ್ತಿರಬೇಕು. ಸಿಲಿಕಾನ್ ಮತ್ತು ಜರ್ಮನಿಯಂ ಅರೆವಾಹಕ. ಶುಂಠಿ ಅಂತ ಕೊಟ್ರಗಿನ ಕಾಂಡದ ರೂಪಾಂತರ, ಅದು ಗೊತ್ತಿರಲ್ಲ. ಶುಂಠಿ ಕೊಟ್ರಗಿನ ಕಾಂಡದ ರೂಪಾಂತರ. H5N1 ಕೊಟ್ರಗಿನ ಅದು ವೈರಸ್, ಅದು ಅಕ್ಕಿ ಜ್ವರ. H1N1 ಕೊಟ್ರಗಿನ ಅದು ವೈರಸ್, ಅದು ಹಂದಿ ಜ್ವರ. ಹಿಂಗೆಲ್ಲ ಗೊತ್ತಿರ್ಬೇಕು ನಿಮಗ. ಒಂದೊಂದೇ ಸಿಂಪಲ್ ಆಗಿ. ಅದೇನ ಬೈ ಚಾನ್ಸ್ ಕೊರೋನಾ ಎನ್ನುವುದು ಕೊಟ್ರಗಿನ ಅದು ವೈರಸ್, ಅದು COVID-19 ಮೋಸ್ಟ್ ಇಂಪಾರ್ಟೆಂಟ್. ಒಂದೊಂದೇ ಅನ್ನ ತಿಳ್ಕೊಂಡು. HIV ಅದು ಒಂದು ವೈರಸ್. ಇನ್ನೊಂದು ರೀನೋ ಅಂತ ಬರ್ತದ, ರೀನೋ ವೈರಸ್, ಅದು ವೈರಸ್. ನಿಮಗೆ ಮುಂದೆ ಒಂದೊಂದು ಗೊತ್ತಾಗ್ತವ, ತಿಳ್ಕೊಂತವ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ, ಇದು ನೋಡ್ರಿ ಇಲ್ಲಿ ದ್ವಿತೀಯ ಎಳೆಗಳಂತ ಇದಾವ. ಈ ಪದ ಹೆಂಗ ಮಾಡಿ ನೆನ್ಪಿಟ್ಕೋಬೇಕು? ದ್ವಿತೀಯ ಎಳೆಗಳು ಅಂದ್ರೆ ಅಪ್ಟಿಕಲ್ ಫೈಬರ್ ಅಂತ ಇಂಗ್ಲಿಷ್ನಾಗ, ಅಪ್ಟಿಕಲ್ ಫೈಬರ್ ಅಂತ ಶಬ್ದ. ನೋಡ್ರಿ, ನಮಗ ಒಂದು ಗೊತ್ತಿರ್ಬೇಕು, ನಮಗೇನಪ್ಪ ಶಬ್ದದ ಅರ್ಥ ತಗೊಂಡು ನಾವೇನ್ ಮಾಡ್ಬೇಕು? ದ್ವಿತೀಯ ಎಳೆಗಳು, ದ್ವಿತೀಯ ಎಳೆಗಳು, ಅಪ್ಟಿಕಲ್ ಫೈಬರ್ ಅಂದ್ರೆ ಇದರ ಮುಖಾಂತರ ಕೆಲಸ ಮಾಡುತ್ತೆ. ಪ್ರತಿಫಲನ ಅಂತ ಯಾವ್ದು ಹೇಳ್ರಿ? ಸಂಪೂರ್ಣ ಆಂತರಿಕ ಪ್ರತಿಫಲನ. ನಿಮ್ಗೆ ಒಂದು ಗೊತ್ತಿರಲಿ, ನಿಮ್ಗೆ ಏನ ಬೈ ಚಾನ್ಸ್ ಇಂಥ ಶಬ್ದ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಅದನ್ನ ಕರೆಕ್ಟ್ ಆಗಿ ದಿಟ್ಟಿಸ್ ನೋಡ್ರಿ. ಫಸ್ಟ್ ಒಂದ್ಸಲ 2 ಸಲ ಕೇಳ್ರಿ, 2 ಸಲ ಬರ್ಕಾರಿ, ಆಟೋಮೆಟಿಕ್ ಆಗಿ ಅಲ್ಲಿ ಫ್ಲಾಶ್ ಆಗ್ತದೆ. ಎಲ್ಲಿ ಹೇಳ್ರಿ? ಎಕ್ಸಾಮ್ ನಾಗ. ಇದು ಏನೇನು ಒಟ್ಟ ಗೊತ್ತಿಲ್ಲ, ಇದು KPSC ಎಕ್ಸಾಮ್ ನೋಡು ಅಂದ್ರು ಆಕೆ ಆಗ್ತಾರೆ. ಇದು ಯಾವ್ದು ಹೇಳ್ರಿ? ದ್ವಿತೀಯ ಎಳೆಗಳು. ದ್ವಿತೀಯ ಎಳೆಗಳು ಇಂಗ್ಲಿಷ್ ಏನಂತ ಕರೀತಾರ? ಅಪ್ಟಿಕಲ್ ಫೈಬರ್ ಅಂತ ಕರೀತಾರ. ಯಾವ ತತ್ವದ ಮೇಲೆ ಕೆಲಸ ಮಾಡ್ತಂತ ಕೊಟ್ಟಾಗಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ಒಂದೊಂದು ಗೊತ್ತಿರ್ಬೇಕು. ಎಲ್ಲವಷ್ಟು ಅನ್ವಯಗಳಿದಾವ. ಬೆಳಕಿನ ವಕ್ರೀಭವನದ ಅನ್ವಯಗಳು ಒಂದು 8 ಲೈನು. ಆ 8 ಲೈನ್ ಬೇಡ, ನಮಗೆ ಹೇಳ್ರಿ ಒಂದೊಂದೇ ದ್ವಿತೀಯ ಎಳೆಗಳು, ಇಲ್ಲಾಂದ್ರೆ ಅಪ್ಟಿಕಲ್ ಫೈಬರ್. ಈ ಕೆಳಕಂಡ ಯಾವ ತತ್ವದ ಮೇಲೆ ಕೆಲಸ ಮಾಡ್ತಂತ ಕೊಟ್ಟಾಗಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ಹೆಂಗಾರ ಮಾಡಿ ನೆನ್ಪಿಟ್ಕೋಬೇಕು, ಗೊತ್ತಿರಲಿ. ಸಂಪೂರ್ಣ ಆಂತರಿಕ ಪ್ರತಿಫಲನ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ ಈಗ ಹತ್ರಕ್ಕೆ ಬರಕತ್ತದ, ಕರೆಕ್ಟ್ ಆಗಿ ತಿಳ್ಕೋಬೇಕು. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಲಾಸ್ಟ್ನೇದು ಬಣ್ಣವಿಲ್ಲದ. ಇದು ನಿಮ್ಗೆ ಹೇಳಿ ಇಂಪಾರ್ಟೆಂಟ್ ಆಲ್ರೆಡಿ. ಬಣ್ಣವಿಲ್ಲದ, ವಾಸನೆ ಇಲ್ಲದ ವಿಷಕಾರಿ ಅನಿಲ. ನಿಮ್ಗೆ ಏನಿಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ, ವಿಷಕಾರಿ ಅನಿಲ. ಯಾವ್ದು ಅಂದ್ಕೊಟ್ರೆ ಮೀಥೇನ್. ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಆದ್ರೆ ಇದರ ಸ್ಲೈಡ್ ಮೇಲೆ ತೋರಿಸಿದ್ದಲ್ಲ, ತೋರ್ಸಕತ್ತೀನಿ. ಮೀಥೇನ್ ಅಂದ ತಕ್ಷಣನೇ CH4 ಆಲ್ರೆಡಿ ನಿಮ್ಗೆ ಗೊತ್ತೈತಲ್ಲಪ್ಪ. CH4 ಗೋಬರ್ ಗ್ಯಾಸ್ ನಲ್ಲಿ ಇರ್ತದ. ಗೋಬರ್ ಗ್ಯಾಸ್ ಮೋಸ್ಟ್ ಇಂಪಾರ್ಟೆಂಟ್. ಮೀಥೇನ್ ಜೌಗು ಅನಿಲ ಅಂತ ಕರೀತಾರ. ಜೌಗು ಅನಿಲ ಅಂತ ಕೊಟ್ರೆಗಿನ ಮೀಥೇನ್ ಮೋಸ್ಟ್ ಇಂಪಾರ್ಟೆಂಟ್. ಮೀಥೇನ್ ಸಂಕೇತ ಕೊಟ್ರೆಗಿನ CH4. ಮತ್ತೆ ವಾಸನೆ ಇಲ್ಲ, ಬಣ್ಣ ಇಲ್ಲ, ವಿಷಕಾರಿ ಅನಿಲ. ಯಾವ್ದು ಮೀಥೇನ್. ಇಷ್ಟು ನಿಮಗೆ ಕೇಳ್ತಾನ್ರಿ ಪ್ರಶ್ನೆ. ನಮ್ಗೆ ಏನ್ ಕೇಳ್ತಾನ ಸಿಂಗಲ್ ಆಗಿ ಒಂದು ಕೊಡ್ತಾನ. ಹೆಂಗನ ಮಾಡಿ ನೆನ್ಪಿಟ್ಕೋಬೇಕು. PC ಆಗ್ಲಿ PS ಆಗ್ಲಿ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಆಟೋಮೆಟಿಕ್ ನಿಮಗ ನೆನ್ಪಿಡ್ತದ. ಅಂದ್ರೆ ಒಂದೊಂದೇ ತಿಳ್ಕೊಬೇಕು. ನೀವು ಒಂದೊಂದೇ ತಿಳ್ಕೊಬೇಕು. ಇನ್ನ ಅಪ್ಲೈಡ್ ಎಲ್ಲ ಬಂದ್ ಕೇಸ್ ನಮ್ಮ ಲಾಲ್ ಸಾಬರ್ ಹೇಳ್ತಾರ, ನೀವು ಓದ್ಕೋಬೇಕು. ನಿಮ್ಮ ಹತ್ರ ಪುಸ್ತಕ ಇರ್ತಾವಲ್ಲ, ಅವೆಲ್ಲ ಪುಸ್ತಕವನ್ನು ಸ್ಟಡಿ ಮಾಡ್ರಿ. ಬಟ್ ನಾವೇನ್ ಹೇಳ್ತೀವಿ ಅನ್ಬೋದು, ಒಂದು ತಾಸು ಕೇಳ್ರಿ, ಅಷ್ಟೇ ಇಂಪಾರ್ಟೆಂಟ್ ಐತೆ. ಕರೆಕ್ಟ್ ಆಗಿ ತಿಳ್ಕೊರಿ. ನೆಕ್ಸ್ಟ್ ನೋಡ್ರಿ, ಒಂದು ಚರಸ್ ಅಂತ ಐತಿ. ಚರಸ್ ನೋಡ್ರಿ, ಒಂಥರ ಗಾಂಜಾ ಇದು. ಚರಸ್ ಅಂತ, ಚರಸ್ ಅಂದ್ರ ಅಫೀಮು ಅಂತೀವಲ್ಲ, ಅಂದ್ರೆ ಮಾದಕ ದ್ರವ್ಯ. ಅದು ಚರಸ್ ಅಂತ ಕೊಡ್ತಾನ. ಒಂದು ಬಾಲು ಅಂತ ಕೊಡ್ತಾನ, ಮಾದಕ ದ್ರವ್ಯ ಅಂತ ಕೊಡ್ತಾನ, ಇಲ್ಲಾಂದ್ರೆ ಯಾವ್ದಾನ ಗಾಂಜಾ ಅಂತ ಕೊಡ್ತಾನ. ನಾವು ಗಾಂಜಾ ಅಂದ್ರೆ ಒಂಥರ ಗಾಂಜಾದ ವಿಧ. ಇದು ಒಂದು ಇಂಪಾರ್ಟೆಂಟ್. ಅಂದ್ರೆ ಚರಸ್ ಅಂತ ಕೊಟ್ರೆ ಮಾದಕ ವಸ್ತು ಹಿಂಗ್ ಕೊಟ್ಟ ಇಂಪಾರ್ಟೆಂಟ್. ಈ ಚರಸ್ ಐತಲ್ಲ, ಈ ಚರಸ್ಸಿಗೆ ಸಂಬಂಧಪಟ್ಟಂತೆ ಸಸ್ಯದ ಹೆಸರು ಕೊಟ್ಟನ. ನೋಡ್ರಿ, ಗಿಡದ ಹೆಸರು ಅಂತ ಗಿಡ ಐತಿ ನೋಡಿ, ಇಂಪಾರ್ಟೆಂಟ್ ಗಿಡ. ಅದು ನೋಡ್ರಿ, ಕ್ಲಾವಿಸಿಪ್ಸ್ ಪರ್ಪೋರಿಯಾ. ಇದು ನೋಡ್ರಿ ಹೆಂಗನ್ ಮಾಡಿ ಬರ್ಕೋಬೇಕು. ಕ್ಲಾವಿಸಿಪ್ಸ್ ಪರ್ಪೋರಿಯಾ ಇದು ಹೆಂಗನ್ ಮಾಡಿ ನೆನ್ಪಿಡ್ಕೋಬೇಕಿದ್ದು. ಯಾಕಂದ್ರೆ ಕೇಳ್ತಾನ ಚರಸ್ ಅಂತ ಕೊಟ್ಟಿಗೆ ಇದ್ರ ಸಸ್ಯ ಯಾವ್ದಂತ ಕೊಟ್ಟಾನ. ಅವಾಗ ನಮಗೆ ಇಂಗ್ಲಿಷ್ ಕೊಟ್ಟಾನ ಅದು. ಮತ್ತೆ ಅದಕ್ಕೆ ನಾವು ಇಂಗ್ಲಿಷ್ ಬರ್ತೀನಿ. ನೆಕ್ಸ್ಟ್ ನೋಡ್ರಿ, CLAVI ಬಹಳ ಇಂಪಾರ್ಟೆಂಟ್. ಕ್ಲಾವಿಸಿಪ್ಸ್ CLAVI CEPS ಅಂತ ಕ್ಲಾವಿಸಿಪ್ಸ್ ಪರ್ಪೋರಿಯಾ ಮೋಸ್ಟ್ ಇಂಪಾರ್ಟೆಂಟ್. ಚರಸ್ಸಿಗೆ ಸಂಬಂಧಪಟ್ಟಂತೆ. ಚರಸ್ ಅಂದ್ರೆ ಇದೊಂದು ಮಾದಕ ವಸ್ತ. ಅದು ಸಂಬಂಧಪಟ್ಟಂತೆ ಸಸ್ಯ ಯಾವ್ದಂತ ಕೊಟ್ರೆ ಇದನ್ನ ಹೆಂಗನ ಮಾಡಿ ಇಂಗ್ಲಿಷ್ನಾಗ ಒಂದು ಸಲ ಬರ್ಕೊಂಡು ಸುಮ್ಮನೆ ನೋಡ್ರಿ,
ಅಲ್ಲಿ ಆಪ್ಷನ್ಸ್ ನೋಡಿದ ತಕ್ಷಣನೇ ಟಕ್ ಅಂತ ಏನಂತೇಳ್ರಿ ಫ್ಲಾಶ್ ಆಗ್ತದ. ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಈ ಚರಸ್ ಅಂತ ಬಹಳ ಇಂಪಾರ್ಟೆಂಟ್. ಇದ್ರ ಸಸ್ಯ ಮೊನ್ನೆ ನನಗೆ ಗೊತ್ತಾಗ, ಇದನ್ನ ನಾ ಸಬ್ ಇನ್ಸ್ಪೆಕ್ಟರ್ ಆದಾಗ ಇದು ಸಸ್ಯದ ಹೆಸರೇ ಗೊತ್ತಿದ್ದಿಲ್ಲ. ಬಹಳ ಇಂಪಾರ್ಟೆಂಟ್, ಮೊನ್ನೆ ರೀಸೆಂಟ್ ಆಗಿ ಕೊಟ್ಟನ. ಹೆಂಗನ್ ಮಾಡಿ ನೆನ್ಪಿಡ್ಕರಿ, ಆ ಚರಸ್ ಅಂತ ಬಂತಂತಿಕರಿ ಅದರ ಸಸ್ಯ ಚರಸ್ ಅಂತ ಬಂದ್ರೆ ಕೆಳಗಡೆ ಟಕ್ ಅಂತ ಆಪ್ಷನ್ಸ್ ಹುಡ್ಕೋಬೇಕು. ಡಿಪೆಂಡ್ ಅಪನ್ ಆಪ್ಷನ್ಸ್ ಹೌದಲ್ಲ, ಆಪ್ಷನ್ಸ್ ಏನಾದ್ರು ಸಸ್ಯದ ಹೆಸರು ಕೊಟ್ಟಾಗಿನ ಸಸ್ಯದ ಹೆಸರು ಹಾಕ್ಬೇಕು. ಇಲ್ಲಾಂದ್ರೆ ಇದೇನಂತ ಕೊಟ್ಟಾಗಿನ ಅದೊಂದು ಮಾದಕ ವಸ್ತು. ನೋಡ್ರಿ ಇನ್ನೊಂದ್ಸಲ ಓದ್ತೀನಿ. ಕ್ಲಾವಿಸಿಪ್ಸ್ ಪರ್ಪೋರಿಯಾ ಗೊತ್ತಿರ್ಲಿ ನಮ್ಗೆ. ನೋಡ್ರಿ CLAVICEPS ನೆನ್ಪಿಡ್ಕೋಬೇಕು. ಹೆಂಗನ್ ಮಾಡ್ಕೇಸಿ ಒಂದು ಸಲ ಬರೀರಿ ಮನಸ್ಸಿನಾಗ ಅನ್ಕಂತ ಬರ್ಕೋಬೇಕು. ನೀವು ಸುಮ್ಮನೆ ಯಾವುದೋ ಇನ್ನೊಬ್ರು ಕೂಡ ಇಯರ್ಫೋನ್ ಹಾಕಿ ಇನ್ನೊಬ್ರು ಕೂಡ ಮಾತಾಡ್ಕೊಂತ ಬರ್ಕೋಣದಲ್ಲ. ನಾವೇನ್ ಹೇಳ್ಬೇಕ್ರಿ, ನಾವೇನ ಬರೆಯಂಗಿದ್ರಿಗಿನ ಮನಸ್ಸಿನಾಗ ಅನ್ಕಂತ ಬರ್ಕೋಬೇಕು. ಅವಾಗ ಆಟೋಮೆಟಿಕ್ ಏನಂತೇಳ್ರಿ ನೆನ್ಪುಳಿತಾವ. ಚರಸ್ ಅಂತ ಕೊಟ್ರಾಗಿನ ಇದೊಂದು ಮಾದಕ ವಸ್ತು, ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಪ್ಪ, ಇವೆರಡು ಗೊತ್ತಿರಲಿ. ಪುಷ್ಪಗಿರಿ ಅಭಯಾರಣ್ಯ ಕೊಟ್ರಾಗಿನ ಕೊಡಗುನಾಗೆ ನಿಮ್ಗೆ ಯಾರನ್ನ ಕೊಡಗುಲಿಂದ ಪಾಠ ಗೀಟ ಕೇಳೋರಿದ್ರಿಗಿನ ಅವ್ರಿಗೆ ಗೊತ್ತಿರ್ತದೆ. ಯಾವ್ದ್ರಿ ಪುಷ್ಪಗಿರಿ, ಬಹಳ ಇಂಪಾರ್ಟೆಂಟ್. ಇದು ಆಲ್ರೆಡಿ ಪ್ರಶ್ನೆ ಪತ್ರಿಕೆ ಬಂದದ. ಪುಷ್ಪಗಿರಿ ಅಂತ ಬಂದಿದ್ದಾರೆ. ನಾವೇನಂತ ಹಾಕ್ಬೇಕಲ್ರಿ, ಕೊಡಗು ಅಂತ ಹಾಕ್ಬೇಕು. ಬೈ ಚಾನ್ಸ್ ಕೊಡಗು ಕೊಟ್ಟಿಲ್ಲಪ್ಪ ಆಪ್ಷನ್ಸ್, ಕೊಡಗು ಕೊಟ್ಟಿಲ್ಲ ಅಂತ ಕೊಟ್ರಾಗಿನ ಮಡಿಕೇರಿ ಅಂತ ಇರ್ತದ. ನೋಡ್ಬೇಕು ಅಲ್ಲಿ ಏನಾರ ಕೊಟ್ಟಿರ್ತ. ನಮಗೇನು ಇಂಪಾರ್ಟೆಂಟ್ ಹೇಳ್ರಿ, ಆನ್ಸರ್ ಇಂಪಾರ್ಟೆಂಟ್. 1.5 ಮಾರ್ಕ್ಸ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ 1 ಮಾರ್ಕ್ಸ್ ಇಂಪಾರ್ಟೆಂಟ್. ಪುಷ್ಪಗಿರಿ ಅಭಯಾರಣ್ಯ ಅಂತ ಕೊಟ್ರಾಗಿನ ಕೊಡಗು ಅಂತ ಹಾಕ್ರಿ. ನೆಕ್ಸ್ಟ್ ನೋಡ್ರಿ ಇನ್ನೊಂದೈತಿ ನೋಡ್ರಿ, ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಕೊಟ್ರಾಗಿನ ಮಂಡ್ಯ ಅಂತ ಹಾಕ್ಬೇಕು. ಇವೆರಡು ಗೊತ್ತಿರ್ತಾವ ನಿಮಗ. ಆದ್ರೂ ಒಂದ್ಸಲ ಹೇಳಿದ್, ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರೋದಲ್ಲ, ಹಳ್ಳಿ ಹುಡುಗರಿಗೆ ಬಹಳ ಇಂಪಾರ್ಟೆಂಟ್ ಐತೆ. ಪರ್ಫೆಕ್ಟ್ ಆಗಿ ಏನ್ ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಪರ್ಫೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೋಬೇಕು. ಅವಾಗ ನಮ್ಗೆ ಏನಾಗ್ತಂದ್ರೆ ಓ ಕೊಕ್ಕರೆ ಬೆಳ್ಳೂರು, ಓ ಮಂಡ್ಯ ಜಿಲ್ಲೆ, ಹಿಂಗ ಓ ಪುಷ್ಪಗಿರಿ ಅಭಯಾರಣ್ಯ, ಓ ಕೊಡಗು, ಹಿಂಗ ಒಂದೊಂದೇ ಗೊತ್ತಿರಬೇಕು. ಬೋನಾಳ ಪಕ್ಷಿಧಾಮ, ಓ ಯಾದಗಿರಿ, ಹಿಂಗ ಪ್ರಶ್ನೆ ಕೇಳ್ತಾನ. ಓ ಬಂಡೀಪುರ ನ್ಯಾಷನಲ್ ಪಾರ್ಕ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಓ ಚಾಮರಾಜನಗರ ಇಲ್ಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಚಿಕ್ಕಮಗಳೂರು, ಹಿಂಗ ಒಂದೊಂದೇ ನಿಮ್ಗ ಆಟೋಮೆಟಿಕ್ ಏನಂತೇಳ್ರಿ ನೆನ್ಪುಳಿತಾವ. ಯಾರಿಲ್ಲಿ ದೊಡ್ಡ ಯಾರಿಲ್ಲ, ಇಲ್ಲಿ ಯಾರು ಓದ್ತಾರಲ್ಲ ಅವರೇ ಇಂಟೆಲಿಜೆಂಟ್ ಆಗ್ತಾರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಪ್ಪ, ಇಂಪಾರ್ಟೆಂಟ್ ಇಲ್ಲಿ ಇನ್ನೊಂದೈತೆ. ದೇಶೀಯವಾಗಿ ತಯಾರಿಸಿದ ಭಾರತದ ಪ್ರಥಮ ಹೆಲಿಕಾಪ್ಟರ್, ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದಂತ ಕೊಟ್ರಾಗಿನ ಧ್ರುವ ಅಂತ ಹಾಕ್ಬೇಕು. ಧ್ರುವ ಅಂತ ಒಬ್ಬ ರಾಜಗುಣ ಬರ್ತಾನೆ. ಅಲ್ಲಿ ಹೇಳ್ರಿ, ರಾಷ್ಟ್ರಕೂಟರ ಮನೆತನದಲ್ಲಿ ನಮಗೆ ಧ್ರುವ ಬೇಡ, ಅಲ್ಲಿ ರಾಷ್ಟ್ರಕೂಟರ ಮನೆತನ ಬೇಡ. ನಿಮ್ಗೆ ಏನಣ್ಣ ಧ್ರುವ ಎನ್ನುವುದು ಅಂತ ಕೊಡ್ತಾನ. ಧ್ರುವ ಎನ್ನುವುದು ಅಂತ ಕೊಟ್ಟಿಗೆಸೆ ಹೆಲಿಕಾಪ್ಟರ್ ಇಲ್ಲಾಂದ್ರೆ ವಿಮಾನ, ಒಂದು ಹಡಗು ಹಿಂಗ್ ಕೊಡ್ತಾನೆ. ನಾವೇನಂತ ಹಾಕ್ಬೇಕಲ್ರಿ, ಹೆಲಿಕಾಪ್ಟರ್ ಅಂತ ಹಾಕ್ಬೇಕು. ಅದ್ರದ್ದು ವಿಶೇಷತೆ ಕೊಟ್ಟಾಗಿನ ದೇಶೀಯವಾಗಿ ತಯಾರಿಸಿದ ಭಾರತದ ಪ್ರಥಮ ಹೆಲಿಕಾಪ್ಟರ್ ಯಾವ್ದಲ್ರಿ, ಧ್ರುವ. ಬಹಳ ಇಂಪಾರ್ಟೆಂಟ್. ಇನ್ನೊಂದು ತೇಜಸ್ ಅಂತ ಬರ್ತದ. ತೇಜಸ್ ಅದು ಹಗುರ ಯುದ್ಧ ವಿಮಾನ. ಅದು ನಮ್ಮ ಇಲ್ಲಿ ಕರ್ನಾಟಕದಲ್ಲೇ ರೆಡಿ ಮಾಡ್ಯಾರ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಐತಲ್ಲ, ಅವ್ರು ರೆಡಿ ಮಾಡಿದ್ದು. ಯಾವ್ದಲ್ರಿ, ತೇಜಸ್ ಅಂತ ಕೆಸೆ. ತೇಜಸ್ ಎನ್ನುವುದಂತ ಕೊಟ್ರಾಗಿನ ಒಂದು ವಿಮಾನ ಅದು. ಇದು ಧ್ರುವ ಎನ್ನುವುದಂತ ಕೊಟ್ರಾಗಿನ ಒಂದು ಹೆಲಿಕಾಪ್ಟರ್. ಇಂಪಾರ್ಟೆಂಟ್. ಇಷ್ಟು ನಿಮಗ ಗೊತ್ತಿರಬೇಕಾಗ್ತದ. ಕೆಳಗಡೆ ನೋಡ್ರಿ, ಮೈಕ್ರೋ ಚಿಪ್ ಅಂತ ಐತೆ. ಇದು ಬಹಳ ಸಲ ಪ್ರಶ್ನೆ ಕೊಟ್ಟನ. ಮೈಕ್ರೋ ಚಿಪ್ ಅಂದ್ರೆ ಆ ಕಂಪ್ಯೂಟರ್ ನಲ್ಲಿ ಬಳಕೆ ಮಾಡ್ತಾರಲ್ಲ ಚಿಪ್, ಆ ಚಿಪ್ ರೆಡಿ ಮಾಡ್ಬೇಕಂತಂದ್ರೆ ಏನ್ ಬಳಕೆ ಮಾಡ್ತಾರಲ್ರಿ, ಸಿಲಿಕಾನ್ ಎನ್ನುವುದಂತ ಕೊಟ್ರಾಗಿನ ಒಂದು ಅರೆವಾಹಕ. ಸಿಲಿಕಾನ್ ಮತ್ತೆ ಜರ್ಮನಿಯಂ ಮತ್ತೆ ಕಂಪ್ಯೂಟರ್ ಬಳಕೆ ಮಾಡ್ತಾರಲ್ಲ ಚಿಪ್ಗಳು, ಅದನ್ನ ರೆಡಿ ಮಾಡಕ್ಕೆ ಏನಂತ ಏನ್ ಬಳಸ್ತಾರ ಅಂತ ಕೊಟ್ರಾಗಿನ ಸಿಲಿಕಾನ್ ಅಂತ ಹಾಕ್ಬೇಕಾಗ್ತದ. ಒಂದೊಂದು ಲೈನ್ಗೂ ಇಂಪಾರ್ಟೆಂಟ್ ಅಥವಾ ಪರ್ಫೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಲ್ಲಿ ಲೈಟ್ ಇಯರ್ ಅಂತ ಐತಿ ನೋಡಪ್ಪ. ಇದು ಏನೇನು ಪ್ರಶ್ನೆ ಬರೆಯ ಬರ್ತದೆ. ಲೈಟ್ ಇಯರ್ ಅಂದ್ರೆ ಬೆಳಕಿನ ವರ್ಷ. ಇದೊಂದು ಇನ್ಸ್ಟ್ರೂಮೆಂಟ್, ಒಂದು ಉಪಕರಣ ಅಂತ. ಯಾವ್ದ್ರಿ, ಲೈಟ್ ಇಯರ್. ಬಹಳ ಇಂಪಾರ್ಟೆಂಟ್ ಇದು. ಲೈಟ್ ಇಯರ್ ಅಂದ್ರೆ ದೂರದ ಏಕಮಾನ. ಅಂದ್ರೆ ಈ ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡಕ್ ಬಳಕೆ ಮಾಡ್ತಾರ ಅಂತ ಅರ್ಥ. ಪೂರ್ತಿ ದೂರ ಇರ್ಬೇಕು. ನಕ್ಷತ್ರಗಳ ನಡುವೆ ಇಲ್ಲ ಗ್ರಹಗಳ ನಡುವೆ ಇಲ್ಲ ದೂರ ಇರ್ಬೇಕು ಅಂತ ಅರ್ಥ. ಇಂಪಾರ್ಟೆಂಟ್. ಇನ್ನು ನಿಮಗೆಲ್ಲ ಜ್ಯೋತಿರ್ವರ್ಷಗಳು ಅವೆಲ್ಲ ಬರ್ತಾವ. ನಿಮಗ ಪಾರ್ಸೆಕ್ ಅಂತ ಬರ್ತದ. ಅವೆಲ್ಲ ನಿಮಗ ಹೇಳಿಕೊಡ್ತೀನಿ ಅಂತ. ಬಟ್ ನಿಮಗ ಈ ಲೈನ್ ಹೆಂಗನ್ ಮಾಡಿ ನೆನ್ಪಿಡ್ತಾರೆ. ಯಾವ್ದ್ರಿ, ಲೈಟ್ ಇಯರ್ ಬೆಳಕಿನ ವರ್ಷ. ಲೈಟ್ ಇಯರ್ ಬೆಳಕಿನ ವರ್ಷ ಊರೇ. ಬೆಳಕಿನ ವರ್ಷಕ್ಕಿಂತ ಇಂಪಾರ್ಟೆಂಟ್ ಲೈಟ್ ಇಯರ್ ಇಂಪಾರ್ಟೆಂಟ್. ಒಂದೊಂದ್ಸಲ ಈ ಪದನೇ ಇಂಗ್ಲಿಷ್ ಪದನೇ ಕನ್ನಡದಾಗ ಬರ್ದಾನ ಲೈಟ್ ಇಯರ್ ಅಂತ ಕೆಸೆ. ಲೈಟ್ ಇಯರ್ ಅಂತ ಬರ್ದಾನ. ಎನ್ನುವುದು ಅಂತ ಕೊಟ್ಟಾಗಿನ ಅಲ್ಲಿ ಆಪ್ಷನ್ಸ್ ಏನ್ ಹುಡ್ಕೋಬೇಕು ಹೇಳ್ರಿ, ಡಿಸ್ಟೆನ್ಸ್ ಹುಡುಕ್ಬೇಕು. ದೂರದ ಏಕಮಾನ. ಇಲ್ಲಾಂದ್ರೆ ಏಕಮಾನ ಕೊಟ್ಟಿರಂಗಿಲ್ಲ, ಬರೀ ದೂರ ಅಂತ ಕೊಟ್ಟಿರ್ತಾನೆ. ಇಂಪಾರ್ಟೆಂಟ್. ದೂರ ಅಂತ ಕೊಟ್ಟ ಇಂಪಾರ್ಟೆಂಟ್. ಅದಕ್ಕೆ ನಾವು ಆಟೋಮೆಟಿಕ್ ದೂರ ಅಂತ ಅನ್ಬೇಕು. ನಿಮಗ ಈ ಪ್ರಶ್ನೆ ಬಹಳ ಸಲ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕೇಳೇನ.
ಬಹಳ ಇಂಪಾರ್ಟೆಂಟ್. ಲೈಟ್ ಇಯರ್ ಅಂತ ಬಂತಂತ ಕರೆ, ಲೈಟ್ ಇಯರ್ ಒಂದು ಬಲ್ಫ್ ಅಂತ ಕೊಡ್ತಾನ. ಓ ಲೈಟ್ ಇಯರ್ ಒಂದು ಬಲ್ಫ್ ಅಂತ ಹಾಕಿಟ್ರಿ ಹಿಂದಗಡೆ. ಲೈಟ್ ಇಯರ್ ಏನ್ ಹೇಳ್ರಿ, ದೂರದ ಏಕಮಾನ. ಅಂದ್ರೆ ಅಳತೆ ಮಾಡಿ ನೋಡ್ರಿ, ಕಿಲೋಮೀಟರ್ ಒಂದ್ ಜಾಗ ಇನ್ನೊಂದು ಜಾಗಕ್ಕೆ ಅಳತೆ ಮಾಡ್ಬೇಕಂತ ಕಿಲೋಮೀಟರ್ ಇಲ್ಲ ಮೀಟರ್ ಅಂತ ಆ ರೀತಿ ಅಳತೆ ಮಾಡ್ತಾರಲ್ಲ, ಇದು ನಂತರ ಉಪಕರಣ ಇನ್ಸ್ಟ್ರೂಮೆಂಟ್ ಅಂತ ಇಂಪಾರ್ಟೆಂಟ್. ಏನ್ ಹೇಳ್ರಿ, ಲೈಟ್ ಇಯರ್. ಲೈಟ್ ಇಯರ್ ದೂರದ ಏಕಮಾನ. ಗೊತ್ತಿರಲಿ, ಬೆಳಕಿನ ವರ್ಷ ಅಂತ ಕರೀತಾರ. ಆದ್ರೆ ಬೆಳಕಿನ ವರ್ಷ ಅಂತ ಕನ್ನಡದ ಕೊಡಂಗಿಲ್ಲ, ಇಂಗ್ಲಿಷ್ ನಾಗೆ ಕೊಡ್ತಾನ. ಲೈಟ್ ಇಯರ್ ಮೋಸ್ಟ್ ಇಂಪಾರ್ಟೆಂಟ್. ಲೈಟ್ ಇಯರ್ ಅಂತ ಬಂದ್ರಗಿನ ಅಲ್ಲಿ ಆಪ್ಷನ್ಸ್ ನಾಗ ಹುಡ್ಕೋಬೇಕಲ್ರಿ, ಈ ಶಬ್ದ ಹುಡ್ಕೋಬೇಕು. ಯಾವ ಶಬ್ದ ಹೇಳ್ರಿ, ದೂರ, ಡಿಸ್ಟೆನ್ಸ್, ದೂರದ ಏಕಮಾನ. ನಿಮಗ ಎಲ್ಲಿ ಬಹಳ ಹೇಳ್ಬೇಕು, ಲೈಟ್ ಇಯರ್ ಎದ್ರ ಬಳಕೆ ಮಾಡ್ತಾರ, ಲೈಟ್ ಆಗಿ ಬಳಕೆ ಮಾಡ್ತಾರ, ಮನೆಗ ಹಾಕಿರ್ತಾರ ಲೈಟ್, ಅವಲ್ಲ ದೂರದ ಏಕಮಾನ. ಅಂದ್ರೆ ಒಂದು ದೂರನ್ನು ಅಳತೆ ಮಾಡಕ ಬಳಸುವಂತ ಒಂದು ಸಾಧನ ಇದೆ. ಯಾವ್ದು ಹೇಳ್ರಿ, ಲೈಟ್ ಇಯರ್. ಲೈಟ್ ಇಯರ್ ಬಹಳ ಇಂಪಾರ್ಟೆಂಟ್, ದೂರದ ಏಕಮಾನ. ಇಷ್ಟು ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ ಕೆಳಗಡೆ, ಗಗನಯಾತ್ರಿಗಳ, ಇದು ಮೋಸ್ಟ್ ಇಂಪಾರ್ಟೆಂಟ್, ರೀಸೆಂಟ್ ಆಗಿ ಸುದ್ದಿಯಲ್ಲಿ ಐತೆ. ಗಗನಯಾತ್ರಿಗಳ ತರಬೇತಿ ಕೇಂದ್ರ ಚಳ್ಳಕೆರೆ. ನಿಮ್ಗೆ ಆಲ್ರೆಡಿ ಚಿತ್ರದುರ್ಗ ಜಿಲ್ಲೆಯವ್ರು ಯಾರನ್ನ ಇದ್ರೆ ಗೊತ್ತಿರ್ತದ, ಚಿತ್ರದುರ್ಗ ಜಿಲ್ಲೆದಾಗ ಐತಿದೆ. ಯಾವ್ದು ಹೇಳ್ರಿ, ಗಗನಯಾತ್ರಿಗಳ ತರಬೇತಿ ಕೇಂದ್ರ. ಗಗನಯಾತ್ರಿಗಳು ಅಂತ ಕೊಟ್ರಿ ನೋಡ್ರಿ, ಪ್ರಪಂಚದ ಮೊದಲ ಗಗನಯಾತ್ರಿ ಯೂರಿ ಗಗರಿನ್, ಕೇಳಿದ್ರೆ ರಷ್ಯಾ ದೇಶದವರು. ಪ್ರಪಂಚದ ಮೊದಲ ಮಹಿಳಾ ಗಗನಯಾತ್ರಿ ವ್ಯಾಲೆಂಟೇನಾ ಟೆರೆಸ್ಕೋವಾ. ಭಾರತದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ. ಇಲ್ಲಂದ್ರೆ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ. ಇಲ್ಲಂದ್ರೆ ಅವ್ರು ಯಾರು 403 ದಿನಗಳು ಅಂಟಾರ್ಟಿಕಾದಲ್ಲಿ ಇದ್ರಲ್ಲ, ಹೇಳ್ರಿ ಮಂಗಳಮಣಿ. ಇವ್ರ ಬಗ್ಗೆ ಇವ್ರೆಲ್ಲ ಟ್ರೈನಿಂಗ್ ಕೊಡ್ಬೇಕಂದ್ರೆ ಒಂದು ಟ್ರೈನಿಂಗ್ ಸೆಂಟರ್ ಇಲ್ಲಿ ಮಾಡಕತ್ತಾರ. ಇಂಪಾರ್ಟೆಂಟ್ ಎಲ್ಲಿ ಅಂತ ಕೊಟ್ರಿಗಿನ ಆ ಚಳ್ಳಕೆರೆದಾಗ. ಮೋಸ್ಟ್ ಇಂಪಾರ್ಟೆಂಟ್, ಗಗನಯಾತ್ರಿಗಳ ತರಬೇತಿ ಕೇಂದ್ರ. ಇದು ಪ್ರಚಲಿತ ವಿಜ್ಞಾನ. ಇದು ಪ್ರಚಲಿತ ವಿಜ್ಞಾನ, ಅದು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಗಗನಯಾತ್ರಿಗಳ ತರಬೇತಿ ಕೇಂದ್ರ ಅಂತ ಕೊಟ್ರಿಗಿನ ಟಕ್ಕಂತ ನಾವ್ ಏನಾಗ್ಬೇಕಲ್ರಿ, ಚಳ್ಳಕೆರೆ. ಚಳ್ಳಕೆರೆ ಆಪ್ಷನ್ಸ್ ಇಲ್ಲ ಅಂದ್ರಿಗಿನ ಚಿತ್ರದುರ್ಗ ಜಿಲ್ಲೆ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್, ಇಷ್ಟು ಇಂಪಾರ್ಟೆಂಟ್, ಇದು ಬಹಳ ಇಂಪಾರ್ಟೆಂಟ್. ಯಾವ್ದು ಹೇಳ್ರಿ, ಗಗನಯಾತ್ರಿಗಳ ತರಬೇತಿ ಕೇಂದ್ರ. ನಿಮ್ಗೆ ಯಾರನ್ನ ಚಿತ್ರದುರ್ಗ ಜಿಲ್ಲೆಯವರು ಇದ್ರಿಗಿನ ಗೊತ್ತಿರ, ಕೆಲವರಿಗೆ ಗೊತ್ತಿರಂಗಿಲ್ಲ. ಕೆಲವರಿಗೆ ಕೇಳಿದೆ ನಿಮ್ಮೂರಾಗ ಹಿಂಗ ಐತಲ್ಲ ಹೆಂಗ ಯಾವಾಗ ಏನ್ ಬಿಡ್ರಿ ಎಲ್ಲಿ ಐತೆ ಗೊತ್ತಿಲ್ಲ ನಮ್ಗೆ ಅಂದ್ಬಿಡ್ತಾರೆ. ಅಂದ್ರೆ ನಾವು ತಿಳ್ಕೊಬೇಕಂತ ಪೇಪರ್ ಗೀಪರ್ ಕೊಟ್ಟಿರ್ತಾರೆ, ಇಲ್ಲ ಗೂಗಲ್ ಸರ್ಚ್ ಮಾಡ್ರಿ, ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ತದ. ಮೋಸ್ಟ್ ಇಂಪಾರ್ಟೆಂಟ್, ಗಗನಯಾತ್ರಿಗಳ ತರಬೇತಿ ಕೇಂದ್ರ. ಗಗನಯಾತ್ರಿಗಳಂದ್ರಿಗಿನ ಈ ಬಾಹ್ಯಾಕಾಶಕ್ಕೆ ಏನ್ ಹೋಗ್ತಾರಲ್ಲ ಅವ್ರಿಗೆ ಟ್ರೈನಿಂಗ್ ಸೆಂಟರ್ ಅಷ್ಟೇ. ಎಲ್ಲಿ ಹೇಳ್ರಿ, ಚಳ್ಳಕೆರೆ. ಎಲ್ಲೈತೆ ಚಳ್ಳಕೆರೆ ಅಂತ ಕೊಟ್ರಿಗಿನ ಚಿತ್ರದುರ್ಗ ಡಿಸ್ಟಿಕ್ ನಾಗ ಐತಿ. ಇಂಪಾರ್ಟೆಂಟ್, ಇಷ್ಟು ಗೊತ್ತಿರಲಿ. ನಿಮಗ ಒಂದೊಂದು ಗೊತ್ತಾತವ. ನಿಮ್ ತಲೆಗೆ ಏನಿರ್ಬೇಕಲ್ರಿ, ಓ ನಾವು ಸೈನ್ಸ್ ಓದ್ಬೇಕು, ಸೈನ್ಸ್ ಓದಿಲ್ಲ ಅಂತಂದ್ರೆ ನಮಗ ಉಳಿವು ಇಲ್ಲ, ಉಳಿವು ವೈತಂತ ಇಂಪಾರ್ಟೆಂಟ್. ಯಾಕಂದ್ರೆ ಸೈನ್ಸ್ ಒಂದೊಂದ್ಸಲ ಬಹಳಷ್ಟು ಪ್ರಶ್ನೆಗಳು ಬರುವಂತ ಆ ಸಂದರ್ಭಗಳು ಇರ್ತಾವ. ಸೈನ್ಸ್ ಆಗ್ಲಿ ಮೆಂಟಲ್ ಅಬಿಲಿಟಿ ಆಗ್ಲಿ, ನಾವೇನ ಸೆಲೆಕ್ಷನ್ ಆಗ್ಬೇಕಂತಂದ್ರೆ ನಾವು ಸೈನ್ಸ್ ಮೆಂಟಲ್ ಅಬಿಲಿಟಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಕ್ ಹೋಗ್ಬಾರ್ದು. ಬಹಳ ಇಂಪಾರ್ಟೆಂಟ್ ಐತೆ, ಕರೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ಸೂರ್ಯನ ಅತ್ಯಂತ ಹೊರಪದರು. ಸೂರ್ಯನ ಅತ್ಯಂತ ಹೊರಪದರು ಕೊಟ್ರಿಗಿನ ಕೊರೋನಾ ಅಲ್ಲ, ಕೊರೋನಾ ವೈರಸ್ ಅದು, ಇದು ಕರೋನಾ. ಇದು ಬಹಳ ಇಂಪಾರ್ಟೆಂಟ್. ಸೂರ್ಯ ಇದನ್ನಲ್ಲಪ್ಪ, ಸೂರ್ಯನ ಅತ್ಯಂತ ಹೊರಪದರ ಇಲ್ಲಿ ಐತೆ ನೋಡಿ, ಪೂರ್ತಿ ಹೊರಗಡೆ ಐತಲ್ಲ ಅದು ಇಂಪಾರ್ಟೆಂಟ್, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೂರ್ಯನ ಅತ್ಯಂತ ಹೊರಪದರ ಕೊಟ್ರಿಗಿನ ಕರೋನಾ ಅಂತ ಹಾಕ್ಬೇಕಾಗ್ತದ, ಗೊತ್ತಿರ್ಲಿ. ಮತ್ತೆ ಇನ್ನೊಂದು ಏನಾದ್ರು ಕೊಟ್ರಿಗಿನ ಇಲ್ಲಿ ಸೂರ್ಯ ಇದನ್ನಲ್ಲ ಇಂಪಾರ್ಟೆಂಟ್, ಕೆಳಗಡೆ ಐತೆ ನೋಡಿ, ಇನ್ನೊಂದ್ಸಲ ಓದ್ತೀನಿ. ಸೂರ್ಯನಲ್ಲಿರುವ ಅನಿಲಗಳು ಕೊಟ್ರಿಗಿನ ಒಂದು ಹೈಡ್ರೋಜನ್, ಇನ್ನೊಂದು ಕೊಟ್ರಿಗಿನ ಹೀಲಿಯಂ ಅಂತ ಇಂಪಾರ್ಟೆಂಟ್. ನಾನ್ ನೋಡ್ರಿ ಎಲ್ಲ ಸೂರ್ಯನ ಬಗ್ಗೆ ಪದರಗಳು, 1ನೇ ಪದರು 2ನೇ ಪದರು 3ನೇ ಪದರು ಎಲ್ಲ ಪದರುಗಳೆಲ್ಲ ಓದಿ ಸೂರ್ಯನ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿ, ಇಲ್ಲ ಒಂದು 15-20 ದಿನ ಸೂರ್ಯನ ಬಗ್ಗೆ ಓದಿ ಎಲ್ಲ ಓದಿಕೆಸೆ ನಾವು ಎಕ್ಸಾಮ್ಗೆ ಹೋಗಿವಿ. ಎಕ್ಸಾಮ್ ನಾಗ ಏನ್ ಕೊಟ್ಟ ಹೇಳ್ರಿ, 2015 PS ಎಕ್ಸಾಮ್ ನಾಗ ಸೂರ್ಯನಲ್ಲಿರುವಂತ ಅನಿಲಗಳು ಯಾವ ಅಂತ ಕೊಟ್ಟ ಅಷ್ಟೇ, ಹೈಡ್ರೋಜನ್ ಮತ್ತೆ ಹೀಲಿಯಂ. ಇದು 6ನೇ ಕ್ಲಾಸ್ ಬುಕ್ ದಾಗ ಆಲ್ರೆಡಿ ಐತೆ, ಬಹಳ ಸಿಂಪಲ್ ಆಗಿ ಓದಂಗೈತಿ. ಇಂಪಾರ್ಟೆಂಟ್ ಹೈಡ್ರೋಜನ್ ಮತ್ತೆ ಹೀಲಿಯಂ ಬಹಳ ಇಂಪಾರ್ಟೆಂಟ್. ಕೆಳಗಡೆ ನೋಡ್ರಿ ಇನ್ನೊಂದ್ಸಲ ಓದ್ತೇನೆ. ಸೂರ್ಯನಲ್ಲಿರುವಂತ ಅನಿಲಗಳು ಒಂದು ಹೈಡ್ರೋಜನ್ ಜಲಜನಕ ಅಂತ ಕರಿತಾರಲ್ಲ ಕನ್ನಡದಾಗ. ನಮಗ್ ಜಲಜನಕ ಬೇಡ, ಹೈಡ್ರೋಜನೇ ಬೇಕು. ನಮಗ ಹೈಡ್ರೋಜನೇ ನೆನ್ಪಿಟ್ಕೊಂಡಿರ್ಬೇಕು, ಯಾಕಂದ್ರೆ ಅದು ಪದ ಇಂಗ್ಲಿಷ್ ಪದನ, ಕನ್ನಡದಾಗೂ ಹೈಡ್ರೋಜನ್ ಅಂತ ಬರ್ತದೆ ನೋಡ್ರಿ. ಇಂಪಾರ್ಟೆಂಟ್, ಅದಕ್ಕೆ ಕನ್ನಡದಾಗ ಜಲಜನಕ ಅಂತ ಕರಿತಾರೆ. ಇಂಪಾರ್ಟೆಂಟ್ ಹೈಡ್ರೋಜನ್ ಮತ್ತೆ ಹೀಲಿಯಂ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಲ್ಲಿ ಹೇಳ್ರಿ, ಸೂರ್ಯನಲ್ಲಿರುವ ಅನಿಲಗಳು ಕೊಟ್ರಿನ ಹೈಡ್ರೋಜನ್ ಮತ್ತೆ ಹೀಲಿಯಂ. ನೆಕ್ಸ್ಟ್ ನೋಡ್ರಿ ಕೆಳಗಡೆ, ಸೂರ್ಯನಲ್ಲಿ ಬೆಳಕು ಉತ್ಪತ್ತಿಯಾಗುವ ಕ್ರಿಯೆ ಅಂದ್ರೆ ನೋಡ್ರಿ ಕೆಳಗಡೆ ಐತೆ ಬೈಜಿಕ ಸಮ್ಮಿಲನ ಇಂಗ್ಲಿಷ್ ನೋಡ್ರಿ ನ್ಯೂಕ್ಲಿಯರ್ ಫ್ಯೂಸಿಯನ್, ಬಹಳ ಇಂಪಾರ್ಟೆಂಟ್. ಈ ವರ್ಡ್ ನ್ಯೂಕ್ಲಿಯರ್ ಫ್ಯೂಸಿಯನ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಓಕೆ ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡ್ರಿ. ಈ ಪದ ಎಷ್ಟು ಸಲ ಕೇಳ ಲೆಕ್ಕನೇ ಇಲ್ಲ. PS ಆಗ್ಲಿ ಪೊಲೀಸ್ ಆಗ್ಲಿ SDFD ಆಗ್ಲಿ ಬಹಳ ಸಲ ಕೊಟ್ಟ ನೋಡ್ರಿ. ಒಂದು ಗೊತ್ತಿರಬೇಕು. ಈಗ ಇಲ್ಲಿ ಸೂರ್ಯ ಐತೆ ನಮ್ಮ ಚಿತ್ರ ನೋಡ್ರಿ, ಇಲ್ಲಿ ಸೂರ್ಯನಲ್ಲಿ ಇದ್ರಾಗ ಅನಿಲಗಳು ಹೈಡ್ರೋಜನ್ ಐತೆ ಮತ್ತೆ ಹೀಲಿಯಂ ಐತೆ. ಅಂದ್ರೆ ಎರಡು ಅನಿಲಗಳಿದಾವೆ, ಹೈಡ್ರೋಜನ್ ಮತ್ತೆ ಹೀಲಿಯಂ.
ಹೈಡ್ರೋಜನ್ ಮತ್ತೆ ಹೀಲಿಯಂ ಅಂದ್ರೆ ಅಲ್ಲಿ ಒಂದು ಪ್ರಕ್ರಿಯೆ ನಡೀತದೆ. ಬೆಳಕು ಉತ್ಪಾದನೆ ಆಗ್ಬೇಕಂದ್ರೆ ಒಂದು ಪ್ರಕ್ರಿಯೆ ನಡೀತದೆ. ಹೈಡ್ರೋಜನ್ ಮತ್ತೆ ಹೀಲಿಯಂ ಬೆಳಕು ಬಿಡುಗಡೆ ಆಗ್ತದಲ್ಲ, ಆ ಪ್ರಕ್ರಿಯೆ ಹೆಸರು ಏನಂತ ಕೊಟ್ರೆಗಿನ ನ್ಯೂಕ್ಲಿಯರ್ ಫ್ಯೂಸಿಯನ್ ಅಂತ ಹಾಕ್ಬೇಕು. ಬೈಜಿಕ ಸಮ್ಮಿಲನ, ಬೈಜಿಕ ವಿದಳನ ಬೇರೆ ಮತ್ತೆ ಬೈಜಿಕ ಸಮ್ಮಿಲನ ಬಹಳ ಇಂಪಾರ್ಟೆಂಟ್. ನಿಮಗ ಈಗ ಸೈನ್ಸ್ ನ ಗುಣ ಬರ್ತದ ಮತ್ತೆ ಜಿಯೋಗ್ರಫಿಕ್ ಸಂಬಂಧಪಟ್ಟಂತೆ ಗುಣ ಬರ್ತದ. ಬಹಳ ಕರೆಕ್ಟ್ ಆಗಿ ತಿಳ್ಕೊಬೇಕು, ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಇನ್ನೊಂದ್ಸಲ ಓದ್ ನೋಡಪ್ಪ. ಇಲ್ಲಿ ಸೂರ್ಯನಲ್ಲಿ 2 ಅನಿಲಗಳಿದಾವೆ. ಯಾವ ಹೇಳ್ರಿ? ಒಂದು ಹೈಡ್ರೋಜನ್, ಇನ್ನೊಂದು ಯಾವ್ದು ಹೇಳ್ರಿ? ಹೀಲಿಯಂ. ಹೈಡ್ರೋಜನ್ ಹೀಲಿಯಂ, ಹೈಡ್ರೋಜನ್ ಹೀಲಿಯಂ ಅಲ್ಲಿ ಒಂದು ಪ್ರಕ್ರಿಯೆ ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗತ್ತದಂತ ಕರಿ, ಇಲ್ಲ ಬೆಳಕು ಬಿಡುಗಡೆ ಆಗತ್ತದಂತ ಕರಿ. ಆ ಬೆಳಕು ಆ ಸೂರ್ಯನಲ್ಲಿ ಬಿಡುಗಡೆ ಆಗ್ತದಲ್ಲ, ಆ ಪ್ರಕ್ರಿಯೆ ಐತಲ್ಲ, ಆ ಪ್ರಕ್ರಿಯೆಗೆ ಏನಂತ ಕರಿತಾರಲ್ರಿ? ನ್ಯೂಕ್ಲಿಯರ್ ಫ್ಯೂಸಿಯನ್ ಅಂತ ಕರೀತಾರ. ಗೊತ್ತಿರಲಿ, ಕನ್ನಡದಾಗ ಬೈಜಿಕ ಸಮ್ಮಿಲನ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಪ್ರಶ್ನೆ PSI ಬಂದ್ರೆಗಿನ 1.5 ಮಾರ್ಕ್ಸ್ ಬರ್ತಾವ. ಒಂದು ಪ್ರಶ್ನೆಗೆ ಏನೋ ನೀವು ತಪ್ಪಾಗಿದ್ರಿಗಿನ 0.375 ಮಾರ್ಕ್ಸ್ ಏನೋ ನೆಗೆಟಿವ್ ಹೋಗ್ಬಿಡ್ತಾ, ಕಟ್ ಆಗ್ತಾವ. ಗೊತ್ತಿರ್ಬೇಕು. ಸೂರ್ಯನ ಬಗ್ಗೆ ಹೋಗಿ ಅಲ್ಲಿ ಕುಂತು ಅಧ್ಯಯನ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಅಮೆರಿಕ ದೇಶದವರು ಅವ್ರೇನ ಆದಿತ್ಯ L1 ಅಂತ ಸುಪಗ್ರಹ ಕಳಿಸ್ಯಾರ. ಎಲ್ಲಿ ಹೇಳ್ರಿ? ಆ ಸೂರ್ಯನಲ್ಲಿ ಒಳಗಡೆ ಕುಂತ್ಕೇಸಿ ಅಧ್ಯಯನ ಮಾಡೋದಲ್ಲ, ಎಷ್ಟೋ ಕಿಲೋಮೀಟರ್ ದೂರದಿಂದ ಏನ್ ಮಾಡ್ತೇಳ್ರಿ? ಆ ಸ್ಟಡಿ ಮಾಡೋದು ಇಂಪಾರ್ಟೆಂಟ್. ನಿಮಗೆ ನೆಕ್ಸ್ಟ್ ಆ ಪ್ರಚಲಿತ ಆದ ಅರ್ಥ ಇದು ವಿಜ್ಞಾನ ಬರ್ತಲ್ಲ, ಅವಾಗ ಹೇಳ್ತೀನಂತ. ಬಟ್ ನಿಮಗೆ ಈಗ 1-2 ಏನ್ ನೆನಪಿರ್ಬೇಕು ಅಂತ ಕೊಟ್ರೆಗಿನ ಸೂರ್ಯನ ಅತ್ಯಂತ ಹೊರಪದರ ಅಂತ ಕೊಟ್ರೆಗಿನ ಕರೋನಾ ಅಂತ ಅನ್ಬೇಕು, ಇಂಪಾರ್ಟೆಂಟ್. ಮತ್ತೆ ಸೂರ್ಯನಲ್ಲಿ ಅನಿಲಗಳು ಕೊಟ್ರೆಗಿನ ಒಂದು ಹೈಡ್ರೋಜನ್, ಇನ್ನೊಂದು ಕೊಟ್ರೆಗಿನ ಹೀಲಿಯಂ. ಅಲ್ಲಿ ಆ ಸೂರ್ಯನಲ್ಲಿ ಒಂದು ಕ್ರಿಯೆ ನಡೀತದಲ್ಲಪ್ಪ, ಪ್ರಕ್ರಿಯೆ. ಅದಕ್ಕೆ ಅದ್ರ ಹೆಸರು ಏನಂತ ಕೊಟ್ರೆಗಿನ ಬೆಳಕು ಬಿಡುಗಡೆ ಆಗ್ತದಲ್ಲ, ಅದ್ರ ಹೆಸರು ಏನಂತ ಕೊಟ್ರೆಗಿನ ಬೈಜಿಕ ಸಮ್ಮಿಲನ ಮೋಸ್ಟ್ ಇಂಪಾರ್ಟೆಂಟ್. ಇಂಗ್ಲಿಷ್ ಏನಂತ ಕರಿತಾರೆ ಹೇಳ್ರಿ? ನ್ಯೂಕ್ಲಿಯರ್ ಫ್ಯೂಸಿಯನ್ ಅಂತ ಕರಿತಾರೆ. ಇಂಪಾರ್ಟೆಂಟ್, ಇಷ್ಟು ಇಂಪಾರ್ಟೆಂಟ್. ನಮಗ್ ಏನ್ ಹೇಳ್ರಿ? ಒಂದೊಂದೇ ತಿಳ್ಕೊಬೇಕು. ವಿಜ್ಞಾನ ನಮಗೇನು ಕಡಿಮೆ ಇಲ್ಲ, ವಿಜ್ಞಾನ ಬರ್ತದ ಅನ್ಬೇಕು. ಯಾಕಂದ್ರೆ ಈಗ ವಿಜ್ಞಾನ ಏನ್ ದೊಡ್ಡ ಮಾತಾ? ವಿಜ್ಞಾನಗೂ ಅದು ಮನುಷ್ಯರು ಬರ್ತಿದ್ದೆ, ಇತಿಹಾಸಕ್ಕೂ ಮನುಷ್ಯರು ಬರ್ತಿದ್ದೆ, ಹೌದಲ್ಲ? ನಾವ್ ಏನ್ ಮಾಡ್ಬೇಕಲ್ರಿ? ಎಲ್ಲಾ ಪರ್ಫೆಕ್ಟ್ ಆಗಿ ತಿಳ್ಕೊಬೇಕು. ನಾವು ಟಫ್ ಅನ್ ಮಾಡುದು ಯಾವ ನಮಗ ಆ ವಿಜ್ಞಾನ ಟಫ್ ಐತೆ, ಮತ್ತೆ ಹಂಗೆ ಹಾರ್ಮೋನ್ಸ್ಗಳು ಏನ ತಗೊಳ್ರಿ ಕ್ರಿಯೇಟ್ ಆಗಿಬಿಡ್ತಾವ. ನಮಗೆ ವಿಜ್ಞಾನ ಈಸಿ ಐತೆ ಅನ್ಬೇಕು, ಅದು ಗಣಿತ ಮೆಂಟಲ್ ಬಿಟ್ಟೆ ಈಸಿ ಐತೆ, ಅದೇನ್ ದೊಡ್ಡ ಮಾತಾ? ಅವ್ರಂತಲೇ ಮಾಡ್ಯಾರ, ನಾವ್ ಯಾಕೆ ಮಾಡ್ಬಾರ್ದು ಅಂತ ಹಿಂಗ ಆ ಮನಸ್ಸಿಗೆ ಏನ್ ಮಾಡ್ಕೋಬೇಕಲ್ರಿ? ಆ ಕ್ರಿಯೇಟ್ ಮಾಡ್ಕೋಬೇಕು. ಅವಾಗ ನಿಮ್ಮ ಹತ್ರ ಹಾರ್ಮೋನ್ಸ್ಗಳು ಕ್ರಿಯೇಟ್ ಆಗ್ತಾವ. ಇಲ್ಲಾಂದ್ರೆ ಏನ್ ಕ್ರಿಯೇಟ್ ಆಗೋದಿಲ್ಲ. ಅವು ಮೆಂಟಲ್ ಬಿಟ್ಟು ನನ್ಕಲ್ಲ ಆಗೋದಿಲ್ಲ, ವಿಜ್ಞಾನ ಬರೋದಿಲ್ಲ, ಈಸೋ ಟಫ್ ಕೇಳ್ತಾನ, ಹಂಗ್ ಕ್ವಶನ್ ಕೇಳಂಗಿಲ್ಲ, ಹಿಂಗ್ ಕ್ವಶನ್ ಕೇಳ್ತಾನ. ಇವೆಲ್ಲ ನಿಮ್ಗ ಅದು ನಮ್ ಕಡೆ ಎಲ್ಲ ಡೂಪ್ಲಿಕೇಟ್ ಕ್ಯಾಂಡಿಡೇಟ್ ಅಂತಾರೆ. ಇಂಪಾರ್ಟೆಂಟ್ ನಮ್ಗೆ ಏನ್ ಹೇಳ್ರಿ? ಸ್ಟಡಿ ಮಾಡ್ತಿರ್ಬೇಕು, ಬರೇ ಸ್ಟಡಿ ಮಾಡ್ತಿರ್ಬೇಕು. ಯಾರನ್ನ ಓದಕತ್ತಾರ ಅಂತಂದ್ರಿಗಿನ ಅವ್ರಿಗೆ ಉರಿ ತುಂಬಿಸ್ಬೇಕು. ಹಿಂಗ್ ಓದ್ಬಾರ್ದಲ್ಲ, ಹಂಗ್ ಓದ್ಬಾರ್ದ, ಸುಮ್ಕಿರ ಅದೇನು ಓದ್ ನೀನು ಈ ಟೈಪ್ ಅನಾಕ್ ಹೋಗ್ಬಾರ್ದು. ಇಂಪಾರ್ಟೆಂಟ್. ಅದಕ್ಕೆ ಕರೆಕ್ಟ್ ಆಗಿ ಕುಂತ್ಕೇಸೆ ಪಾಠ ಕೇಳ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೊಸದೊಂದು ಲೈನ್ ಬಂತ. ಇಲ್ಲಿ PH ಅಂತ ಐತೆ. PH ಮೌಲ್ಯ ಅಂದ್ರೆ ಪವರ್ ಆಫ್ ಹೈಡ್ರೋಜನ್ ಅಂತ. PH ಅಂದ್ರಗಿನ ಪವರ್ ಆಫ್ ಹೈಡ್ರೋಜನ್. PH ಇಲ್ಲಿ ಇಂಗ್ಲಿಷ್ ನಾಗ ನೋಡ್ರಿ, ಹಿಂಗ PH ಅಂಬದು ಗೊತ್ತಿಲ್ಲ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂತೀನಿ. PH ಅಂತ ಕೊಟ್ರೆ P ಅಂದ್ರೆ ಪವರ್ ಆಫ್ ಹೈಡ್ರೋಜನ್. PH ಮೌಲ್ಯ, PH ವ್ಯಾಲ್ಯೂ ಗೊತ್ತಿರಲಿ, ಇಂಪಾರ್ಟೆಂಟ್. ಕೇಳ್ರಿ, ಹೇಳ್ತೀನಿ, ಏನ್ ದೊಡ್ಡ ಮಾತಲ್ಲ, ಬಹಳ ಸರಳ ಐತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕೇಳ ಇದ್ರ ಮೇಲೆ ಒಂದು ಪ್ರಶ್ನೆ ಕೊಟ್ಟನ. PH ಮೌಲ್ಯ, PH ವ್ಯಾಲ್ಯೂ ನೋಡ್ರಿ. PH ಸ್ಕೇಲ್ ನೋಡ್ರಿ, ಇಂಪಾರ್ಟೆಂಟ್. ಇಲ್ಲಿ ಕೆಳಗಡೆ ಮ್ಯಾಲೆ ಐತೆ ನೋಡ್ರಪ್ಪ, ಇಲ್ಲಿ PH ಸ್ಕೇಲ್ ಐತೆ ನೋಡ್ರಿ. ಇಲ್ಲಿ ನೋಡಿ, ಇಂಪಾರ್ಟೆಂಟ್. PH ಸ್ಕೇಲ್ ಇದು ನೋಡ್ರಿ. PH ಸ್ಕೇಲ್ ಅಂತ ಕೊಟ್ಟಾಗಿನ 1ರಿಂದ ಸ್ಟಾರ್ಟ್ ಆಗೋದಿಲ್ಲ, 0ದಿಂದ ಸ್ಟಾರ್ಟ್. ನೋಡ್ರಿ 0 ಐತೆ ನೋಡ್ರಿ. ಇಲ್ಲಿ 0 ಇಲ್ಲ, ಇಲ್ಲಿ ನೋಡ್ರಿ 0, ಇಲ್ಲಿ 0 ಐತೆ, 1 ಐತೆ. ಇಲ್ಲಿ ನೋಡ್ರಿ, ಗಮನಿಸಬೇಕಿದ್ದು ಬಹಳ ಇಂಪಾರ್ಟೆಂಟ್. ಇದನ್ನ ದೊಡ್ಡ ಮಾತಲ್ಲ. ಕುಂತು ಬೆಳಕರಿತಾನೆ, ಕುಂತು ಓದ್ಕೇಸೆ ತಲೆಗೆಲ್ಲ ಕೂದಲು ಉಚ್ಚಕತ್ತಾವ ಕೆಲವೊಬ್ಬರಿಗೆ. ಕೆಲವು ತಲೆ ಕೂದಲಿಲ್ಲ, ಇನ್ನ ಪೊಲೀಸ್ ಆಗಿಲ್ಲ, PC ಆಗಿಲ್ಲ, ಅವ್ರು ಏನ್ ಮಾಡಕತ್ತದ? ಅದಕ್ಕೆ ಕುಂತ್ಕೇಸ ನಾವೇನ್ ನೋಡ್ಕೊಳ್ರಿ, ಸೆಲೆಕ್ಷನ್ ಆಗ್ಬೇಕ, ಬಹಳ ಇಂಪಾರ್ಟೆಂಟ್ ಐತೆ. ನೋಡ್ರಿ, ಇಲ್ಲಿ 0, 1, 2, 3, 4, 5, 6, 7 ಐತೆ ನೋಡ್ರಿ. 7 ಆದ್ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಇಲ್ಲೊಂದು ವರ್ಡ್ ಐತೆ ನೋಡಪ್ಪ, ಇಲ್ಲಿ ನ್ಯೂಟ್ರಲ್ ಅಂತ ಐತೆ. ಇಲ್ಲಿ ವರ್ಡ್ ಐತೆ ನೋಡ್ರಿ, ನೋಡ್ಕೋಬೇಕಿದ್ದು. ನೀವು ಬೇಕಾದ್ರೆ ಓಕೆಸೆ ಈ ಕ್ಲಾಸ್ ಮುಗಿದ್ಮೇಲೆ ಆ PH ಸ್ಕೇಲ್ ಅಂತ ಗೂಗಲ್ ಚೆಕ್ ಮಾಡಿ ಗೊತ್ತಾದ. ಆಮೇಲೆ ಇಲ್ಲಿ ಒಂದು ಶಬ್ದ ಐತೆ ನೋಡ್ರಿ, ಆಸಿಡ್ ಅಂತ ಐತೆ ನೋಡಿ. ಆಸಿಡ್ ಅಂದ್ರೆ ಆಮ್ಲ ಅಂತ ಅರ್ಥ, ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಇನ್ನೊಂದು ಐತೆ ನೋಡಿ, ಬೇಸ್ ಅಂತ ಐತೆ ನೋಡ್ರಿ. ಬೇಸ್ ಅಂದ್ರೆ ಏನ? ಪ್ರತ್ಯಾಮ್ಲ ಅಂತ ಅರ್ಥ, ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ PH ಅಂತ ಐತೆ ನೋಡ್ರಿ. PH ಅಂತ ಐತೆ ಹೌದಿಲ್ಲ, ನಮಗ ಗೊತ್ತಿರ್ಬೇಕು ಅಷ್ಟೇ. ಇವಾಗ ಈ ಕಡೆ ಏನ್ ಮಾಡಿ ನೋಡಿ, ಬ್ಲಡ್ ಅಂತ ಐತಿ. ಇಲ್ಲಿ ಬ್ಲಡ್ ಅಂತ ಐತೆ ನೋಡ್ರಿ. ಆ ಬ್ಲಡ್ ಐತಲ್ಲ, ಅದ್ರ PH ಮೌಲ್ಯ 7.4 ಅಂತ. ಬ್ಲಡ್ ಅಂದ್ರೆ ಇದು ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟಾನ, ಬಹಳ ಸರಳವಾಗೈತೆ. ಬಟ್ ಏನ್ ಗೊತ್ತಾ, ನಮಗ ಒಂದು ಇದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ಕೋಬೇಕು ನಾವು. PH ಅಂದ್ರಿಗಿನ ಆ PH ವ್ಯಾಲ್ಯೂ ಅದು ಸ್ಕೇಲ್ ಅಪ್ಪ. 0ದಿಂದ ಸ್ಟಾರ್ಟ್ ಆಗಿ 14ಕ್ಕೆ ಎಂಡ್ ಆಗ್ತದ. 0 to 7 ಒಂದು ರೀತಿ ಐತೆ, 7 to up to 14 ಅದೊಂದು ರೀತಿ ಐತೆ. ಇಲ್ಲಿ ಕೆಳಗಡೆ ಆಸಿಡ್ ಅಂತ ಕೊಟ್ಟ, ಅಂದ್ರೆ ಆಮ್ಲ ಅಂತ ಕೊಟ್ಟನ. ಮ್ಯಾಲೆ ಬೇಸ್ ಅಂತ ಕೊಟ್ಟನ. ಆಮ್ಲ, ಪ್ರತ್ಯಾಮ್ಲ, ಮತ್ ಸೆಂಟರ್ ಐತಿಲ್ಲ ನ್ಯೂಟ್ರಲ್, ಅದು ತಟಸ್ಥ ಅಂತ ಕರೀತಾರೆ. ನೋಡ್ರಿ, ಕನ್ಫ್ಯೂಸ್ ಮಾಡ್ಕೊಬಿಡ್ರಿ, ಏನಿಲ್ಲ ಇದ್ರಾಗ. ನಮಗ ನಾವೇನ್ SLC ಫೇಲ್ ಆಗಿಲ್ಲ. SLC ವಿಜ್ಞಾನದಾಗ ಫೇಲ್ ಆಗಿ 1 ಸಲ 2 ಸಲ ಫೇಲ್ ಆಗಿ
ಮೂರನೇ ಸಲ ಹೆಂಗನ ಮಾಡಿಕೆ ಸಾಕಡಿ ಕಡೆ ಮಾಡಿ ಹೋರಾಟ ಮಾಡಿಕೆಸೆ ಪಾಸ್ ಆದಂತ ವ್ಯಕ್ತಿಗಳು ನಾವು. ಅದೇ ದೊಡ್ಡ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಒಂದು ಸಲ ಫಸ್ಟ್ ಕ್ಲಾಸ್ ಬಂದೇ ಇಲ್ಲ, ಫಸ್ಟ್ ಕ್ಲಾಸ್ ಬಂದೇ ಇಲ್ಲ. ಅದ್ರಾಗ ಇದ್ರಾಗ ನಾವು ಫೇಲ್ ಆಗ ನಾವು ರಿಸಲ್ಟ್ ನೋಡಕ್ ಹೋಗ್ತೀವಿ, SLC ರಿಸಲ್ಟ್ ನೋಡಕ್ ಹೋದಾಗ ನಾವು ಪೂರ್ತಿ ಕೆಳಗಡೆ ನೋಡ್ತಿದ್ವಿ, ಎಲ್ಲಿ ಐತಪ್ಪ ನಮ್ಮ ಹೆಸರು ಅಂಕೆಸೆ. ಅಲ್ಲಿ ನೋಡಿದ್ರೆ ಒಂದು ಮಿನಿಮಮ್ 3-4 ಸಬ್ಜೆಕ್ಟ್ ಹೋಗವು. ನಮ್ಮ ಒಂದು ಟೀಮ್ ಇತ್ತು ನಮ್ದು, ಆ ಟೀಮ್ನೇ ನಂದೇ ಎಷ್ಟು ಅಂತ ಅಂದ್ರೆ ನಾನು 3 ಸಬ್ಜೆಕ್ಟ್ ಫೇಲ್ ಆದ್ರೆ ಅವೆಲ್ಲ 4-5 ಹಿಂಗ್ ಫೇಲ್ ಆಗಿರ್ತದೆ. ರಾಮಣ್ಣ ಅಂತಿದ್ದ, ಅವನು ಅಯ್ಯಪ್ಪ ಅಂತಿದ್ದ, ಹೌದಲ್ಲ, ಇವೆಲ್ಲ ಇರ್ತಾರೆ ಇಂಪಾರ್ಟೆಂಟ್. ನಿಮ್ಗೆ ಓದಿ ಗೊತ್ತಾತವ. ನೆಕ್ಸ್ಟ್ ನೋಡಿಲ್ಲಿ pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದು ಏನ್ ಹೇಳ್ರಿ, ಆಮ್ಲ. ನೋಡ್ರಿ ಇಂಪಾರ್ಟೆಂಟ್, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಯಾಕಂದ್ರೆ ಪ್ರಶ್ನೆ ಕೊಡ್ತಾನೆ ಇದು PSI ಎಕ್ಸಾಮ್ನಾಗ ಮತ್ತೆ ಪೊಲೀಸ್ ಎಕ್ಸಾಮ್ನಾಗ. ಇನ್ನೊಂದ್ಸಲ ಓದ್ತೀನಿ. pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದು ಐತಲ್ಲ, ಅದಕ್ಕೆ ಏನಂತ ಕರಿತೀವಿ ಹೇಳ್ರಿ, ಆಮ್ಲ ಅಂತ ಕರಿತೀವಿ. ಇಂಗ್ಲಿಷ್ ಏನಂತ ಕರಿತೀವಿ, ನಮಗ ಆಸಿಡ್ ಅಂತ ಕರಿತೀವಿ. ಇಂಪಾರ್ಟೆಂಟ್, ಇಂಗ್ಲಿಷ್ ಏನಂತ ಕರಿತೀವಿ ಹೇಳ್ರಿ, ಆಸಿಡ್ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಕೆಳಗಡೆ ಐತಿ ನೋಡ್ರಿ, ಆಸಿಡ್ ಅಂತ ಕೇಸೆ, ACID ಆಸಿಡ್. ಅಂದ್ರೆ 7ಕ್ಕಿಂತ ಕಮ್ಮಿ ಇದ್ರಿಗಿನ ಆಮ್ಲ, 7ಕ್ಕಿಂತ ಕಡಿಮೆ ಇದ್ರಿಗಿನ ಆಮ್ಲ. ಇಂಗ್ಲಿಷ್ನಾಗ ಆಸಿಡ್ ಅಂತ ಕರಿತೀವಿ. 7ಕ್ಕಿಂತ ಜಾಸ್ತಿ ಇತ್ತಂತ ಕರಿ ಅದು ಪ್ರತ್ಯಾಮ್ಲ. ನೋಡ್ರಿ ಇಲ್ಲಿ ಏನಂತ ಹೇಳ್ರಿ, ಬೇಸ್ ಅಂತ ಐತೆ. ಕರೆಕ್ಟ್ 7 ಇದ್ರಿಗಿನ ನ್ಯೂಟ್ರಲ್ ಅಂತ. ಕೆಳಗಡೆ ನೋಡಿ ಇನ್ನೊಂದು ಐತೆ, ಇದು pH ಮೌಲ್ಯ 7ಕ್ಕಿಂತ ಜಾಸ್ತಿ ಇದ್ದರೆ ಅದು ಪ್ರತ್ಯಾಮ್ಲ. ಗೊತ್ತಿರಲಿ, ಪ್ರತ್ಯಾಮ್ಲ ಇಂಗ್ಲಿಷ್ ಏನಂತ ಹೇಳ್ರಿ, ಬೇಸ್ ಅಂತ ಕರೀತಾರ. ಪ್ರತ್ಯಾಮ್ಲ ಇನ್ನೊಂದು ಕನ್ನಡದಾಗ ವರ್ಡ್ ಐತಿ ನೋಡಿ, ಏನ್ ಹೇಳ್ರಿ, ಕ್ಷಾರೀಯ. ಇದು ಗೊತ್ತಿರ್ಬೇಕು, ಕನ್ಫ್ಯೂಸ್ ಮಾಡ್ಕೊಬಾರ್ದು. ಇಲ್ಲೇ ಐತಿ ಇಂಪಾರ್ಟೆಂಟ್ ನೋಡ್ರಿ. ಆಮ್ಲ ಆಸಿಡ್ ಒಂದೇ, ಅಲ್ಲಿ ಬೇಸ್ ಅಂದ್ರಿಗಿನ ಪ್ರತ್ಯಾಮ್ಲಕ್ಕೆ ಇನ್ನೊಂದು ಕನ್ನಡ ಪದ ಯಾವ್ದ್ರಿ, ಕ್ಷಾರೀಯ. ಗೊತ್ತಿರ್ಬೇಕು, ಕನ್ಫ್ಯೂಸ್ ಮಾಡ್ಕೊಬಾರ್ದು. ಕ್ಷಾರೀಯ ಅಂದ್ರೆ 7ಕ್ಕಿಂತ ಜಾಸ್ತಿ ಇದ್ರಿಗಿನ ಅದಕ್ಕೆ ಪ್ರತ್ಯಾಮ್ಲ ಅಂತ ಕರಿತಾರ. ಇನ್ನೊಂದು ಪದ ಸಮಾನಾರ್ಥಕ ಪದ ಯಾವ್ದಲ್ರಿ, ಕ್ಷಾರೀಯ. ಇಲ್ಲ ಇಂಗ್ಲಿಷ್ ಪದ ಬೇಸ್ ಅಂತ ಕರಿತಾರೆ. ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಐತೆ ನೋಡಪ್ಪ ಇಂಪಾರ್ಟೆಂಟ್. ಇಲ್ಲಿ pH ಮೌಲ್ಯ 7 ಇದ್ರೆ ಸರಿಯಾಗಿ ಕರೆಕ್ಟ್ ಎಕ್ಸಾಕ್ಟ್ 7 ಅಂತ ಕರಿ ಏನಂತ ಹೇಳ್ರಿ, ತಟಸ್ಥ ಅಂತ ಕರಿತಾರ. ಇಂಗ್ಲಿಷ್ನಾಗ ಇಲ್ಲಿ ಇಲ್ಲ, ಇಂಗ್ಲಿಷ್ನಾಗ ಹಾಕಿ ನೋಡಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಹೇಳ್ರಿ, ನ್ಯೂಟ್ರಲ್. ಅಂದ್ರೆ ಒಂದು ವಸ್ತು ಕೊಡ್ತಾನೆ. ಇಂಪಾರ್ಟೆಂಟ್ ನೋಡ್ರಿ, ರಕ್ತದ pH ಮೌಲ್ಯ 7.4 ಆಗಿದೆ ಇದು ಅಂತ ಕೊಡ್ತಾನ. ಕೆಳಗಡೆ ಆಮ್ಲ, ಪ್ರತ್ಯಾಮ್ಲ, ತಟಸ್ಥ, ಮಿಲನ ಯಾವುದಲ್ಲ ಅಂತ ಕೊಡ್ತಾನ. ನಾವೇನಂತ ಹಾಕ್ಬೇಕ್ರಿ, ಪ್ರತ್ಯಾಮ್ಲ ಅಂತ ಹಾಕ್ಬೇಕು. ಪ್ರತ್ಯಾಮ್ಲ ಅಂತ ಕೇಸಲ್ಲ ಅಲ್ಲಿ ಆಪ್ಷನ್ಸ್ ಆಗ ಅದು ಇದ್ದಿಲ್ಲ ಅಂತ ಹೇಳ್ತಿಕಾರೆ. ಇಂಗ್ಲಿಷ್ನಾಗ ಬೇಸ್ ಅಂತ ಇರ್ತದ, ಅದು ಬೇಸ್ಗೂ ಇದ್ದಿಲ್ಲ ಅಂತಿಕಾರೆ. ಏನಿರ್ತಲ್ರಿ, ಕ್ಷಾರೀಯ ಅಂತ ಇರ್ತದ. ಗೊತ್ತಿರ್ಬೇಕು, ಇಂಪಾರ್ಟೆಂಟ್, ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ಈ ಸ್ಕೇಲ್ ನ ಹೋಗ್ಕೆಸೆ ಇವತ್ತು ಗೂಗಲ್ ನಾಗ ಚೆಕ್ ಮಾಡ್ಕೆಸೆ ಅಪ್ಡೇಟ್ ಮಾಡ್ಕೇರಿ. ಮತ್ತೆ ಈ ಕಡೆ ಎಲ್ಲ ಡೀಟೇಲ್ಸ್ ಕೊಟ್ಟನ. ಮತ್ತೆ ರಕ್ತದ pH ಮೌಲ್ಯಗಳು ಐತೆ 7.4. ಇಷ್ಟು ಇಂಪಾರ್ಟೆಂಟ್. ಮುಂದ ಇನ್ನೊಂದ್ ಸ್ವಲ್ಪ ಐತೆ ಗೊತ್ತಿರಲ್ಲ. ಅಂದ್ರೆ ನಿಮಗ್ ಒಂದೇನಪ್ಪ, pH ವ್ಯಾಲ್ಯೂ ಸ್ಕೇಲ್ 0 ಲಿಂದ 14 ತನ ಇರ್ತದ. 0 to 7 ತನ ಇದ್ರೆಗಿನ ಅಂದ್ರೆ 7 ಒಳಗಡೆ ಇದ್ರೆಗಿನ pH ವ್ಯಾಲ್ಯೂ ಅದಕ್ಕೆ ಆಮ್ಲ ಅಂತ ಕರಿತಾರ. ಇಂಗ್ಲಿಷ್ನಾಗ ಆಸಿಡ್ ಅಂತ ಕರಿತಾರ. 7ಕ್ಕಿಂತ ಜಾಸ್ತಿ ಇತ್ತಪ್ಪ 14 ತನ ಅದಕ್ಕೆ ಪ್ರತ್ಯಾಮ್ಲ ಅಂತ ಕರಿತಾರ. ಇಂಗ್ಲಿಷ್ನಾಗ ಬೇಸ್ ಅಂತ ಕರಿತಾರ. ಪ್ರತ್ಯಾಮ್ಲಕ್ಕೆ ಇನ್ನೊಂದು ಪದ ಏನ್ ಹೇಳ್ರಿ, ಕ್ಷಾರೀಯ. ಇಲ್ಲ ಸರಿಯಾಗಿ ಎಕ್ಸಾಕ್ಟ್ 7 ಅಂತ ಕರೆ ಅದಕ್ಕೆ ನ್ಯೂಟ್ರಲ್ ಅಂತ ಕರಿತಾರ, ತಟಸ್ಥ ಅಂತ ಕರಿತಾರ. ಹಿಂಗ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಮತ್ತೆ pH ವ್ಯಾಲ್ಯೂ ಆ ಸ್ಕೇಲ್ ಐತಲ್ಲ 0 ಲಿಂದ ಸ್ಟಾರ್ಟ್ ಆಗ್ತದ, 1 ರಿಂದ ಅಲ್ಲ, 0 ಲಿಂದ 14 ತನ. ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಕ್ಸಾಮ್ನಾಗ PSI ಕೊಟ್ಟಿದ್ದೆ ನೋಡಿ ಇಂಪಾರ್ಟೆಂಟ್. ಇಲ್ಲಿ ರಕ್ತದ pH ಮೌಲ್ಯ 7.4 ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, ಸಾಮಾನ್ಯ ಮಾನವನ ರಕ್ತ ಅಂತ ಕೊಟ್ಟ PSIದಾಗ. ಅದು ಸಾಮಾನ್ಯ ಮಾನವರ ರಕ್ತ ಅಂತ ಕೊಟ್ಟಿಗೆ ನಮಗೆ ಆಪ್ಷನ್ಸ್ ಇಷ್ಟೇ ಇದೆ. ಕ್ವಶನ್ ಇದು, ಸಾಮಾನ್ಯ ಮಾನವರ ರಕ್ತ ಅಂತ ಕೊಟ್ಟಿಗೆ ಸಿಗಳೆ ಆಮ್ಲ, ಕ್ಷಾರೀಯ, ತಟಸ್ಥ, ಮಿಲನ ಯಾವುದಲ್ಲ ಅಂತ ಕೊಟ್ಟನ. ಇಲ್ಲಿ ಆಮ್ಲ, ಕ್ಷಾರೀಯ, ತಟಸ್ಥ, ಮಿಲನ ಯಾವುದಲ್ಲ ಅಂತ ಸಾಕಿಟ್ರಿ ಇಂದ ಕಡೆಗೆ. ಯಾಕಂದ್ರೆ ಈಗ ಪ್ರತ್ಯಾಮ್ಲ ಅಂದ್ರೆ ಒಂದೇ, ಕ್ಷಾರೀಯ ಅಂದ್ರೆ ಒಂದೇ, ಬೇಸ್ ಅಂದ್ರೆ ಒಂದೇ. ಇಂಪಾರ್ಟೆಂಟ್, ಅದು ಗೊತ್ತಿರಲಿ. ಅಲ್ಲಿ ಉತ್ತರ ಏನ್ ಹೇಳ್ರಿ, ಕ್ಷಾರೀಯ ಅಂತ. ಹೋಗಿ ನೀವು ಬೇಕಾದ್ರೆ ಪ್ರಶ್ನೆ ಪತ್ರಿಕೆ ಚೆಕ್ ಮಾಡ್ರಿ, ಬಹಳ ಇಂಪಾರ್ಟೆಂಟ್, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಇಂಗ್ಲಿಷ್ ಕ್ವಶನ್ ಪೇಪರ್ ನೋಡ್ಬೇಕಂತ ಇಂಗ್ಲಿಷ್ ಕ್ವಶನ್ ಪೇಪರ್ ನೋಡ್ಬಿಟ್ರಿಗಿನ ಅಲ್ಲಿ ಆಸಿಡ್ ಅಂತ ಇರ್ತದ, ಇಲ್ಲಂದ್ರೆ ಬೇಸ್ ಅಂತ ಇರ್ತದ, ಇಲ್ಲಂದ್ರೆ ನ್ಯೂಟ್ರಲ್ ಅಂತ ಇರ್ತದೆ. ಇಂಪಾರ್ಟೆಂಟ್ ಇಷ್ಟು ನಿಮ್ಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, pH ಅಂದ್ರೆ ನಿಮ್ಗೆ ಹೇಳಿದ್ನಲ್ಲಪ್ಪ, pH ಅಂದ್ರೆ ಪವರ್ ಆಫ್ ಹೈಡ್ರೋಜನ್. ಗೊತ್ತಿರ್ಬೇಕು, ಇದು pH ವ್ಯಾಲ್ಯೂ ಪವರ್ ಆಫ್ ಹೈಡ್ರೋಜನ್. ಇಷ್ಟು ಇಂಪಾರ್ಟೆಂಟ್. ನಾನು ಅರ್ಥ ಆಯ್ತು ಅಂತ ತಿಳ್ಕೊಂಡಿನಿ. ಯಾಕಂದ್ರೆ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೊಡ್ತಾನ, ಇದೇನ್ರಿ ಅದೇನ್ರಿ ಅಂತ ಹಿಂಗ ಅನ್ನಕ್ ಹೋಗ್ಬಾರ್ದು ನಾವು. ಯಾಕಂದ್ರೆ ಈಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಹೇಳೋದಕ್ಕ ನೀವು ಡೆವಲಪ್ ಆಗ್ಬೇಕು, ನೀವು ಬೆಳವಣಿಗೆ ಆಗ್ಬೇಕು, ನೀವು ಚೆನ್ನಾಗಿರ್ಬೇಕು, ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಅಕ್ಕ ತಂಗಿಯವ್ರನ್ನ ಮದುವೆ ಹೈ ಲೆವೆಲ್ ಮದುವೆ ಮಾಡಿಕೊಡ್ಬೇಕು ಅಂತ ಕೇಸೆ ನಾವು ಹೋರಾಟ ಮಾಡಕತ್ತೀವಿ. ಪರ್ಫೆಕ್ಟ್ ಆಗಿ ನೀವೇನ್ ಮಾಡ್ಕೊಳ್ರಿ, ಓದೋದ್ ಕಲೀರಿ. ಬರೀ ಓದ್ತಾನೆ ಇರ್ಬೇಕು ಯಾವಾಗ್ಲೂ. ಯಾವುದೇ ಕಾರಣಕ್ಕೆ ಕೆಟ್ಟದ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ಇನ್ನೊಬ್ಬರ ಬಗ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ಗಮನ ಹರಿಸಕ್ ಹೋಗ್ಬೇಡ್ರಿ. ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ಇಂಪಾರ್ಟೆಂಟ್. ಯಾಕಂದ್ರೆ ಟೈಮ್ ಇರೋದಿಲ್ಲ ನಿಮ್ಗೆ. ಹೆಂಗ್ ಟೈಮ್ ಸಿಗ್ತದೇನಪ್ಪ, ನಮ್ಗೆ ನೋಡಿದ್ರೆ ಒಂದು ನೀರ್ ಕುಡಿಯೋಕೆ ಟೈಮ್ ಇಲ್ಲ. ನಾವು ನೋಡಿದ್ರೆ ನೀವು ನೋಡಿ ಅದು ಇದ್ದು ಏನ್ ಬೇಕದು ಮೆಸೇಜ್ ಹಾಕಿ ಹಾಕ್ತೀರಿ. ಕರೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಕೆಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಐತಿ ನೋಡ್ರಿ,
ಆ ಪ್ರಾಜೆಕ್ಟ್ ಸಂಕಲ್ಪ ಅಂದ್ರೆ ಇದೊಂದು ಯೋಜನೆ, ಪ್ರಾಜೆಕ್ಟ್ ಸಂಕಲ್ಪ ಸ್ಕೀಮ್ ಅಂತ ಇಂಪಾರ್ಟೆಂಟ್. ಈ ಪ್ರಾಜೆಕ್ಟ್ ಸಂಕಲ್ಪ ಯೋಜನೆ ಐತಲ್ಲ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ಕೊಟ್ರೆ ಏಡ್ಸ್ ರೋಗಿಗಳಿರಂಗಿಲ್ಲ, HIV ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ನಿಮ್ಗೆ ಏನಿಲ್ಲ ಏನೇನ್ ಕೊಡ್ತಾರೆ ಸರ್ ಬೆನಿಫಿಟ್, ನಮ್ಗೆ ಯಾಕೆ ಬೇಕು? ಹೌದು ನಮ್ಗೇನ್ ಹೇಳ್ರಿ, ಪ್ರಾಜೆಕ್ಟ್ ಸಂಕಲ್ಪ ಅಷ್ಟೇ. ಪ್ರಾಜೆಕ್ಟ್ ಸಂಕಲ್ಪ ಇದೊಂದು ಸ್ಕೀಮ್, ಇದು ಯಾರಿಗೆ ಸಂಬಂಧಪಟ್ಟದ? ಇದು HIV ಪೇಷಂಟ್ ಗಳಿಗೆ ಸಂಬಂಧಪಟ್ಟದ. ನೋಡ್ರಿ ಈಗ ಸಂಧ್ಯಾ ಸುರಕ್ಷಾ ಯೋಜನೆ ಅದು ವೃದ್ಧರಿಗೆ ಸಂಬಂಧಪಟ್ಟದ. ಸಂಧ್ಯಾ ಸುರಕ್ಷಾ ಯೋಜನೆ ವೃದ್ಧರಿಗೆ ಸಂಬಂಧಪಟ್ಟದ. ಇದ್ರಂಗ ಪ್ರಾಜೆಕ್ಟ್ ಸಂಕಲ್ಪ ಅಂತ ಕೊಟ್ಟಂತೆ ಕರಿ ಅದೇನಂತ ಹಾಕ್ಬೇಕ್ರಿ, ಏಡ್ಸ್ ರೋಗಿಗಳಿಗೆ ಸಂಬಂಧಪಟ್ಟಂತ ಸ್ಕೀಮ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಐತಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು ನೋಡ್ರಿ, ವಾತಾವರಣ ಬಿಸಿಯಾಗುವುದು. ಬಹಳ ಅಂದ್ರೆ ಬಹಳ ಇದು ಏನೇ ಒಟ್ಟ ನಮಗ KPSC ಎಕ್ಸಾಮ್ ಬರೇ ಬರ್ತದೆ. ಯಾವ್ದ್ರಿ, ವಾತಾವರಣ ಬಿಸಿಯಾಗುವುದು ಭೂ ವಿಕಿರಣದಿಂದ. ನೋಡ್ರಿ ಇಲ್ಲಿ ನೋಡ್ರಿ ಒಂದ್ ಏನಪ್ಪ ಏನೋ ಇಂಪಾರ್ಟೆಂಟ್ ಅಂತ ಕೊಟ್ರೆ ಇದು ಬಹಳ ಸಲ ಪ್ರಶ್ನೆ ಕೊಟ್ಟ. 2015 SDA ಕೊಟ್ಟಾನ, ಆಲ್ರೆಡಿ ಒಂದ್ಸಲ 2 ಸಲ 3 ಸಲ KPSC ಎಕ್ಸಾಮ್ ಕೊಟ್ಟಾನ, ಮತ್ತೆ PSI ಕೊಟ್ಟಾನ. ವಾತಾವರಣ ಅಂದ್ರೆ ಈಗ ಎಕ್ಸಾಂಪಲ್ ನೋಡ್ರಿ, ಈಗ ನಾವಿಲ್ಲಿ ಭೂಮಿ ಮೇಲೆ ಇದೀವಿ, ಬೆಳಿಗ್ಗೆ ಸೂರ್ಯನ ಕಿರಣಗಳು ಬಿಡ್ತಾವ 7 ಗಂಟೆ 8 ಗಂಟೆ ಅಷ್ಟು ಬಿಸಿಲು ಇರಂಗಿಲ್ಲ. ಮಧ್ಯಾಹ್ನ ನೋಡ್ರಿ 2 ಗಂಟೆ 1 ಗಂಟೆಗೆ ಫುಲ್ ಬಿಸಿಲು ಬರೋದಿಲ್ಲ. ಏಪ್ರಿಲ್ ತಿಂಗಳದಾಗ ಫುಲ್ ಬಿಸಿಲು ಇರ್ತದ. ಎಲ್ಲಿ ಬೇಕಲ್ಲಿ ಮ್ಯಾಲೆ ಭೂಮಿ ಅಡಿವಾಗ ಹೋಗ್ರಿ, ಬೇಕಾದ್ರೆ ಯಾವ್ದನ್ನ ನಾವು ಎಲ್ಲೇನು ದನ ಕಾಯಕ ಅಲ್ಲಿ ಹೋಗಿರ್ತಾರಲ್ಲ ಹುಡುಗರು, ಅಲ್ಲಿ ನೋಡ್ರಿ ಹೊಗೆ ಒಂಥರ ಬಂದಂಗ ಅಂತ ಇಂಪಾರ್ಟೆಂಟ್. ಅಷ್ಟು ಭೂಮಿ ಏನಾಗಿರ್ತಲ್ರಿ ಕಾದಿರ್ತದ ಅಂತ ಇಂಪಾರ್ಟೆಂಟ್. ಅಂದ್ರೆ ಈಗ ನಿಮ್ಗ ಇಲ್ಲಿ ಏನ್ ತಿಳ್ಕೊಬೇಕಂತ ಕೊಟ್ರಿಗಿನ, ಈಗ ಸೂರ್ಯ ಅಂತಿಕಾರೆ, ಸೂರ್ಯನಿಂದ ಕಿರಣಗಳು ಬಿಡುಗಡೆ ಆಗ್ತಾವ, ಅಂದ್ರೆ ಸೂರ್ಯನಿಂದ ಬಿಸಿಲು ಬಿಡ್ತದೆ. ಇಂಪಾರ್ಟೆಂಟ್ ಬಿಸಿಲು ಬಿದ್ದಾಗ ಬೆಳಗ್ಗೆ ಬಿಡ್ತದಲ್ಲ, ಬೆಳಗ್ಗೆ ಯಾಕಪ್ಪ ಇನ್ನ ಅಷ್ಟು ಬಿಸಿಲು ಬಿಡಂಗಿಲ್ಲ ಅಂತಂದ್ರಗಿನ, ಬೆಳಗ್ಗೆ ಬಿಡುವಂತ ಬಿಸಿಲು ಮಧ್ಯಾಹ್ನ ಬಿಡುವಂತ ಬಿಸಿಲು ಒಂದೇ. ಬಟ್ ಏನಂದ್ರಗಿನ ಬೆಳಗ್ಗೆ ಬಿದ್ದಾಗ ಇನ್ನ ಭೂಮಿ ಇದೆಯಲ್ಲ ತಣ್ಣಗಿರ್ತದೆ, ಇನ್ನ ಕಾದಿರಂಗಿಲ್ಲ. ಎಕ್ಸಾಂಪಲ್ ಈಗ ನಾವೇನ ರೊಟ್ಟಿ ಗಿಟ್ಟಿ ಮಾಡ್ಬೇಕಂತಂದ್ರಗಿನ ಅಂಚಿರ್ತಲ್ಲ, ಅಂಚನ್ನ ಏನ್ ಮಾಡ್ತೀವಿ ಒಲೆ ಮೇಲೆ ಇಡ್ತೀವಿ. ಇಂಪಾರ್ಟೆಂಟ್ ಒಲೆ ಮೇಲೆ ಇಟ್ಟಿರ್ತೀವಿ, ಇಲ್ಲಿ ಕೆಳಗಡೆ ಬೆಂಕಿ ಹಚ್ಚಿದ್ದಾರೆ. ಈಗ ಆ ಬೆಂಕಿ ಹಚ್ಚಿಸಿ ಒಲೆ ಮೇಲೆ ಅಂಚಿಟ್ಟ ತಕ್ಷಣನೇ ಅಂಚಿನ ಮೇಲೆ ಹಿಂಗ್ ಕೈ ಇಡ್ರಿ, ಸುಡೋದಿಲ್ಲ ಅದು. ಸ್ವಲ್ಪ ಹೊತ್ತು ಅರ್ಧ ಗಂಟೆ ಬೆಂಕಿ ಹಚ್ಚಿಕೆ ಅಂಚಿನ ಮೇಲೆ ಕೈ ಇಟ್ರಿ ಅಂತೇಳ್ರಿ ಸುಡ್ತದ. ಹೌದಿಲ್ಲ? ಅಂದ್ರೆ ಭೂಮಿ ಮೊದ್ಲು ಏನಂತೇಳ್ರಿ ಹೀಟ್ ಆಗ್ಬೇಕು. ಭೂಮಿ ಹೀಟ್ ಹಾಕಿಸಿ ಭೂಮಿಯಿಂದ ಏನು ಬಿಡುಗಡೆ ಆಗ್ತಾವಲ್ಲ ಕಿರಣಗಳಿಂದ, ಅದರಿಂದ ಏನಂತೇಳ್ರಿ ವಾತಾವರಣ ಬಿಸಿ ಆಗುತ್ತೆ ಹೊರತು ಸೂರ್ಯನ ನೇರ ಕಿರಣಗಳಿಂದ ವಾತಾವರಣ ಬಿಸಿ ಆಗೋದಿಲ್ಲ. ಗೊತ್ತಿರ್ಲಿ ವಾತಾವರಣ ಹೆಂಗಪ್ಪ ಬಿಸಿ ಆಗೋದು ಅಂದ್ಬಿಟ್ರೆ ಭೂ ವಿಕಿರಣದಿಂದ ಭೂಮಿ ಕಾದು ಫುಲ್ ಹೀಟ್ ಆಗಿ ಭೂಮಿಯಿಂದ ಏನಾಗ್ಬೇಕಲ್ರಿ ಆ ಕಿರಣಗಳೇನಾಗ್ಬೇಕಲ್ರಿ ಬಿಡುಗಡೆ ಆಗ್ಬೇಕು. ಅವಾಗ ವಾತಾವರಣ ಏನಾಗ್ತಲ್ರಿ ಬಿಸಿ ಆಗ್ತದ. ನೀವ್ ಯಾರನ್ನ ಕೇಳಿದ್ರಿ ಅಂತ ಕರಿ ಆ ವಾತಾವರಣ ಯಾವ ರೀತಿ ಬಿಸಿ ಆಗ್ತದ ಅಂತ ಕೊಟ್ರಿನ ಸೂರ್ಯನ ನೇರ ಕಿರಣಗಳಿಂದ ಫಸ್ಟ್ನೇ ಆಪ್ಷನ್ ಕೊಟ್ಟಿರ್ತಾನ ಅಲ್ಲ ಅನ್ಬೇಕು, ಭೂ ವಿಕಿರಣದಿಂದ ಎಸ್ ಅನ್ಬೇಕು. ಇಂಪಾರ್ಟೆಂಟ್. ಅವಾಗ 1 ಪಾಯಿಂಟ್ ಮಾರ್ಕ್ಸ್ ಮತ್ತೆ ಅಂದ್ರೆ ಬಂದೇ ಬರ್ತದ. ಏನ್ ದೊಡ್ಡ ಮಾತಲ್ಲ, ಬಹಳ ಸರಳವಾಗಿರ್ತದ. ಯಾರು ವಿಜ್ಞಾನ ತಿಳ್ಕೊಂಡಿಲ್ಲ ಅವ್ರು ವಿಜ್ಞಾನವನ್ನು ತಿಳ್ಕೊಬೇಕು, ಮೆಂಟಲ್ ಅಬಿಲಿಟಿ ತಿಳ್ಕೊಂಡು ಮೆಂಟಲ್ ಅಬಿಲಿಟಿನ ತಿಳ್ಕೊಬೇಕು. ಬಹಳ ಸರಳವಾಗಿರುತ್ತೆ. ಎಕ್ಸಾಮ್ ಮಾತ್ರ ಬಹಳ ಸರಳವಾಗಿರುತ್ತೆ. ನಾವು ತಿಳ್ಕೊಬೇಕಲ್ಲ ಅಷ್ಟೇ. ನಾವು ಓದ್ಬೇಕ್ರಿ, ಬರೀ ಓದ್ಬೇಕು. ಬರೀ ಸುಮ್ನೆ ಉದ್ರಿ ಮಾತಾಡೋದು, ಕಟ್ಟೆ ಮೇಲೆ ಕುಂದ್ರೋದು, ಸುಮ್ನೆ ಅವನ ಬಗ್ಗೆ ಇವನ್ ಬಗ್ಗೆ ಆ ಕಡೆ ಜಾತ್ರೆಗೆ ಹೋಗೋದು, ಇಲ್ಲ ಸಿನಿಮಾಕ್ಕೆ ಹೋಗೋದು, ಅವೆಲ್ಲ ವೇಸ್ಟ್. ಅವ್ ಮುಂದ ನೌಕರಿ ಬಂದಾಗ ಮಾಡಕ್ ಬರ್ತದ. ಆದಷ್ಟು ಬೇಗ ಏನ್ ಮಾಡ್ಬೇಕಲ್ರಿ ನೀವು ವಾಟ್ಸಪ್ನಾಗ ಜಾಸ್ತಿ ಅಲರ್ಟ್ ಇರಬಾರ್ದು. ಬರೇ ಓದ್ತಿರ್ಬೇಕು. ಏನ ಅದು ಗೂಗಲ್ ಚೆಕ್ ಮಾಡಂಗಿದ್ರಿಗಿನ ನಿಮ್ ಓದೋದ್ರ ಬಗ್ಗೆ ಮಾತ್ರ ಚೆಕ್ ಮಾಡಿರ್ಬೇಕು. ಇಂಪಾರ್ಟೆಂಟ್ ತಿಳ್ಕರಿ. ನೆಕ್ಸ್ಟ್ ನೋಡಪ್ಪ ಇನ್ನೊಂದೈತೆ ಕಾಲುಬಾಯಿ ರೋಗ. ನಿಮ್ಗೆ ಹೇಳಿನ ಆಲ್ರೆಡಿ ಕಾಲುಬಾಯಿ ರೋಗ. ಏನ್ ಹೇಳ್ರಿ ಕಾಲುಬಾಯಿ ರೋಗ ಅಂತ ಕೊಟ್ರಿಗಿನ ಜಾನುವಾರುಗಳಲ್ಲಿ, ಕುರಿಗಳಲ್ಲಿ ಮತ್ತು ಹಂದಿಗಳಲ್ಲಿ ಬರ್ತಂತ ಹೇಳಿದ್ ನೋದಿಲ್ಲ. ಅಂದ್ರೆ ಕಾಲುಬಾಯಿ ರೋಗ ಐತಲ್ಲ ಯಾವ್ದ್ರ ಮುಖಾಂತರ ಬರ್ತಂತ ಕೊಟ್ರಿ ಅದನ್ನ ವೈರಸ್ ಅಂತ. ಕಾಲುಬಾಯಿ ರೋಗ ಗೊತ್ತಿಲ್ಲ, ವೈರಸ್ ಇದು ಕಾಲುಬಾಯಿ ರೋಗ. ವೈರಸ್ ಇಂದ ಬರ್ತದ. ಬಟ್ ಯಾರಿಗೆ ಬರ್ತಪ್ಪ ಅಂತ ಕೊಟ್ರಿಗಿನ ಜಾನುವಾರುಗಳು ಅಂದ್ರೆ ಗೊರಸು ಕಾಲುಳ್ಳ ಗೊರಸು 2 ಕಡೆ ಇರ್ಬೇಕು. ಇಂಪಾರ್ಟೆಂಟ್. ಜಾನುವಾರುಗಳು, ಕುರಿಗಳು, ಕೋಳಿಗಳಿಗೆ ಬರಂಗಿಲ್ಲ. ಜಾನುವಾರುಗಳು, ಕುರಿಗಳು ಮತ್ತೆ ಹಂದಿಗಳಲ್ಲಿ 3 ಪ್ರಾಣಿಗಳಲ್ಲಿ ಕಂಡು ಬರುತ್ತೆ. ಇಂಪಾರ್ಟೆಂಟ್. ನಮ್ಗ ಆಪ್ಷನ್ಸ್ ಕೊಡ್ತಾನ ಗೊತ್ತಿರಲಿ. ಕಾಲುಬಾಯಿ ರೋಗ ಈ ಕೆಳಗಂಡ ಯಾವ ಪ್ರಾಣಿಗಳಲ್ಲಿ ಕಂಡು ಬರ್ತದೆ? ನಮಗಲ್ಲಿ ಜಾನುವಾರುಗಳಲ್ಲಿ ಮಾತ್ರ. ಇದು 2ನೇದು ಜಾನುವಾರುಗಳು ಮತ್ತು ಕುರಿಗಳಲ್ಲಿ. 3ನೇದು ಜಾನುವಾರುಗಳು, ಕುರಿಗಳು ಮತ್ತು ಹಂದಿಗಳಲ್ಲಿ. ಜಾನುವಾರುಗಳು, ಕುರಿಗಳು ಮತ್ತೆ ಹಂದಿಗಳಲ್ಲಿ ಕಂಡು ಬರುತ್ತೆ. ಇಂಪಾರ್ಟೆಂಟ್. ಈ ಬಾಯಿಗೆ ಮತ್ತೆ ಕಾಲಿಗೆ ಏನ ತೊಡ್ರಿ ಉಣ್ಣಾತ ಇಂಪಾರ್ಟೆಂಟ್ ಗೊತ್ತಿರಲಿ. ನಿಮ್ಗ ಆ ಕಾಲುಬಾಯಿ ರೋಗ ಅಂದ ತಕ್ಷಣ ಟಕ್ಕಂತ ನಮಗ ವೈರಸ್ ಅಂತ ನೆನ್ಬರ್ಬೇಕು. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಅತ್ಯಂತ ಹಗುರವಾದ ಲೋಹ ಕೊಟ್ರಾಗಿನ ಲಿಥಿಯಂ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್. ಲಿಥಿಯಂ ಅತ್ಯಂತ ಹಗುರವಾದ ಲೋಹ. ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಬೇಡ. ಅತ್ಯಂತ ಹಗುರವಾದ ಲೋಹ ಯಾವ್ದ್ರಿ ಲಿಥಿಯಂ. ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಎಲುಬಿನ ಬೆಳವಣಿಗೆಗೆ ವಿಟಮಿನ್ ಡಿ ಅವಶ್ಯಕ. ಎಲುಬು ಅಂತಂದ್ರೆ ನಮಗ ಬೋನ್ ಇದಾವಲ್ಲ, ಈ ಬೋನ್ ಗಟ್ಟಿ ಆಗ್ಬೇಕಂತ ಕೊಟ್ರಿಗಿನ ಇವು ಸೂರ್ಯನ ಕಿರಣಗಳು ಬಹಳ ಇಂಪಾರ್ಟೆಂಟ್. ಸೂರ್ಯನ ಕಿರಣಗಳು ಅಂತ ಕೊಟ್ರಿಗಿನ
ಬೆಳಗ್ಗೆ ನಾವು ವಾಕ್ ಮಾಡಕ್ ಹೋಗಿಲ್ಲ 7 ಗಂಟೆಗೆ ಇಲ್ಲ 6:30 6 ಗಂಟೆಗೆ 5:30 5 ಗಂಟೆಗೆ ಅವಾಗೇನ ಆ ಸೂರ್ಯನ ಕಿರಣಗಳು ಬೆಳಗ್ಗೆ ಬಿಡ್ತಾವಲ್ಲ ಒಂದು 6:30 ಅದು ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಎಲುಬಿನ ಬೆಳವಣಿಗೆಗೆ ಅತಿ ಅವಶ್ಯಕ ಅದು ಯಾವ್ದ್ರಿ? ವಿಟಮಿನ್ ಡಿ. ವಿಟಮಿನ್ ಡಿ ಮೋಸ್ಟ್ ಇಂಪಾರ್ಟೆಂಟ್. ವಿಟಮಿನ್ ಡಿ ಅದಕ್ಕೆ ಬೆಳಗ್ಗೆ ಅದಕ್ಕೆ 8 ಗಂಟೆ 9 ಗಂಟೆ ತನ ಮಲ್ಕಲಾರ್ದ ಬೆಳಗ್ಗೆ ಎದ್ದು 5 ಗಂಟೆ 5:30 ವಾಕ್ ಹೋಗೋದು ಕಲಿಬೇಕ. ಇಲ್ಲಾಂದ್ರೆ ಮುಗಿದೋಯ್ತು. ಸೂರ್ಯನ ಕಿರಣಗಳು ಬೆಳಗ್ಗೆ ಬೆಳಗ್ಗೆ ಬೇರೆ, ಮಧ್ಯಾಹ್ನ ಬೆಳೋದೇ ಬೇರೆ. ಬೆಳಗ್ಗೆ ಬೆಳೋದು ಆ ಸೂರ್ಯನ ಕಿರಣಗಳು ನಾವೇನ್ ಮಾಡ್ಬೇಕ್ರಿ? ಸವಿಬೇಕಂತ ಇಂಪಾರ್ಟೆಂಟ್. ಬೆಳಗ್ಗೆ ಹೋಗಿ ವಾಕಿಂಗ್ ಮಾಡ್ರಿ, ರನ್ನಿಂಗ್ ಓಡ್ರಿ, ಮೈ ಮೇಲೆ ನೀರು ಬರ್ಬೇಕು. ಹಂಗ ರನ್ನಿಂಗ್ ಓಡಂತ ಕೆಪಾಸಿಟಿ ಬೆಳೆಸಿ. ನೀವು ಓಡ್ತಾರೆ ಒಂದು 100 ಮೀಟರ್ ಓಡಿರೋದಿಲ್ಲ. ಅವಾಗೆ ಅವು ದನಗಳು ಬುಸ್ಕರಿತೀವಲ್ಲ, ಅವು ಎಮ್ಮೆಗಳು ನೀರು ಪಾರ್ ಕುಡಿದಕ್ಕೆ ಸುಸ್ಸಂದಲ್ಲ, ಆ ಟೈಪ್ ಮಾಡ್ತೀವಿ. ನಾವ್ ಏನ್ ಮಾಡಕ್ಕಾಗ್ತದ? ಈಗ ಆ ಫುಡ್ ವ್ಯವಸ್ಥೆಗೂ ನಂಗೆ ಐತೆ. ಅದಕ್ಕೆ ಕುಂತಿಗೆ ಕರೆಕ್ಟ್ ಆಗಿ ಆರೋಗ್ಯವನ್ನು ಕಾಪಾಡ್ಕೇರಿ. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಕುಷ್ಠರೋಗ. ಕುಷ್ಠರೋಗ ಯಾವ್ದ್ರ ಮುಖಾಂತರ ಬರ್ತಂತ ಕೊಟ್ರಿಗಿನ? ಬ್ಯಾಕ್ಟೀರಿಯಾ. ಇದಕ್ಕೂ ಗೊತ್ತಿರ್ಬೇಕು ಕುಷ್ಠರೋಗ. ಅದೇ ಕಾಲು ಬಾಯಿ ರೋಗ ಕೊಟ್ರಿಗಿನ ವೈರಸ್. ಅದ್ರಾಗ ಕುಷ್ಠರೋಗ ಕೊಟ್ರಿಗಿನ ಅದು ಬ್ಯಾಕ್ಟೀರಿಯಾ. ಆ ಕುಷ್ಠರೋಗದ ಬಗ್ಗೆ ನಮ್ಮ ಇವರು ಲಾಲ್ ಸಾಬ್ ಹೇಳ್ತಾರೆ, ಗೊತ್ತಿರಲಿ. ನೆಕ್ಸ್ಟ್ ಕೆಳಗಡೆ ನೋಡ್ರಿ ಇನ್ನೊಂದು ಇಂಜಿನ್ ಐತೆ ನೋಡಪ್ಪ, ರೋಟರಿ ಸ್ಟೀಮ್ ಇಂಜನ್. ಸ್ಟೀಮ್ ಇಂಜನ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಕಂಡಿಡಿದವನು ಯಾರಾದ್ರು ಕೊಟ್ರಿಗಿನ? ಜೇಮ್ಸ್ ವ್ಯಾಟ್. ಸ್ಟೀಮ್ ಇಂಜನ್, ರೋಟರಿ ಸ್ಟೀಮ್ ಇಂಜನ್. ನೋಡ್ರಿ ಯಾವ ಪುಸ್ತಕ ಓದಿರ್ತೀರಿ ಇದು ನೋಡ್ರಿ ಹಿಂಗ್ ಕೊಟ್ಬಿಡ್ತಾನೆ. ರೋಟರಿ ಸ್ಟೀಮ್ ಇಂಜನ್ ಯಾರಪ್ಪ? ಸಂಶೋಧಕ ಅಂತ ಕೊಡ್ತಾನೆ. ಟಕ್ ಅಂತ ಏನ್ ಹಾಕ್ಬೇಕಲ್ರಿ? ಜೇಮ್ಸ್ ವ್ಯಾಟ್ ಅಂತ ಹಾಕ್ಬೇಕು. ಅದ್ರಾಗ ಏನಿಲ್ಲಪ್ಪ, ನಮ್ಗೆ ಏನ್ ಅಂತಂದ್ರೆ ನಾವು ಮನಸ್ಸು ಮಾಡ್ಬೇಕು. ಫಸ್ಟಿಗೆ ನಾವು ಮನಸ್ಸು ಮಾಡ್ಬೇಕಂತಂದ್ರೆ ಈ ನೋಡ್ರಿ ಕಾಮನ್ ಆಗಿ ನಾವ್ ಏನ ಪುಸ್ತಕ ಓದಕತ್ತೀನಿ ಅಂದ್ರೆ ನಿದ್ದೆ ಬರೋದು ಕಾಮನ್. ಅದು ಸಾಮಾನ್ಯ ನಿದ್ದೆ ಬರ್ತದ. ನಿದ್ದೆ ಬರೋ ಟೈಮಿಗೆ ಸ್ವಲ್ಪ ಮನೆ ಪರಿಸ್ಥಿತಿ ಬಗ್ಗೆ ಆಲೋಚನೆ ಮಾಡ್ಬೇಕು. ನೋಡ್ಬೇಕು ಮನ್ಯಾಗ ಅಲ್ಲಿ ನೋಡಿ ತಂದೆ ತಾಯಿ ವಯಸ್ಸಾಗಿರ್ತದ, ಅಲ್ಲಿ ಕಟ್ಟಿಗೆ ಒಬ್ರು ಮಕ್ಕಂದಿರ್ತಾರ, ಈ ಕಡೆ ಕೆಳಗಡೆ ಹೊರಗಡೆ ಒಬ್ರು ಮಕ್ಕಂದಿರ್ತಾರ, ಅಲ್ಲಿ ಕರೆಂಟ್ ಇರಂಗಿಲ್ಲ. ಹೌದು, ಹಂಗೆ ಮಚ್ಚರ್ದನ್ಗಳು ಏನೋ ಗುಜು ಹಂಗೆ ಒದಗಿಂದ ಮಕ್ಕಂಡಿರ್ತಾವ. ಎಲ್ಲ ಬಡತನ ಇರ್ತದ, ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಇರಂಗಿಲ್ಲ. ಇವೆಲ್ಲ ಆಲೋಚನೆ ಮಾಡ್ಬೇಕು. ತೆಗಿಬೇಕು ಬುಕ್ಕ, ತೆಗೆದ ಕೇಸೆ ದೀಗಿ ಇಟ್ಕೋಬೇಕು. ಹಳ್ಳ್ಯಾಗ ಆ ಕರೆಂಟ್ ಇಲ್ಲ ಅಂದ್ರೆ ಏನಾಯ್ತು? ದೀಗಿ ಇಟ್ಟ ಕೇಸೆ ನಾವು ಓದೋದು ಕಲಿಬೇಕು. ಇಂಪಾರ್ಟೆಂಟ್. ಅವಾಗ ಇವತ್ತಿಲ್ಲ ನಾಳೆ ಅದು ದೀಗಿ ಅಂದ್ರೆ ಏನ್ರಿ? ಚಿಮಣಿ ಅಂತೀವಲ್ಲ, ಇಂಪಾರ್ಟೆಂಟ್. ಅದು AC ಆಗಿ ಪರಿವರ್ತನೆ ಆಗಂತ ಸಂದರ್ಭಗಳು ಇರ್ತಾವ. ಅದಕ್ಕೆ ಕುಂತಿಕೆಸೆ ಸ್ಟಡಿ ಮಾಡೋದ್ ಟೈಮ್ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡ್ರಿ. ನೆಫ್ರಾನ್ಗಳಂತ ಇಂಪಾರ್ಟೆಂಟ್. ನೆಫ್ರಾಲಜಿ ಮೂತ್ರಕೋಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತಾರಲ್ರಿ? ನೆಫ್ರಾಲಜಿ ಅಂತ ಕರೀತಾರೆ. ಈ ಮೂತ್ರಕೋಶಗಳ ಬಗ್ಗೆ ನಿಮ್ಗೆ ಪಾಠ ಇವ್ರು ಲಾಲ್ ಸಾಬರ್ ಮಾಡ್ತಾರ. ನಾನು ಆಲ್ರೆಡಿ ಹೇಳಿದಿನ ಇಂಪಾರ್ಟೆಂಟ್. ಕಿಡ್ನಿಗಳು, ಆ ಕಿಡ್ನಿಗಳು ಫೇಲ್ ಆದ್ರೆ ಡಯಾಲಿಸಿಸ್ ಚಿಕಿತ್ಸೆ ಮಾಡ್ತಾರ. ಡಯಾಲಿಸಿಸ್ ಚಿಕಿತ್ಸೆ ಮೋಸ್ಟ್ ಇಂಪಾರ್ಟೆಂಟ್. ಕಿಡ್ನಿಗಿನ ಫೇಲ್ ಆಯ್ತು ಅಂದ್ರೆ ಮುಗಿದು ಹೋಯ್ತು ಅಂತ ಅರ್ಥ, ಜೀವನನೇ ಫೇಲ್ ಅಂತ ಅರ್ಥ. ಯಾಕಂದ್ರೆ ಅದನ್ನ ಡಯಾಲಿಸಿಸ್ ವಾರಕ್ಕೊಂದ್ಸಲ ಯಾರು ಮಾಡ್ಸಕ್ ಹೌದು, ನಮಗೆಲ್ಲ ದುಡ್ಡು ಖರ್ಚು. ಅದಕ್ಕಿನ್ನ ಯಾವ್ಯಾವ ರೋಗಗಳು ಬರ್ತವೆ ನಿನ್ನ ಡಯಾಲಿಸಿಸ್ ಹಾಳಾಗೋಲ್. ಇನ್ನ COVID-19 ಅಂತ ಬಂದದ. ಒಂದನೇ ಅಲಿ, ಎರಡನೇ ಅಲಿ, ಮೂರನೇ ಅಲಿ ಏನೋ ಬರ್ತಾ ಹೌದಿಲ್ಲ. ಅದಕ್ಕೆ ಅಷ್ಟೊಳಗೆ ನಾವ್ ಏನ ಮಾಡಿಕೆಸೆ ಸೆಟ್ಲ್ ಆಗ್ಬೇಕು. ಅತ್ಯಂತ ಗಟ್ಟಿಯಾದ ಅಲೋಹ ಕೊಟ್ರಿಗಿನ ವಜ್ರ ಅಂತ ಅತ್ಯಂತ ಗಟ್ಟಿಯಾದ ಅಲೋಹ ವಜ್ರ. ನೋಡ್ರಿ ಇದು ಕಾರ್ಬನ್ ಅಂತ ಐತಲ್ಲ, ಕಾರ್ಬನ್ನ ಬಹುರೂಪವೇ ವಜ್ರ. ಅದು ಗೊತ್ತಿರ್ಬೇಕು. ಕಾರ್ಬನ್ನ ಬಹುರೂಪ ಅಂತ ಕೊಡ್ತಾನ. ಕಾರ್ಬನ್ನ ಬಹುರೂಪ. ಕೆಳಗಡೆ ಏನಂತ ಹುಡುಕ್ಬೇಕಲ್ರಿ? ವಜ್ರ ಅಂತ ಹುಡುಕ್ಬೇಕು. ಅದೇ ವಜ್ರ ಅಂದ್ರೆ ನಮ್ಮ ಭಾರತದ 28 ರಾಜ್ಯಗಳಿದಾವಲ್ಲ, 28 ರಾಜ್ಯದಾಗ ಮಧ್ಯಪ್ರದೇಶದ ಒಂದು ಪನ್ನ ಅಂತ ಬರ್ತದೆ, ಇಂಪಾರ್ಟೆಂಟ್ ಪ್ಲೇಸ್. ಅಲ್ಲಿ ವಜ್ರದ ಗಣಿ ಐತಿ, ಇಂಪಾರ್ಟೆಂಟ್. ಎಲ್ಲಿ ಹೇಳ್ರಿ? ಮಧ್ಯಪ್ರದೇಶದ ಪನ್ನ. ಅದೇ ಪ್ರಪಂಚದಾಗ ನೋಡಿದ್ರಿ ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ಅಲ್ಲಿ ನೋಡ್ರಿ ವಜ್ರದ ಗಣಿಗಳಿದಾವ, ಇಂಪಾರ್ಟೆಂಟ್. ಅಂದ್ರೆ ನೋಡ್ರಿ ಈಗ ಹಟ್ಟಿ ಚಿನ್ನದ ಗಣಿ, ಕಪ್ಪತ್ತ ಗುಡ್ಡ ಚಿನ್ನದ ಗಣಿ, ಮಧ್ಯಪ್ರದೇಶದ ಪನ್ನ ವಜ್ರದ ಗಣಿ, ಪನ್ನ. ಆಮೇಲೆ ಸೌತ್ ಆಫ್ರಿಕಾದ ಕಿಂಬರ್ಲಿ ಅದು ವಜ್ರದ ಗಣಿ. ಇಲ್ಲ ಮಧ್ಯಪ್ರದೇಶ ಅದು ದಕ್ಷಿಣ ಆಫ್ರಿಕಾದ ಜೋಹನ್ಸ್ಬರ್ಗ್ ಅದು ಚಿನ್ನದ ಗಣಿಗಾರಿಕೆ. ಇವೆಲ್ಲ ಗೊತ್ತಿರಬೇಕಂತ ನಿಮ್ಗ ಒಂದೊಂದು ಪ್ಲೇಸ್ ರೀ. ನಾವ್ ಯಾವ್ದು ಹಳ್ಳಿಯಾಗ ನಾವು ಯಾವ್ದೋ ಕೂಲಿ ಕೆಲಸ ಮಾಡ್ತಿರ್ಬೋದು, ಬಟ್ ಅಮೆರಿಕ ದೇಶದ ಬಗ್ಗೆ ನಾವು ಡಿಸ್ಕಸ್ ಮಾಡೋದು. ಅಮೆರಿಕ ದೇಶದ ನಾಸಾ ಆಗಿರ್ಬೋದು, ಇಲ್ಲಾಂದ್ರೆ ಅಮೆರಿಕ ದೇಶದ ಐತಿಲ್ಲ ಅದ್ಯಾವ್ದು ಸ್ಪೇಸ್ ಎಕ್ಸ್, ಎಲನ್ ಮಾಸ್ಕ್ ಅದು ಅವ್ರು 143 ಉಪಗ್ರಹವನ್ನು ಉಡಾವಣೆ ಮಾಡ್ಯಾರ. ನಮ್ಮ ಇಸ್ರೋದ ಬಗ್ಗೆ ಆಗಿರ್ಬೋದು, ಇಲ್ಲ DRDOದ ಬಗ್ಗೆ ಆಗಿರ್ಬೋದು. ಹಿಂಗ ಇದ್ರ ಬಗ್ಗೆ ಅಂತೇಸೆ ಡಿಸ್ಕಷನ್ ಮಾಡೋದು. COVID-19 ಬಗ್ಗೆ ಆಗಿರ್ಬೋದು, ನಮಗೆ ಯಾವ್ದಾರ ವೈರಸ್ ಬಂತ ಅದ್ರ ಬಗ್ಗೆ ಆಗಿರ್ಬೋದು. ನಾವೆಲ್ಲ ಹಳ್ಳಿಯಾಗ ನಾವ್ ಇರ್ಬೋದು, ಬಟ್ ಏನಂತಂದ್ರೆ ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಅವಾಗ ಇವತ್ತಿಲ್ಲ ನಾಳೆ ನಾವ್ ಏನಂತ ಹೇಳ್ರಿ ಬಹಳ ಡೆವಲಪ್ಮೆಂಟ್ ಆಗ್ತೀವಿ. ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೆಳಗಡೆ ಇನ್ನೊಂದು ಐತಿ ನೋಡಪ್ಪ. ಪ್ರಾಣಿಗಳಲ್ಲಿ ಅಡಿಪೋಸ್ ಅಂಗಾಂಶದಲ್ಲಿ ಕೊಬ್ಬು ಶೇಖರಣೆ ಆಗಿರುತ್ತದೆ. ಬಹಳ ಇಂಪಾರ್ಟೆಂಟ್ ಇದು ಅಡಿಪೋಸ್ ಅಂಗಾಂಶ. ನೋಡ್ರಿ ಪ್ರಶ್ನೆ ಡಿಪೆಂಡ್ ಅಪಾನ್ ಆಪ್ಷನ್ಸ್. ಅಂದ್ರೆ ಆ ಕೊಬ್ಬು ಐತಲ್ಲ, ಫ್ಯಾಟ್ ಕೊಬ್ಬು ಅದು ಎಲ್ಲಿ ಶೇಖರಣೆ ಆಗಿರುತ್ತೆ ಅಂದ್ಕೊಟ್ರಿಗಿನ ಇಲ್ಲಿ ನಮ್ಮ ಚರ್ಮ ಐತಲ್ಲ, ಚರ್ಮದ ಕೆಳಗಡೆ ಒಂದು ಅಂಗಾಂಶ ಇರ್ತದೆ, ಟಿಶ್ಯೂ ಅಂತ ಕರಿತೀವಲ್ಲ, ಅಂಗಾಂಶ ಬಹಳ ಇಂಪಾರ್ಟೆಂಟ್. ಅದು ಅಡಿಪೋಸ್ ಅಂಗಾಂಶದಲ್ಲಿ ಈ ಕೊಬ್ಬು ಶೇಖರಣೆ ಆಗಿರ್ತದೆ. ಕೇಳೇನ ಪ್ರಶ್ನೆ ನಮಗೇನಪ್ಪ ಸಿಂಗಲ್ ಆಗಿ ಕೊಬ್ಬು ಈ ಕೆಳಗಡೆ ಯಾವ್ದ್ರಲ್ಲಿ ಶೇಖರಣೆ ಆಗಿರ್ತದೆ ಏನಂತ ಹಾಕ್ಬೇಕಲ್ರಿ? ಅಡಿಪೋಸ್ ಅಂಗಾಂಶ. ನೋಡ್ರಿ ಇಲ್ಲಿ ಐತೆ ನೋಡಪ್ಪ ಇಂಪಾರ್ಟೆಂಟ್. ಇಲ್ಲಿ ಇಂಗ್ಲಿಷ್ನಾಗ ಒಂದು ಚಿತ್ರದಾಗ ಐತೆ ನೋಡ್ರಿ, ಅಡಿಪೋಸ್
ಟಿಶ್ಯೂ ಅಂತ ಐತೆ, ಅಡಿಪೋಸ್ ಟಿಶ್ಯೂ ಅಂದ್ರೆ ಚರ್ಮದ ಕೆಳಗಡೆ ಇರ್ತದೆ. ಇದು ನಿಮಗ ಚರ್ಮದ ಕೆಳಗಡೆ ಐತೇನೋ, ಚರ್ಮದ ಮೇಲೆ ಐತೇನೋ, ಇಲ್ಲ ತಲೆಗೈತೇನೋ, ಕಾಲಾಗೈತೇನೋ ಅಂತ ಕೇಳ್ತಾನ. ನಮ್ಗೇನ್ ಹೇಳ್ರಿ, ಕೊಬ್ಬು ಐತಲ್ಲ ಈ ಕೆಳಗಡೆ ಎಲ್ಲಿ ಶೇಖರಣೆ ಆಗಿರುತ್ತದೆ? ನಮ್ಗೇನ್ ಹೇಳ್ರಿ, ಡಿಪೆಂಡ್ ಅಪನ್ ಆಪ್ಷನ್ಸ್. ಆಪ್ಷನ್ಸ್ ಏನ್ ನೋಡ್ಬೇಕ್ರಿ, ಅಡಿಪೋಸ್ ಅಂಗಾಂಶ, ಇಷ್ಟು ಇಂಪಾರ್ಟೆಂಟ್. ಕೆಳಗಡೆ ನೋಡ್ರಿ, ಮಾನವನ ಅತಿ ದೊಡ್ಡ ಅಂಗ ಯಾವ್ದಂತ ಐತಿ ಇಂಪಾರ್ಟೆಂಟ್. ಅದು ಆ ಚರ್ಮ ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ. ಮಾನವನ ಅತಿ ದೊಡ್ಡ ಅಂಗ ನಮಗ ಹೊಟ್ಟೆ ಅಂತ ಕೊಡ್ತಾರ. ಮತ್ತೆ ಯವ್ವೋ ಎಲ್ಲೇ ನೋಡಿದ್ರು ಹೊಟ್ಟೆ, ಹೊಟ್ಟೆನೆ, ಹೊಟ್ಟೆ ಅಂತ ಆಗಿದ್ರೆ ಹಿಂದಗಡೆ ಮಾನವನ ಅತಿ ದೊಡ್ಡ ಅಂಗ ಅದಲ್ಲ, ಚರ್ಮ, ಸ್ಕಿನ್ ಅಂತ ಇಂಪಾರ್ಟೆಂಟ್. ಚರ್ಮದ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ ಡರ್ಮಟೋಲಜಿಸ್ಟ್ ಅಂತ ಕರೀತಾರ. ನಿಮಗೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂತ ಕೊಟ್ರೆ ಚರ್ಮದ ಬಣ್ಣಕ್ಕೆ ಕಾರಣ ಕೊಟ್ರೆ ವರ್ಣಕ ಮೆಲನಿನ್ ಅಂತ ಬರ್ತದೆ. ನಿಮ್ಗೆ ಆಲ್ರೆಡಿ ಫಸ್ಟ್ ಕ್ಲಾಸ್ನಾಗ ಹೇಳಿದ್ದೀನಿ. ಒಂದು ತಿಳ್ಕೊಂತಿರ್ಬೇಕು. ಈಗ ಚರ್ಮದ ಬ್ಯಾಂಕ್ ಗುಣ ಆಗ್ಯದ, ಚರ್ಮ ಗುಣ ದಾನ ಮಾಡಬಹುದು. ಬ್ಲಡ್ ಡೊನೇಟ್ ಮಾಡ್ತೀವಲ್ಲ, ಚರ್ಮದ ಗುಣ ದಾನ ಮಾಡಬಹುದು. ಆದ್ರೆ ಚರ್ಮ ಬದುಕಿದ್ದಾಗ ದಾನ ಮಾಡಕ್ ಬರೋದಿಲ್ಲ. ಅದು ಒಂಥರ ಈ ಕಣ್ಣಿನ ದಾನ ಮಾಡ್ತೀವಲ್ಲ ಆ ಟೈಪ್ ಅಂತ. ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ ಅದ್ರ ಬಗ್ಗೆ. ಮಾನವನ ಅತಿ ದೊಡ್ಡ ಅಂಗ ಕೊಟ್ರೆಗಿನ ಚರ್ಮ ಅಂತ ಹಾಕ್ರಿ, ಇಂಪಾರ್ಟೆಂಟ್. ಏನೈತೆ ಅದು? ಮತ್ತೆ ಹಿಂದಗಡೆಗೆ ಹೊಟ್ಟೆ ಹಾಕಿರ್ತೀರಿ, ಹೊಟ್ಟೆ ಕೊಡ್ತಾರ ಆಪ್ಷನ್ಸ್ ಅಲ್ಲಿ. ಹೊಟ್ಟೆ ಎಕ್ಸಾಮ್ ಬರೀ ನೋಡಿರ್ತೀರಿ, ಹೊಟ್ಟೆ ಹಾಕಂದ್ರೆ ಹೊಟ್ಟೆ ಹಾಕಿಟ್ರಿ ಅಂತ ಏನ್ ಹಾಕ್ಬಿಡ್ರಿ, ಚರ್ಮ ಅಂತ ಹಾಕ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಇದಿಷ್ಟು ಗೊತ್ತಿರ್ಬೇಕು. ಯಾಕಂದ್ರೆ ನಿಮಗ್ ಒಂದೊಂದೇ ತಿಳ್ಕೊಬೇಕು, ನೀವು ನೋಡ್ಬೇಕು. ಸೈನ್ಸ್ ನಿಮ್ ತಲೆಗಿರ್ಬೇಕು. ಸೈನ್ಸ್ ಅಂತ ಇರ್ಬೇಕು. ಈ ಕಡೆ ಮೆಂಟಲ್ ಅಬಿಲಿಟಿ, ಸೈನ್ಸ್ ಮೆಂಟಲ್ ಅಬಿಲಿಟಿ. ಇನ್ನೊಂದು ಗೊತ್ತಿರಲಿ, ಮೆಂಟಲ್ ಅಬಿಲಿಟಿ ಯಾವ ಬೇಕೋ ಪ್ರಾಕ್ಟೀಸ್ ಮಾಡೋದಲ್ಲ, ಎಕ್ಸಾಮಿಗೆ ಬಿಡೋ ಪ್ರಾಕ್ಟೀಸ್ ಮಾಡ್ಬೇಕು. ಕ್ವಶನ್ ಪೇಪರ್ ಇದ್ದಂತ ಮೆಂಟಲ್ ಅಬಿಲಿಟಿನ ಪ್ರಾಕ್ಟೀಸ್ ಮಾಡ್ರಿ, ಬಹಳ ಇಂಪಾರ್ಟೆಂಟ್ ಅಥವಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದೈತೆ ನೋಡಪ್ಪ, ಇಲ್ಲಿ ರೇಖಾ ಗಣಿತದ ಪಿತಾಮಹ. ಎಲ್ಲ ಮತ್ತೆ ಬೀಜ ಗಣಿತದ ಪಿತಾಮಹ, ಇಲ್ಲ ಆ ಗಣಿತದ ಪಿತಾಮಹ, ಇವೆಲ್ಲ ಬೇಡ. ನಮಗೇನ್ ಹೇಳ್ರಿ, ಎಲ್ಲೋ ಒಂದು ಬಂದಿರ್ತಾವ ಪ್ರಶ್ನೆ, ಅಪ್ಡೇಟ್ ಮಾಡ್ಕೇರಿ. ರೇಖಾ ಗಣಿತದ ಪಿತಾಮಹ ಕೊಟ್ರಗಿನ ಯುಕ್ಲಿಡ್ ಅಂತ ಹಾಕ್ಬೇಕು. ರೇಖಾ ಗಣಿತದ ಪಿತಾಮಹ ಯಾರು? ಯುಕ್ಲಿಡ್. ಇಲ್ಲ ನೋಡ್ರಿ, ಯುಕ್ಲಿಡ್. ಇವರು ಫೋಟೋ ಏನ್ ಮಾಡಿ ಇಂಪಾರ್ಟೆಂಟ್ ಗೊತ್ತಿರಲ್ಲ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೆಳಗಡೆ ಹೃದಯದ ಬಗ್ಗೆ ಅಧ್ಯಯನ. ಹೃದಯದ ಬಗ್ಗೆ ಅಧ್ಯಯನ, ಅದಕ್ಕೇನಂತ ಕರೀತಾರ? ಕಾರ್ಡಿಯಾಲಜಿ ಅಂತ ಕರೀತಾರ. ಹೃದಯದ ಬಗ್ಗೆ ಇದು ಬ್ಲಡ್ ಏನ್ ಮಾಡ್ತಲ್ರಿ, ಪಂಪ್ ಮಾಡ್ತದ ಹೃದಯ. ಮೋಸ್ಟ್ ಇಂಪಾರ್ಟೆಂಟ್. ಈ ಹೃದಯ ಒಂದು ನಿಮಿಷಕ್ಕೆ 72 ಸಲ ಹೊಡಕಂತದ, ಹೌದಿಲ್ಲ? ಲಬ್ ಡಬ್ ಅಂತ ಹೊಡ್ಕಂತ. ಆದ್ರೆ ಬೈ ಚಾನ್ಸ್ ನಾವು ಅಲ್ಲೇ ಬರಂಗಲ್ಲ ಆಗಂಗಿಲ್ಲ ಅಂತಂದ್ರೆ ಅಲ್ಲೇ ಮುಗಿದ್ ನಮ್ ಸಂತೆ. ನಾವ್ ಏನಿಲ್ಲ, ಮುಗಿದು ಹೋಯ್ತು. ಜೈ ಜವಾನ್ ಜೈ ಕಿಸಾನ್ ಅಂತ ಅರ್ಥ. ಇಂಪಾರ್ಟೆಂಟ್ ಓದಂಗೆ ಸರಿ ನಾವು. ಅಂದ್ರೆ ಹೃದಯದ ಬಡಿತ ನಿಂತ್ರಿಗಿನ ಅಂದ್ರೆ ಹೃದಯ ಅಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ. ಹೃದಯ ಬಹಳ ಇಂಪಾರ್ಟೆಂಟ್ ಐತೆ. ಎಷ್ಟು ಆಸ್ತಿ ಮಾಡಿದ್ರು ಆ ಹೃದಯ ನಿಂತಂದ್ರೆ ಮುಗಿದೋಯ್ತು, ಕಥೆನೇ ಮುಗಿತು. ಅದಕ್ಕೆ ಹೃದಯನ ಕರೆಕ್ಟ್ ಆಗಿ ನಾವು ನೋಡ್ಕೋಬೇಕಾಗ್ತದೆ. ಅಂದ್ರೆ ಬೆಳಿಗ್ಗೆ ವಾಕ್ ಮಾಡೋದು, ಮೆಡಿಟೇಷನ್ ಮಾಡೋದು, ಎಲ್ಲ ನೀರು ಒಳ್ಳೆ ನೀರು ಕುಡಿಯೋದು, ಇಲ್ಲಾಂದ್ರೆ ಏನಂತಾರ ಧ್ಯಾನ ಮಾಡೋದು. ಇಲ್ಲಿ ಈ ಟೈಪ್ ಮಾಡ್ಬೇಕು ನಾವು. ಇಲ್ಲಿ ಹೃದಯ ಇದೆ ಚೆನ್ನಾಗಿರ್ಬೇಕು, ಬ್ಲಡ್ ಕರೆಕ್ಟ್ ಆಗಿ ಹೋಗ್ಬೇಕು, ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಬಿ ಪಿ ಕರೆಕ್ಟ್ ಆಗಿರ್ಬೇಕಂತಂದ್ರೆ ಚೆನ್ನಾಗಿ ವಾಕ್ ಮಾಡ್ಬೇಕು. ಇಲ್ಲಾಂದ್ರೆ ಇವತ್ತಿನ ನಾಳೆ ಹೈ ಬಿ ಪಿ ಆಯ್ತು, ಲೋ ಬಿ ಪಿ ಆಯ್ತು, ಅಂದ್ಬಿಡ್ತಾರೆ. ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ತಿಳ್ಕೊರಿ. ನೆಕ್ಸ್ಟ್ ನೋಡಿ, ಕೆಳಗಡೆ ಹೃದಯದ ಬಗ್ಗೆ ನಮಗೆ ನೆಕ್ಸ್ಟ್ ಒಂದು ಕ್ಲಾಸ್ ಇವರು ಹೇಳಿದ್ದೀನಿ. ಯಾರಿಗೆ? ಲಾಲ್ ಸಾಬ್ ಅವರು ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಹಣ್ಣಿನಲ್ಲಿರುವ ಸಕ್ಕರೆ. ಹಣ್ಣು ಅಂದ್ರೆ ಹಣ್ಣು ತಿಂತೀವಲ್ಲಪ್ಪ, ಮಾವಿನ ಹಣ್ಣು, ಅವೆಲ್ಲ ಹಣ್ಣಿನಲ್ಲಿರುವ ಸಕ್ಕರೆ ಕೊಟ್ರಿಗಿನ ಫ್ರಕ್ಟೋಸ್ ಅಂತ. ಫ್ರಕ್ಟೋಸ್ ಅಂದ್ರೆ ಪೂರ್ತಿ ಸ್ವೀಟ್ ಇದು ಅಂತ. ಯಾವ್ದೋಡ್ರಿ? ಫ್ರಕ್ಟೋಸ್ ಅಂದ್ರೆ ಹಣ್ಣಿನಲ್ಲಿರುವ ಸಕ್ಕರೆ ಕೊಟ್ರಿಗಿನ ಫ್ರಕ್ಟೋಸ್ ಅಂತ ಹಾಕ್ರಿ, ಇಂಪಾರ್ಟೆಂಟ್. ಅದೇನ್ ದೊಡ್ಡ ಮಾತಲ್ಲ. ಮತ್ತೆ ಎಲ್ಲದ್ರಾಗ ಸರ ಗೆಜ್ಜರಿದಾಗ ಯಾವ ಸಕ್ಕರೆ ಇರ್ತದ, ಇದರಿಂದ ಕೊಬ್ಬರಿ ಯಾವ್ದು ಇರ್ತದ, ಅವೆಲ್ಲ ಬೇಡ. ನಮ್ಗೇನು ಹಣ್ಣಿನಲ್ಲಿರುವ ಸಕ್ಕರೆ ಕೊಟ್ರಿಗಿನ ಫ್ರಕ್ಟೋಸ್ ಇಂಪಾರ್ಟೆಂಟ್. ಆಮೇಲೆ ಕೆಳಗಡೆ ಇನ್ನೊಂದೈತೆ ನೋಡ್ರಿ, ಗ್ರಂಥಿಗಳ ರಾಜ. ಯಾವ್ದೋಡ್ರಿ? ಪಿಟ್ಯುಟರಿ. ಅತ್ಯಂತ ಚಿಕ್ಕ ಗ್ರಂಥಿ ಯಾವ್ದೋಡ್ರಿ? ಪಿಟ್ಯುಟರಿ ಕೊಟ್ಟಿದ್ದ. ಇನ್ನೊಂದು ಪಿನಾಲ್ ಕೊಟ್ಟಿದ್ದಂದ್ರಿನ ಪಿನಾಲೆ ಹಾಕ್ರಿ. ಬೈ ಚಾನ್ಸ್ ಪಿನಾಲ್ ಕೊಟ್ಟಿಲ್ಲ ಅಂತಂದ್ರಿಗಿನ ಪಿಟ್ಯುಟರಿ ಹಾಕ್ಬೇಕಾಗ್ತದ. ಅತ್ಯಂತ ದೊಡ್ಡ ಗ್ರಂಥಿ ಕೊಟ್ರಿಗಿನ ಲಿವರ್ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಕೆಳಗಡೆ ಲಾಸ್ಟ್ ಲೈನ್ ನೋಡಪ್ಪ, ಇದು ಬಹಳ ಬಂಗಾರ ರಾಜಾಮ್ಲದಲ್ಲಿ ಕರಗುತ್ತದೆ. ನೋಡ್ರಿ, ಒಂದು ಗೊತ್ತಿರ್ಬೇಕು. ಅಂದ್ರೆ ಡಿಪೆಂಡ್ ಅಪನ್ ಆಪ್ಷನ್ಸ್. ಅದು ನಮ್ಗ ಒಂದು ತಿಳ್ಕರಿ. ರಾಜಾಮ್ಲ ಅಂದ್ರೆ ಒಂದೇ, ಅಕ್ವಾರೇಜಿಯಾ ಅಂದ್ರೆ ಒಂದೇ. ರಾಜಾಮ್ಲ, ಅಕ್ವಾರೇಜಿಯಾ. ಗುಲ್ಬರ್ಗ, ಕಲಬುರ್ಗಿ ಎರಡು ಒಂದೇ ಹೌದಿಲ್ಲ? ಬಿಜಾಪುರ, ವಿಜಯಪುರ ಎರಡು ಒಂದೇ ಹೌದಿಲ್ಲ? ಅಕ್ವಾರೇಜಿಯಾ, ರಾಜಾಮ್ಲ ಎರಡು ಒಂದು ಇಂಪಾರ್ಟೆಂಟ್. ಈಗ ನೋಡ್ರಿ, ಅಕ್ವಾರೇಜಿಯಾ ಅಂದ್ರೆ ಇದ್ರಾಗ ಚಿನ್ನ ಕರಗುತ್ತದೆ. ಅಂದ್ರೆ ಚಿನ್ನ ಕರಗದ ಯಾವ್ದು ಅಂತ ಕೊಟ್ರೆ ಅಕ್ವಾರೇಜಿಯಾ ಅಂತ ಕೊಟ್ರೆ ಅದ್ರಾಗ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದ, ನೈಟ್ರಿಕ್ ಆಮ್ಲ ಇರ್ತದ. ಹೈಡ್ರೋಕ್ಲೋರಿಕ್ ಆಮ್ಲ 3% ಇದ್ರಗಿನ ನೈಟ್ರಿಕ್ ಆಮ್ಲ 1% ಇರ್ತದ. 3:1 ಅಂತ ಕರೀತಾರೆ, ಇಂಪಾರ್ಟೆಂಟ್. ಹೈಡ್ರೋಕ್ಲೋರಿಕ್ ಆಮ್ಲ 3%, ನೈಟ್ರಿಕ್ ಆಮ್ಲ 1%. ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಎರಡು ಕೂಡಿದ್ರಗಿನ ಅಕ್ವಾರೇಜಿಯಾ ಅಥವಾ ರಾಜಾಮ್ಲ. ಇದ್ರಾಗ ಮಾತ್ರ ಚಿನ್ನ ಕರಗದು, ಇಂಪಾರ್ಟೆಂಟ್. ಕೇಳಿನ ಪ್ರಶ್ನೆ ಪೊಲೀಸ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ದಾಗ ಗೊತ್ತಿರಬೇಕು. ಚಿನ್ನ ಈ ಕೆಳಕಂಡ ಯಾವುದರಲ್ಲಿ ಕರಗುತ್ತದೆ? ಚಿನ್ನ ಅಂದ್ರೆ ಹೇಳ್ರಿ, ಗೋಲ್ಡ್ ಅಂತ, ಬಂಗಾರ ಅಂತ ಗೊತ್ತಿರಲಿ. ಬಂಗಾರ ಅಥವಾ ಗೋಲ್ಡ್ ಈ ಕೆಳಕಂಡ ಯಾವ್ದ್ರ ಕರಗುತ್ತದೆ ಅಂತ ಕೊಟ್ರಿಗಿನ ಅಕ್ವಾರೇಜಿಯಾ ಅಂದ್ರೆ ಒಂದೇ, ರಾಜಾಮ್ಲ ಅಂದ್ರೆ ಒಂದೇ. ಅಕ್ವಾರೇಜಿಯಾ ಅಥವಾ ರಾಜಾಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ 3%,
ಮತ್ತೆ ನೈಟ್ರಿಕ್ ಆಮ್ಲ 1% ಕೂಡಿಕೆಸೆ ಅಕ್ವರೇಜಿ ಆಗಿರ್ತದ. ಇಷ್ಟು ಇಂಪಾರ್ಟೆಂಟ್. ಇದ್ರಾಗ ಚಿನ್ನ ಕರಗ್ತದ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಆಗುವಂತ ರಾಜ್ಯ ಕೊಟ್ರಿಗಿನ ಅದು ಕರ್ನಾಟಕನೇ. ಕರ್ನಾಟಕದ ಅದು ರಾಯಚೂರು ಜಿಲ್ಲೆಯ ಅದು ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ. ಇಷ್ಟು ಗೊತ್ತಿರಬೇಕು, ಇಂಪಾರ್ಟೆಂಟ್. ಈಗ ಗದಗ ಜಿಲ್ಲೆದಾಗ ಅಲ್ಲಿ ಕಪ್ಪದ ಗುಡ್ಡದಾಗುನ ಚಿನ್ನದ ಗಣಿ ಐತಿ, ಇಂಪಾರ್ಟೆಂಟ್. ಅಷ್ಟುಗುನ ಗೊತ್ತಾಗಿದೆ. ಮತ್ತೆ ದಕ್ಷಿಣ ಆಫ್ರಿಕಾದ ಜೋಹನ್ಸ್ಬರ್ಗ್ ಅದುಗುನ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಇಷ್ಟು ಇಂಪಾರ್ಟೆಂಟ್ ನಿಮ್ಗ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ಒಂದೊಂದೇ ತಿಳ್ಕೊಬೇಕ್ರಿ. ನಮಗ್ ಏನ್ ಹೇಳ್ರಿ, ಪ್ರಶ್ನೆ ಯಾವುದೇ ಕಾರಣಕ್ಕೆ ಮಿಸ್ ಆಗಬಾರ್ದಪ್ಪ. ನಮಗ ಅದು ಪ್ರಶ್ನೆ ಬಂತು ಇದು ಪ್ರಶ್ನೆ ಬಂತ ಡಿಸ್ಕಸ್ ಮಾಡಕ್ಕಿಂತ ಇಂಪಾರ್ಟೆಂಟ್. ನಾನು ಎಷ್ಟು ಹೇಳಕತ್ತೀನಲ್ಲ, ನಮಗ 10% ಅಷ್ಟೇ. ಇನ್ನೂ 90% ಕುಂತ್ಕೇಸ್ ನೀವೇನು ನೋಡ್ಕೊಳ್ರಿ, ಓದ್ಬೇಕು. ನೀವು ಓದೋದ್ ಕಲೀರಿ. ಬರೀ ಮೆಸೇಜ್ ಮಾಡ್ತೀರಿ, ಬರೀ ಫೋನ್ ಮಾಡ್ತೀರಿ, ಇನ್ನೊಬ್ರಿಗೆ ಯಾರಿಗೂ ಫೋನ್ ಮಾಡ್ತೀರಿ. ನಿಮ್ಗೆ ಎದಕ್ ಬೇಕಾ? ಓದ್ ಗೂಗಲ್ ಚೆಕ್ ಮಾಡಿದ್ರೆ ಆಯ್ತಲ್ಲಪ್ಪ. ಕರ್ನಾಟಕದ ರಾಜ್ಯಪಾಲರು ಯಾರಂತ ಕೇಸ ಒಬ್ಬರು ಮೆಸೇಜ್ ಮಾಡ್ಯಾನ. ನಮಗೆ ಗೂಗಲ್ ಚೆಕ್ ಮಾಡಿದ್ರೆ ಸಿಗೋದಿಲ್ಲ. ರಾಷ್ಟ್ರಪತಿಗಳು ಯಾರಂತ ಮೆಸೇಜ್ ಮಾಡಿ, ರಾಷ್ಟ್ರಪತಿಗಳು ಇದು ಗೂಗಲ್ ಚೆಕ್ ಮಾಡಿದ್ರೆ ಸಿಗೋದಿಲ್ಲ ಯಾರಂತ. ಹೌದಿಲ್ಲ? ನೀವು ಜಾಸ್ತಿ ಮೆಸೇಜ್ ಮಾಡಬಾರ್ದು. ನಮ್ಗೆ ಏನ್ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ನೀವು ಸರ್ಚ್ ಮಾಡ್ರಿ ಬೇಕಾದ್ರೆ. ಯಾವ್ದ್ರಿ ಗೂಗಲ್ ಎಲ್ಲ ಆಟೋಮೆಟಿಕ್ ಗೊತ್ತಾಗ್ತವ. ನೆಕ್ಸ್ಟ್ ನೋಡಿ, ಇದೊಂದು ನಾಟಿಕಲ್ ಮೈಲ್. ಒಂದು ನಾಟಿಕಲ್ ಮೈಲ್ ಅಂತ ಎಷ್ಟು ಕಿಲೋಮೀಟರ್ ಅಂತ ಕೊಟ್ರಿಗಿನ 1.852 ಕಿಲೋಮೀಟರ್ ಅಂತ. 1.852 ಕಿಲೋಮೀಟರ್ ಇಜ್ಕೊಲ್ ಟು ಒಂದು ನಾಟಿಕಲ್ ಮೈಲ್. ನಾಟಿಕಲ್ ಮೈಲ್ ಅಂತಂದ್ರೆ ಈಗ ಈ ಒಂದು ಕರಾವಳಿ ತೀರದಲ್ಲಿ ಎಷ್ಟು ನಾಟಿಕಲ್ ಮೈಲ್ ಅಪ್ಪ ನಮ್ಮ ಭಾರತದ ವ್ಯಾಪ್ತಿ ಅಂತೀವಲ್ಲ. ಅಂದ್ರೆ ಒಂದು ನಾಟಿಕಲ್ ಮೈಲು ಇಜ್ಕೊಲ್ ಟು ಅಂದ್ರೆ 1.852 ಕಿಲೋಮೀಟರ್ ಅಂತ. 1.852 ಕಿಲೋಮೀಟರ್ ಇಜ್ಕೊಲ್ ಟು 1 ನಾಟಿಕಲ್ ಮೈಲ್. ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಕೇಳ್ತಾನ ಪ್ರಶ್ನೆ, ಪಕ್ಕ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಕೆಳಗಡೆ, ಇದು ಚಂದ್ರನ ಮೇಲೆ ಕಾಲಿಟ್ಟ 2ನೇ ಮಾನವ. ನೋಡ್ರಿ, ನಾವು ಚಂದ್ರನ ಮೇಲೆ ಕಾಲಿಟ್ಟ 1ನೇ ಮಾನವ ಓದಿದ್ವಿ. ಚಂದ್ರನ ಮೇಲೆ ಕಾಲಿಟ್ಟ ನೀಲ್ ಆರ್ಮ್ಸ್ಟ್ರಾಂಗ್ ಅಂದ್ರೆ ಚಂದ್ರನ ಮೇಲೆ ಕಾಲಿಟ್ಟಂತ ಮೊದಲ ಮಾನವ 1969 ಜುಲೈ 21ಕ್ಕ. ಮೊನ್ನೆ ಕೊಟ್ಟನ ಜುಲೈ 21 ಡೇಟ್ ಕೊಟ್ಟನ, ಅದಕ್ಕೆ ಜುಲೈ 21 ಅಂತ ಹೇಳ್ಕತ್ತೀನಿ. ಜುಲೈ 21 1969 ಅದು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ. ಯಾರ್ರಿ? ನೀಲ್ ಆರ್ಮ್ಸ್ಟ್ರಾಂಗ್. ಅವ್ರ ಬಗ್ಗೆ ಹೇಳಿದ್ದೀನಿ. ಅದು ಮಾನವನಿಗೆ ಸಣ್ಣ ಹೆಜ್ಜೆ, ಮನುಕುಲಕ್ಕೆ ಭಾರಿ ಜಿಗಿತ. ಈ ಡೆಫಿನೇಷನ್ ಗುಣ ನಿಮ್ಗ ಆಲ್ರೆಡಿ ಗೊತ್ತಾಗ್ಯದ. ಈ ಡೆಫಿನೇಷನ್ ಯಾರಿಗೆ ಸಂಬಂಧಪಟ್ಟಿದ್ದು? ನೀಲ್ ಆರ್ಮ್ಸ್ಟ್ರಾಂಗ್ ಯಾವ ದೇಶದವರು ಅಂದ್ಕೊಟ್ರೆ ಅಮೆರಿಕ ದೇಶದ ಬಾಹ್ಯಾಕಾಶ ಯಾನಿ. ಅವ್ರ ಜೊತೆಗೆ ಇನ್ನ ಇಬ್ರು ಹೋಗಿದ್ರು. ಯಾರು ಹೇಳ್ರಿ? ಅವ್ರ ಜೊತೆಗೆ ಇಲ್ಲೇ ನೋಡಕ್ ಇಂಪಾರ್ಟೆಂಟ್, ಎಡ್ವಿನ್ ಆಲ್ಡ್ರಿನ್ಸ್. ಇವರು ಚಂದ್ರನ ಮೇಲೆ ಕಾಲಿಟ್ಟ 2ನೇ ಮಾನವ. ಇವರು ಮೊದಲ ಮಾನವ. ಅವರು ಇಂಪಾರ್ಟೆಂಟ್, ಇವರು ಇಂಪಾರ್ಟೆಂಟ್. ಎಡ್ವಿನ್ ಆಲ್ಡ್ರಿನ್ಸ್. ಇನ್ನೊಬ್ಬರು ಇಂಪಾರ್ಟೆಂಟ್, ಇವ್ರ ಜೊತೆಗೆ ಇನ್ನೊಬ್ಬ ಹೋಗಿದ್ದ ಮೈಕಲ್ ಕಾಲಿನ್ಸ್ ಅಂತ. ಮೈಕಲ್ ಕಾಲಿನ್ಸ್ ರೀಸೆಂಟ್ ಆಗಿ ಡೆತ್ ಆಗ್ಯಾನ. ಮೋಸ್ಟ್ ಇಂಪಾರ್ಟೆಂಟ್ ಮೈಕಲ್ ಕಾಲಿನ್ಸ್ ಗುಣ ಇಂಪಾರ್ಟೆಂಟ್, ಎಡ್ವಿನ್ ಆಲ್ಡ್ರಿನ್ಸ್ ಗುಣ ಇಂಪಾರ್ಟೆಂಟ್, ನೀಲ್ ಆರ್ಮ್ಸ್ಟ್ರಾಂಗ್ ಗುಣ ಇಂಪಾರ್ಟೆಂಟ್. ಇದು ಸೈನ್ಸ್ ಅಂಡ್ ಟೆಕ್ನಾಲಜಿದಾಗ ಅತ್ಯಂತ ಇಂಪಾರ್ಟೆಂಟ್. ಒಂದು ಗೊತ್ತಿರಲಿ, ಚಂದ್ರ ಎನ್ನುವುದೊಂದು ಕೊಟ್ಟಂತಿದ್ದಾರೆ. ಗ್ರಹ ಅಲ್ಲ, ಅದೇನಡ್ರಿ? ಉಪಗ್ರಹ. ಭೂಮಿಯ ಏಕೈಕ ಉಪಗ್ರಹ. ಭೂಮಿಯಿಂದ 3,84,000 ಕಿಲೋಮೀಟರ್ ಐತೆ. ಭೂಮಿಯಿಂದ 3,84,000 ಕಿಲೋಮೀಟರ್ ದೂರದಾಗೈತೆ. ಚಂದ್ರನಿಗೆ ಸ್ವಪ್ರಕಾಶ ಬೆಳಕಿಲ್ಲ. ಅದು ಸೂರ್ಯನಿಂದ ಏನಡ್ರಿ ಬೆಳಕನ್ನು ಪಡೆದಕ್ಕೆ ಒಂಥರ ರಿಫ್ಲೆಕ್ಟ್ ಆಗ್ತದ. ಚಂದ್ರನ ಬೆಳಕು ಭೂಮಿಯನ್ನು ತಲುಪಬೇಕಂದಾಗಿನ 1.3 ಸೆಕೆಂಡ್ ಬೇಕಾಗ್ತದ. ನಿಮಗಿನ್ನ ಚಂದ್ರನ ಬಗ್ಗೆ ಮುಂದೆ ಸ್ಟಡಿ ಮಾಡಬ್ರಂತ. ಬಟ್ ನಮಗೇನು ಗೊತ್ತಿರ್ಬೇಕಂದ್ರೆ, ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರ್ರಿ? ನೀಲ್ ಆರ್ಮ್ಸ್ಟ್ರಾಂಗ್. 2ನೇ ಮಾನವ ಎಡ್ವಿನ್ ಆಲ್ಡ್ರಿನ್ಸ್. ಮೋಸ್ಟ್ ಇಂಪಾರ್ಟೆಂಟ್. ನೀಲ್ ಆರ್ಮ್ಸ್ಟ್ರಾಂಗ್ ಕಾಲಿಟ್ಟಿದ್ದು 1969 ಜುಲೈ 21ಕ್ಕ. ಅವ್ರೇನ್ ಕಾಲಿಟ್ರಲ್ಲ, ನಮಗ ವಿಜ್ಞಾನಿಗಳು ಸ್ಟೇಟ್ಮೆಂಟ್ ಕೊಡ್ತಾರ. ಮಾನವನಿಗೆ ಅದು ಸಣ್ಣ ಹೆಜ್ಜೆ, ಆದರೆ ಮನುಕುಲಕ್ಕೆ ಭಾರಿ ಜಿಗಿತ. ಯಾರ ನೋಡಿಕೆಸೆ? ನೀಲ್ ಆರ್ಮ್ಸ್ಟ್ರಾಂಗ್ ನೋಡಿಕೆಸೆ. ಮೋಸ್ಟ್ ಇಂಪಾರ್ಟೆಂಟ್. ಇದು 2013ರಾಗ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, 2015ರಾಗ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಾನ. ಕರೆಕ್ಟ್ ಆಗಿ ತಿಳ್ಕರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಚಂದ್ರಯಾನ 1 ಮಾಡ್ಯಾರ ನಮ್ಮ ಭಾರತದವರು 2008 ಅಕ್ಟೋಬರ್ 22ಕ್ಕ. PSLV XLC-11 ಕೇಳಿರಲಿಲ್ಲ, ಇಂಪಾರ್ಟೆಂಟ್. ಆಮೇಲೆ ಚಂದ್ರಯಾನ 2 ಹೌದಲ್ಲ 2019 ಜುಲೈ 22ಕ್ಕ. GSLV ಮಾರ್ಕ್ 3 M1 ಅದು ಸ್ಯಾಟಲೈಟ್. ನಿಮಗೆಲ್ಲ ಮುಂದೆ ಬರ್ತಾ ಗೊತ್ತಾಗ್ತಾವ, ಏನ್ ದೊಡ್ಡ ಮಾತಲ್ಲ. ನೀವು ನೀವು ಎದಕ್ಕ ಹಿಂದುಳಿದ್ರಿ ಅಂತ ಕೊಟ್ರೆ ಓದಕ್ಕ ನೀವು ಮುಂದುವರೆದವಲ್ಲಿ ಅಷ್ಟೇ. ಎಲ್ಲಾ ಸಬ್ಜೆಕ್ಟ್ ಮುಂದೆ ಓದ್ಬೇಕಷ್ಟೇ. ನೀವ್ ಏನ್ ಮಾಡ್ತೀರಿ ಹೇಳ್ರಿ? ಒಂದು ಸಬ್ಜೆಕ್ಟ್ ಇಲ್ಲ, 2 ಸಬ್ಜೆಕ್ಟ್ ಇಲ್ಲ, 3 ಸಬ್ಜೆಕ್ಟ್ ಅಷ್ಟೇ. 1, 2, 3. ನೀವು 1, 2, 3 ಅಂದ್ರೆ ಕೆಳಗ ಅದು ಗಂಗಳನೆ ಬರ್ತದೆ. ಇಂಪಾರ್ಟೆಂಟ್ ತಗೊಂಡಿಗೆ ಯಪ್ಪ ಅಂತ ಹೋಗ್ಬೇಕಾಗ್ತದ. ಕರೆಕ್ಟ್ ಆಗಿ ನೀವು ಎಲ್ಲಾ ಸಬ್ಜೆಕ್ಟ್ ಓದ್ಬೇಕಷ್ಟೇ. ನೀವು ನೋಡ್ರಿ, ಒಂದು ಗೊತ್ತಿರಲಿ, ನಮ್ಗೆ ದಿನಕ್ಕೆ 2,000 ಫೋನ್ ಬರ್ತಾವ. ನಾವು ಯಾಕೆ ರಿಸೀವ್ ಮಾಡಿದ್ರೆ? ಯಾಕಂದ್ರೆ ನಮ್ಗೆ ಟೈಮೇ ಇಲ್ಲ. ನಿಮಗೂ ಒಬ್ಬರನ್ನ ಮಾಡ್ತಾರೆ ಫೋನು. ಯಾಕೆ ಹೇಳ್ರಿ? ಇನ್ನ ಸೆಲೆಕ್ಷನ್ ಆಗಿಲ್ಲ. ಅದಕ್ಕೆ ನೀವು ಸೆಲೆಕ್ಷನ್ ಆದ್ರಿನ ನಿಮ್ಗೆ 1000 ಫೋನ್ ಬರ್ತಾವ. ಅದಕ್ಕೆ ನೀವು ಅದು ಅಷ್ಟೊತ್ತನ ಯಾರಿಗೆ ಫೋನ್ ಮಾಡಕ್ ಹೋಗ್ಬೇಡ್ರಿ.
ಓದ್ತಾನೆ ಇರ್ಬೇಕು, ಬರೇ ಓದ್ತಿರ್ಬೇಕು, ಯಾವಾಗ್ಲ ಬರೇ ಓದದ ತಂದೆ ತಾಯಿಗಳ ಬಗ್ಗೆ ಆಲೋಚನೆ ಮಾಡೋದು ಇಷ್ಟೇ ಇರ್ಬೇಕು ನಿಮ್ದು. ಅದು ಬಿಟ್ಟು ಏನ್ ಬೇರೆ ಕೆಲಸ ಮಾಡಕೋಬಾರ್ದು. ಬೇರೆ ಕೆಲಸ ಅಂದ್ರೆ ಮನೆಗಳು ಅವು ಇವು ಕೆಲಸ ಮಾಡ್ಬೇಕು, ಮತ್ತೆ ಬೇರೆ ಕೆಲಸ ಮಾಡಬಾರ್ದು ಅಂತ ಗಪ್ಚುಪ್ ಕುಂತಿರಿ ತಿಂದಾಡಿ. ನೆಕ್ಸ್ಟ್ ನೋಡ್ರಿ, ಕೋಟಾ ದಾಖಲಾತಿಗಳನ್ನು ಕಂಡುಹಿಡಿಯಲು ಏನು ಯಾವ ಕಿರಣ ಬಳಸ್ತಾರೆ ಕೊಟ್ಟಾಗಿನ ನೇರಳಾತೀತ ಕಿರಣಗಳು. ನೇರಳಾತೀತ ಕಿರಣಗಳು ಅಂತ ಬರ್ತಾವ ನಿಮಗೇನ್ರಿ, ಕೋಟಾ ದಾಖಲಾತಿಗಳನ್ನು, ಕೋಟಾ ದಾಖಲಾತಿಗಳು ಇದನ್ನ ಕಂಡುಹಿಡಿಬೇಕಂದ್ರೆ ಪತ್ತೆ ಹಚ್ಚಬೇಕಂದ್ರೆ ಯಾವ ಕಿರಣಗಳ ಬಳಕೆ ಮಾಡ್ತಾರೆ ಅಂತ ಕೊಟ್ಟಾಗಿನ ನೇರಳಾತೀತ ಕಿರಣಗಳು. ಇದನ್ನ ಕಂಡುಹಿಡಿದವರು JW ರಿಟ್ಟರ್ ಅಂತ ಬರ್ತಾರ. JW ರಿಟ್ಟರ್. ನಿಮಗ ನೇರಳಾತೀತ ಕಿರಣಗಳು ಕೇಳಿರಲಿಲ್ಲ, ಇಂಪಾರ್ಟೆಂಟ್. ಸೂರ್ಯನಿಂದ ಬರ್ತಾವ ಭೂಮಿಗೆ, ಅದು ಏನಾರ ಬೈ ಚಾನ್ಸ್ ಅದು ಕಂಟ್ರೋಲ್ ಮಾಡಕೈತಿಲ್ಲ, ಯಾವ್ದಲ್ರಿ ಓಜನ್. ಎಷ್ಟು ಬೇಕು ಭೂಮಿಗೆ ಅಷ್ಟೇ ಬಿಡುಗಡೆ ಮಾಡ್ತದ. ಭೂಮಿಯ ರಕ್ಷಾ ಕವಚ ಯಾವ್ದಲ್ರಿ ಓಜನ್. ಸ್ಟ್ಯಾಟೋಸ್ಫಿಯರ್ ಆಗೈತೆ ಅಂತ ನಿಮ್ಗೆ ಆಲ್ರೆಡಿ ಸ್ಟಡಿ ಮಾಡಿ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಪ್ ಇಂಪಾರ್ಟೆಂಟ್, ಹಾಲಿನಲ್ಲಿರುವ ಸಕ್ಕರೆ ಕೊಟ್ಟಾಗಿನ ಲ್ಯಾಕ್ಟೋಸ್ ಅಂತ ಹಾಕ್ಬೇಕಿದು. ಹಾಲಿನಲ್ಲಿ ಸಕ್ಕರೆ ಯಾವ್ದಲ್ರಿ ಲ್ಯಾಕ್ಟೋಸ್. ಇದು ಆಲ್ರೆಡಿ ಪ್ರಶ್ನೆ ಬಹಳ ಸಲ ಕೇಳೇನ, ಗೊತ್ತಿರ್ಬೇಕು. ಹಾಲಿನಲ್ಲಿರುವ ಸಕ್ಕರೆ ಕೊಟ್ಟಾಗಿನ ಲ್ಯಾಕ್ಟೋಸ್ ಇಂಪಾರ್ಟೆಂಟ್. ಆಮೇಲೆ ಸ್ವಲ್ಪ ಸಿಂಪಲ್ ಆಗಿ ನೋಡ್ರಿ, ಕೆಲವೊಂದು ಉಪಕರಣಗಳ ಬಗ್ಗೆ ಅವಾಗ ಎರಡೆರಡು ಮೂರು ನೋಡೋಣ. ಅಲ್ಟಿಮೀಟರ್ ಅಂತ ಐತಿ, ಎಲ್ಲಿ ಹೇಳ್ರಿ ಅಲ್ಟಿಮೀಟರ್ ಗೊತ್ತಿರ್ಬೇಕಿದು. ಅಲ್ಟಿಮೀಟರ್ ಅಂದ್ರೆ ವಿಮಾನಗಳಲ್ಲಿ ಎತ್ತರವನ್ನು ಅಳೆಯಲು ಬಳಸ್ತಾರೆ. ನಮ್ಮ ವಿಮಾನಗಳಲ್ಲೆಲ್ಲ ನಮಗೇನ್ ಹೇಳ್ರಿ ಅಲ್ಟಿಮೀಟರ್, ಎತ್ತರವನ್ನು ಅಳೆಯಕ ಬಳಸ್ತಾರೆ. ಎತ್ತರ ಹೈಟ್ ಎಷ್ಟು ಹೈಟ್ ಐತೆ ಅಂತ ಕೇಸ ಅಳತೆ ಮಾಡ್ಬೇಕಂದ್ರೆ ಅಲ್ಟಿಮೀಟರ್ ಬಳಕೆ ಮಾಡ್ತಾರ. ಇನ್ನೊಂದು ನೋಡ್ರಿ ಇಂಪಾರ್ಟೆಂಟ್, ಪೈರೋಮೀಟರ್ ಅಂತ ಐತೆ. ಪೈರೋಮೀಟರ್ ನಿಮಗೇನ ಪೈರೋಮೀಟರ್ ಬಂದ್ರೇನ ಆಪ್ಷನ್ಸ್ ಹುಡುಕ್ಬೇಕು ನೀವು. ಏನ್ ಹೇಳ್ರಿ ಅತಿ ಹೆಚ್ಚು ಅಂತ ಬರೋ ಪದ, ಅತಿ ಹೆಚ್ಚು ಉಷ್ಣಾಂಶವನ್ನು ಅಳೆಯಲು. ಇದು ಗೊತ್ತಿರಬೇಕು. ಉಷ್ಣಾಂಶವನ್ನು ಅಳೆಯಲು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಇದಾವ, ಬಟ್ ಹೈಯೆಸ್ಟ್ ಹೀಟ್ ಫುಲ್ ಅತಿ ಹೆಚ್ಚು ಉಷ್ಣಾಂಶವನ್ನು ಅಳೆಯಲು ಬಳಸುವಂತ ಉಪಕರಣ ಕೊಟ್ಟಾಗಿನ ಏನಾಗ್ಬೇಕಲ್ರಿ ಪೈರೋಮೀಟರ್. ನಿಮ್ಗ ಅವಾಗ ಎರಡು ಒಂದು ಹೇಳ್ತೀನಿ, ನಿಮ್ ತಲೆ ಫಿಕ್ಸ್ ಮಾಡ್ಕೋಬೇಕು. ಅಲ್ಟಿಮೀಟರ್ ಅಂದ್ರೆ ಎತ್ತರವನ್ನು ಅಳೆಯಲು. ಪೈರೋಮೀಟರ್ ಅತಿ ಹೆಚ್ಚು ಉಷ್ಣತೆಯನ್ನು ಅಳೆಯಲು. ಹಾಲಿನಲ್ಲಿರುವ ಸಕ್ಕರೆ ಲ್ಯಾಕ್ಟೋಸು. ಹಿಂಗ್ ಇಂಪಾರ್ಟೆಂಟ್. ಹಣ್ಣಿನಲ್ಲಿರುವ ಸಕ್ಕರೆ ಫ್ರಕ್ಟೋಸು. ಇಷ್ಟು ಇಂಪಾರ್ಟೆಂಟ್. ಓಜನ್ ಸ್ಟ್ಯಾಟೋಸ್ಫಿಯರ್ ಐತೆ. ಓಜನ್ ಏನ್ ಮಾಡ್ತೇಳ್ರಿ, ಸೂರ್ಯನಿಂದ ಬರುವಂತ ನೇರಳಾತೀತ ಕಿರಣಗಳನ್ನು ಅದರಿಂದ ಭೂಮಿಯನ್ನು ರಕ್ಷಣೆ ಮಾಡ್ತದ. ಎಷ್ಟು ಬೇಕು ಅಷ್ಟೇ ಬಿಡುತ್ತದ. ಇಷ್ಟು ಇಂಪಾರ್ಟೆಂಟ್. ನೇರಳಾತೀತ ಕಿರಣಗಳನ್ನ ಯಾರು ಕಂಡು ಹಿಡಿದಾರ, JW ರಿಟ್ಟರ್. ನೇರಳಾತೀತ ಕಿರಣಗಳನ್ನು ಎಲ್ಲಿ ಬಳಕೆ ಮಾಡ್ತಾರ, ಕೋಟಾ ದಾಖಲೆಗಳನ್ನು ಪರೀಕ್ಷೆ ಮಾಡಕ. ನೋಡ್ರಿ ನಮ್ಗ ಹಿಂದಾಗ್ಲಿ ಮುಂದಾಗ್ಲಿ ಅವಾಗ ಇವಾಗ ಬರ್ತಾವಂತಂದ್ರಗಿನ ನಾವು ಓದಿ ಬರೆಯೋದು, ಓದೋದು ಬರೆಯೋದು. ನಿಮ್ಮಂಗ ಸುಮ್ಮನೆ ಕುಂದ್ರಂಗಿಲ್ಲ. ಓದ್ಬೇಕು ಬರಿಬೇಕು. ನಿಮ್ಗೆ ಇವತ್ತಿಲ್ಲ ನಾಳೆ ನಿಮ್ಗ ಸಮಯ ಬಂದೇ ಬರ್ತದ. ನಿಮಗೊಂದು ಕಾಲ ಇರ್ತದ, ಆ ಕಾಲ ಬಂದೇ ಬರ್ತದ. ಕರೆಕ್ಟ್ ಆಗಿ ಕುಂತ್ಕೆಸೆ ಸ್ಟಡಿ ಮಾಡ್ರಿ. ಆಮೇಲೆ ಸ್ಟೆಥೋಸ್ಕೋಪ್ ಅಂತ ಇದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದಲ್ಲ. ನೀವು ಆಲ್ರೆಡಿ ಆ ಸ್ಟೆಥೋಸ್ಕೋಪ್ ನ ಎಷ್ಟೋ ಸಲ ಚೆಕ್ ಮಾಡಿಸಿ ಬಂದಿರ್ತೀರಿ. ಹೃದಯದ ಬಡಿತವನ್ನು ಪರೀಕ್ಷೆ ಮಾಡಕ್ಕೆ ಬಳಕೆ ಮಾಡ್ತಾರೆ. ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನ ಮುಂದೆ ಇದಾವ ನೀವೇನಲ್ರಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ಏನಾಗ್ಬೇಕಲ್ರಿ ಪರ್ಫೆಕ್ಟ್ ಆಗಿ ತಿಳ್ಕೊಂತ ಹೋದ್ರೆ ತಾನೇ ಗೊತ್ತಾಗ್ತಾವ. ಏನ್ ದೊಡ್ಡ ಮಾತಲ್ಲ. ಏನ್ ದೊಡ್ಡ ಇವು ಸೈನ್ಸ್ ಮಾಡ್ಬೇಕಂದ್ರೆ BSc ಮಾಡ್ಬೇಕು, MSc ಮಾಡ್ಬೇಕಂತಿಲ್ಲ. ನಾವು ಆರ್ಟ್ಸ್ ಮಾಡಿ ಹೋದ್ರೆ SLC ಫೇಲ್ ಆಗಿವಿ, ಆದ್ರೆ ಆಗಿಲ್ಲ, ಸಬ್ ಇನ್ಸ್ಪೆಕ್ಟರ್ ಆಗಿರೋದಿಲ್ಲ. ಅಷ್ಟೇ ಇಂಪಾರ್ಟೆಂಟ್. ನೀವು ಕರೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎರಡು ವರ್ಡ್ಗಳಿದಾವಪ್ಪ. ಯಾಂತ್ರಿಕ ಶಕ್ತಿಯನ್ನು, ಇದು ಬಹಳ ಇಂಪಾರ್ಟೆಂಟ್. ಯಾಂತ್ರಿಕ ಶಕ್ತಿಯನ್ನು ನೋಡ್ರಿ, ಯಾಂತ್ರಿಕ ಬರೋ ಪದ ಇಲ್ಲಿ ಯಾಂತ್ರಿಕ ನೋಡಿ. ಎಕ್ಸಾಂಪಲ್ ನಾವು ಹಳೆ ಚಿಕ್ಕವರಿದ್ದಾಗ ನಾವು ಸೈಕಲ್ ತಂದು ಓದಿದ್ದಿಲ್ಲ. ಹಳ್ಳಿ ಸೈಕಲ್ ತಂದು ಹೋಗೋ ಟೈಮಿಗೆ ಹಿಂದ ಒಂದು ಸೈಕಲ್ ಗಾಲಿ ಹಿಂದೊಂದು ಡೈನಮೋ ಇರ್ತದ. ಡೈನಮೋ ನಾವ್ ಎಷ್ಟು ಸ್ಪೀಡ್ ತುಳಿದ್ರಿಗಿನ ಅದು ಇದಕ್ಕೇನ ಹೇಳ್ರಿ, ಆ ಒಂದು ಫೋರ್ಸ್ಗೆ ಕರೆಂಟ್ ಏನಂತ ಹೇಳ್ರಿ ರೆಡಿಯಾಗಿ ಮುಂದೆ ಲೈಟ್ ಹತ್ತದ ಸೈಕಲ್ಗೆ. ಹೌದಲ್ಲ, ಅದೇ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಕೆಳಗಡೆ ಹೇಳ್ತಾನಪ್ಪ, ಇಲ್ಲಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನ ಡೈನಮೋ. ಇದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಇದು ಬಹಳ ಅಂದ್ರೆ ಯಾಕಂದ್ರೆ ಇಲ್ಲಿ ಡೈನಮೋ ಬಗ್ಗೆನ ಕೊಟ್ಟಿರ್ತಾನ, ಇಲ್ಲಂದ್ರೆ ಮೋಟರ್ ಬಗ್ಗೆನ ಕೊಟ್ಟಿರ್ತಾನ. ಪ್ರಶ್ನೆ ಪಕ್ಕ ಕೊಟ್ಟಿರ್ತಾನೆ. ಯಾಕಂದ್ರೆ ಇವೆರಡರಾಗ ಒಂದು ಬಂದೇ ಬರ್ತಾವ. ಯಾಂತ್ರಿಕ ಶಕ್ತಿ ಅಂತ ಬಂದಂತೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನ ಯಾವ್ದ್ರಿ ಡೈನಮೋ. ನಮಗ ಯಾಂತ್ರಿಕ ಶಕ್ತಿ ಬಂದಿದ್ದಿಲ್ಲಪ್ಪ. ನೋಡ್ರಿ ಇಲ್ಲಿ ನೋಡ್ರ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನ ಕೊಟ್ರಿಗಿನ ಮೋಟಾರ್ ಅಂತ ಹಾಕ್ಬೇಕು. ನೋಡ್ರಿ ಮೋಟಾರ್ ಯಾರು ನೋಡಿಲ್ಲ ನೋಡ್ಕೇರಿ. ಮೋಟಾರ್ ಅಂತೀವಲ್ಲ ನಾವು. ಮೋಟಾರ್ ಅಂದ್ರೆ ಒಂದೇ, ಮೋಟಾರು ಅಂದ್ರೆ ಒಂದೇ. ಮೋಟಾರ್ ಇದು ಡೈನಮೋ ಅಂದ್ರೆ ಇದು ದೊಡ್ಡ ಮಿಷನ್ ಆಗಿ ಬಳಕೆ ಮಾಡೋದು. ನಾವು ಸೈಕಲ್ ಹೇಳಿ ಇಂಪಾರ್ಟೆಂಟ್ ಗೊತ್ತಿರಲಿ ನಿಮ್ಗ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ಬೇಕಂತಂದ್ರೆ ಡೈನಮೋ ಬೇಕು. ಅದೇ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿ ಅಂತ ಕೊಟ್ರಿಗಿನ ಅದೇನಂತ ಹಾಕ್ಬೇಕಲ್ರಿ ಮೋಟಾರ್ ಅಂತ ಹಾಕ್ಬೇಕಾಗ್ತದ. ಸಿಂಪಲ್. ಇವೆರಡರಾಗ ಒಂದು ಪ್ರಶ್ನೆ ಕೊಡ್ತಾನ, ಇನ್ನೊಂದ್ಸಲ ನೋಡ್ಕೋಬೇಕು, ಒಂದ್ಸಲ ಬರ್ಕೋಬೇಕು, ಕ್ವಶನ್ ಪೇಪರ್ ಚೆಕ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ನಾವು ಕ್ವಶನ್ ಪೇಪರ್ ಬಂದ್ರೆ ಟಿಕ್ ಹಾಕ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಗಪ್ಚುಪ್ ಇರ್ಬೇಕು. ಇಂಪಾರ್ಟೆಂಟ್ ಇಷ್ಟು ನಿಮ್ಗೆ ಗೊತ್ತಿರಲಿ ನಮ್ಗೆ. ಯಾಕಂದ್ರೆ ಪ್ರಶ್ನೆಗಳು ಮಾತ್ರ ಬಹಳ ಇಂಪಾರ್ಟೆಂಟ್ ಆಗ್ತಾವ. ನಾವು ಏನಂದ್ರೆ ಈಗ ನಿಮಗೆ ನಿದ್ದೆ ಬರ್ತದೆ. ಈಗ ಆಲ್ರೆಡಿ 1 ತಾಸು ಆಯ್ತು ಕ್ಲಾಸ್ ಸ್ಟಾರ್ಟ್ ಆಗಿ, 10 ಗಂಟೆ 25 ನಿಮಿಷ ಆಯ್ತು. ನಿದ್ದೆ ಬರ್ತಿರ್ತದ. ಈಗ ನನಗೂ ನಿದ್ದೆ ಬರ್ತದ, ನಿಮಗೂ ನಿದ್ದೆ ಬರ್ತದ, ಎಲ್ರಿಗೂ ನಿದ್ದೆ ಬರ್ತದ. ಹೌದಲ್ಲ, ನಾವು ಏನ್ ಮಾಡ್ಕೊಳ್ರಿ ಅದನ್ನ ಕಂಟ್ರೋಲ್ ಅಂತಂದ್ರೆ ಬೆಳಗ್ಗೆ ಓದೋದಲ್ಲ.
ನೋಡ್ಬೇಕು ಮನೆ ಪರಿಸ್ಥಿತಿ. ನೋಡ್ರಿ ಕೆಲವೊಬ್ರು ಮನೆಗೆ ಎಷ್ಟೋ ಜನ ಈಗ 6200 ಜನ ಲೈವ್ ಬಂದ್ರಿ ಅಂತಂದ್ರಿಗಿನ ಎಷ್ಟೋ ಜನರ ಮನೆಗೂ ಊಟ ಸರಿಯಾಗಿರಲ್ಲ. ಊಟ ಮಾಡ್ಬೇಕಂತಂದ್ರಿಗಿನ ಆ ತಂದೆ ತಾಯಿಗಳು ಕಷ್ಟ ಪಡ್ತಿರ್ತಾರ. ಅಲ್ಲೆಲ್ಲ ಯಾವ್ದೋ ಪುಟ್ಟಿಯೋದು ಅಂತ ಕೇಸ್ ಯಾವ್ದನ ಅಡಿಗೆ ಹೋಗಿರ್ತಾರ, ಕಳೆ ತೆಗೋದು, ಇಲ್ಲಾಂದ್ರೆ ಯಾವ್ದನ ಒಂದು ಕಸ ಆರ್ಸಕ್ ಹೋಗೋದು, ಇಲ್ಲಾಂದ್ರೆ ಯಾವ್ದನ್ನ ಗಾರೆ ಕೆಲಸ ಮಾಡಕ್ ಹೋಗೋದು, ಅವ್ರದೆಲ್ಲ ನೋಡ್ಬೇಕಪ್ಪ. ಮನೆ ನೋಡಿದ್ರೆ ಇಷ್ಟೆಲ್ಲ ಕಷ್ಟ ಪಡ್ತಾರ. ನಾವ್ ನೋಡಿದ್ ದೊಡ್ಡ ಫೋನ್ ಹಿಡ್ಕೊಂಡ್ ಕೇಸ್ ಅವನಿಗೆ ಮೆಸೇಜ್ ಮಾಡ್ಕೊಂಡ್ ಕುಂತ್ರಿಗಿನ ಇದು ನ್ಯಾಯನೇ ಅಲ್ಲ. ಅರ್ಥ ಆಗಿಲ್ಲ. ಮನೆಗಿನ್ನ ದೊಡ್ಡ ಹೈಫೈ ಶ್ರೀಮಂತರ ಇದ್ರಂತ ಕರೆ ನೀವ್ ಏನಾದ್ರೂ ಮಾಡಿ ನಡೀತದ. ಬಹಳ ಇಂಪಾರ್ಟೆಂಟ್. ಈಗ ಹೈಫೈ ಶ್ರೀಮಂತರ ಇದ್ರಿಗಿನ ಇಷ್ಟೊಂದಾಗ ಯಾಕೆ ಲೈವ್ ಬರಕ್ ಹೋಗ್ತೀರ? ಹೌದು, ನಮ್ಗೆ ಬಡವರಿಗೆ ಸಂಬಂಧನೇ ಲೈವ್ ಬಂದ್ರಿ. ಕರೆಕ್ಟ್ ಆಗಿ ತಿಳ್ಕೊರಿ. 90% ಬಡವರೇ. ಬಹಳ ಇಂಪಾರ್ಟೆಂಟ್ ಐತೆ. GSM ಅಂತ ಐತೋಣಪ್ಪ. GSM ಬಹಳ ಇಂಪಾರ್ಟೆಂಟ್. ಇದ್ರದ್ದು ಫುಲ್ ಫಾರ್ಮ್ ಇದೆ. GSM ಫುಲ್ ಫಾರ್ಮ್ ಗೊತ್ತಿರಲಿ. ನಿನ್ನೆ MRI ಅಂತ ನೋಡ್ಕೊಂಡಿವಿ, ಹೌದಲ್ಲ? GSM ನೋಡ್ಕೊಂಡ್ ನೋಡ್ರಿ, ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಶನ್. ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಶನ್ ಗೊತ್ತಿರಬೇಕಿದು. GSM ವಿಸ್ತರಿಸಿ ಅಂತ ಕೊಡ್ತಾನ. GSM ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ಸ್ ಕಮ್ಯುನಿಕೇಶನ್. ಮೊಬೈಲ್ ಕಮ್ಯುನಿಕೇಶನ್ ಅಂದ್ರೆ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ. ಜಿ ಅಂದ್ರೆ ಗ್ಲೋಬಲ್ ಅಂತ, ಎಸ್ ಅಂದ್ರೆಗಿನ ಸಿಸ್ಟಮ್ ಅಂತ ಅರ್ಥ, ಆಮೇಲೆ ಎಂ ಅಂದ್ರೆ ಮೊಬೈಲ್ಸ್ ಕಮ್ಯುನಿಕೇಶನ್. ಎರಡು ಒಂದೇ ಪದಗಳು ಇವು. ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ಸ್ ಕಮ್ಯುನಿಕೇಶನ್ ಹೆಂಗನ್ ಮಾಡಿ ಗೊತ್ತಿರ್ಬೇಕು. ಯಾಕಂದ್ರೆ ಸುಮ್ಮನೆ ಒಂದ್ಸಲ ಬರ್ಕಡೆ ಅದೇನೋ ಎಕ್ಸಾಮ್ ಬಂತ GSM ವಿಸ್ತರಿಸಿ GSM ಗ್ಲೋಬಲ್ ಸಿಸ್ಟಮ್ ಮೊಬೈಲ್ಸ್ ಕಮ್ಯುನಿಕೇಶನ್. ಅದು ಫಾರ್ ಬರ್ತದಲ್ಲ ಸರ್, ಮತ್ತೆ ಬರ್ತದ, ಮತ್ತೆ ಏನ್ ಮಾಡಕತ್ತವ್ದು ಅವಾಗ ಬರ್ತಿರ್ತದ. ತಿಳ್ಕೊಬೇಕು. ನಮಗೂ ಇಂಗ್ಲಿಷ್ ಸರಿಗೆ ಬರೋದಿಲ್ಲ, ನಿಮಗೂ ಬರೋದಿಲ್ಲ. ಎರಡು ಪ್ಲಸ್ ಇಂಟು ಪ್ಲಸ್ ಮೈನಸ್ ಆಗಿಬಿಟ್ಟವ. ಇಲ್ಲಿ ಕರೆಕ್ಟ್ ಆಗಿ ತಿಳ್ಕೊಬೇಕು. ಅಂದ್ರಿಗಿನ ನಾವ್ ನೋಡ್ರಿ ಇಂಥದ್ದು ಬರಂಗಿಲ್ಲ ಅಂತಲ್ಲ. ಎಂತ ಎಕ್ಸಾಮ್ ಕುಂದ್ರು ಆಗಿದ್ದ ಅವ್ ಯಾವ್ಯಾವ ಬರ್ತಾವ ಬರ್ಲವ್. ತೆಗೆದ ಕ್ವಶನ್ ಪೇಪರ್ ಮನುಷ್ಯರು ತೆಗಿತಾರಲ್ಲ, ಅದೇ ಇಂಪಾರ್ಟೆಂಟ್. ನೋಡ್ಕೇಸೆ ಹಾಕ್ಬೇಕು. ಅದ್ರ ಬಿಟ್ಟು ಇವರು ಆ ತತ್ವಜ್ಞಾನಿಗಳು ಡಿಸ್ಕಸ್ ಮಾಡಿದಾಗ ಮಾಡ್ತಾವ ಇನ್ನು ಹೈಫೈ. ಆಗಂಗಿಲ್ಲ ಅಲ್ಲಿ. ಇವೆಲ್ಲ ಕಷ್ಟ ಇದಾವ. ಈಗೆಲ್ಲ ಬಹಳ ಕಾಲ ಚೇಂಜ್ ಆಗ್ಯದ. ಏನ್ ಕಾಲ ಚೇಂಜ್ ಆಗ್ಯದ? ಮತ್ತೆ ಕಾಲ ಚೇಂಜ್ ಆಗ್ಯದ, ಮತ್ತೆ ನೀವು ಚೇಂಜ್ ಆಗ್ಬೇಕು. ನೀವು ಮೊದಲ ಕಾಲದಲ್ಲಿ ಇದ್ರೆ ನಡೀತದ. ಅದಕ್ಕೆ ಕುಂತಿಗೆ ಸೆಲ್ಲವಷ್ಟು ಕರೆಕ್ಟ್ ಆಗಿ ಓದ್ಕೇರಿ. GSM ಬಗ್ಗೆ ಗೊತ್ತಾಯ್ತಿಲ್ಲಪ್ಪ. ನೆಕ್ಸ್ಟ್ ನೋಡಿ ಕೆಳಗಡೆ ಇನ್ನೊಂದೈತೆ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಬ್ರಹ್ಮೋಸ್ ಅಂತಿಲ್ಲ, ಬ್ರಹ್ಮೋಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಷಿಪಣಿ ಇದು ಬ್ರಹ್ಮೋಸ್. ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತಾರಪ್ಪ, ಇಲ್ಲಿ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಅಂತಿದೆ. ಅಂದ್ರೆ ನೋಡ್ರಿ ಬ್ರಹ್ಮೋಸ್ ಇದು ಕ್ಷಿಪಣಿ. ಬ್ರಹ್ಮೋಸ್ ಕ್ಷಿಪಣಿ. ಈ ಬ್ರಹ್ಮೋಸ್ ಐತಲ್ಲ ಇಂಪಾರ್ಟೆಂಟ್. ಇಲ್ಲಿ ಕ್ಷಿಪಣಿ ಅಂದ್ರೆ ನೋಡಿ ಗೊತ್ತೈತೆ ನೋಡ್ರಿ, ಕ್ಷಿಪಣಿ ಬ್ರಹ್ಮೋಸ್ ಅಂತಂದ್ರಿನ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ. ಮಾಸ್ಕೋ ಅಂದ್ರೆ ರಷ್ಯಾ ದೇಶದ ನದಿ. ಬ್ರಹ್ಮೋಸ್ ಅಂದ್ರೆ ಭಾರತದ ಬ್ರಹ್ಮಪುತ್ರ, ರಷ್ಯಾದ ಮಾಸ್ಕೋ, ಎರಡು ನದಿಗಳ ಹೆಸರಿಟ್ಟಾರ. ಅಂದ್ರೆ ಈ ಕ್ಷಿಪಣಿ ಐತಿಲ್ಲ ಬ್ರಹ್ಮೋಸ್ ಕ್ಷಿಪಣಿ, ಇದನ್ನ ಡೆವಲಪ್ ಮಾಡಿದ್ದೆ ಭಾರತ ಮತ್ತು ರಷ್ಯಾದವರು ಸೇರಿಕೆಸೆ. ಇದು ಓನ್ಲಿ ಭಾರತಕ್ಕೆ ಸಂಬಂಧಪಟ್ಟಿಲ್ಲ, ಓನ್ಲಿ ರಷ್ಯಾಕ್ಕೆ ಸಂಬಂಧಪಟ್ಟಿಲ್ಲ. ಭಾರತ ಮತ್ತು ರಷ್ಯಾ. ಬ್ರಹ್ಮೋಸ್ ನೋಡ್ರಿ, ಬ್ರಹ್ಮೋಸ್ ಅಂದ್ರೆ ಬ್ರಹ್ಮಪುತ್ರ. ಬ್ರಹ್ಮೋಸ್ ಅಂದ್ರೆ ಅದು ನದಿ ಹೆಸರಿಟ್ಟಾರ. ಬ್ರಹ್ಮೋಸ್ ಅಂದ್ರೆ ಬ್ರಹ್ಮಪುತ್ರ. ಮಾಸ್ಕೋ. ಬ್ರಹ್ಮೋಸ್ ಭಾರತದ ಬ್ರಹ್ಮಪುತ್ರ ಮತ್ತೆ ರಷ್ಯಾದ ಮಾಸ್ಕೋ. ಆ ಎರಡು ನದಿಗಳ ಹೆಸರನ್ನು ಇದ್ರಾಗ ಇಟ್ಟಾರ ಅಂತ ಎದ್ರಲ್ರಿ. ಬ್ರಹ್ಮೋಸ್ ಕ್ಷಿಪಣಿದಾಗ ನಮಗ ಬ್ರಹ್ಮೋಸ್ ಕ್ಷಿಪಣಿ ಅಂತ ಕೊಟ್ರೆ ಭಾರತ ಮತ್ತು ರಷ್ಯಾ ದೇಶದವರು ಸೇರಿಕೆಸೆ ಅಭಿವೃದ್ಧಿ ಪಡಿಸ್ಯಾರ. ಇನ್ನೊಂದು ಏನಂತ ಕೊಡ್ರಿ, ಈ ಪದ ಗೊತ್ತಿರ್ಬೇಕು ನೋಡ್ರಿ, ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್. ಅಂದ್ರೆ ಬ್ರಹ್ಮೋಸ್ 1 ಅಂತ ಕೊಡ್ತಾನ, ಕ್ಷಿಪಣಿ ಅಂತ ಕೊಡಂಗಿಲ್ಲ. ಅಲ್ಲಿ ಈ ಲೈನ್ ಇರ್ತದೆ ಯಾವ್ದ್ರಿ, ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಇರ್ತದ. ಇಲ್ಲಾಂದ್ರೆ ಭಾರತ ಮತ್ತು ರಷ್ಯಾ ಅಂತ ಇರ್ತದ. ಬ್ರಹ್ಮಪುತ್ರ ಮತ್ತೆ ಮಾಸ್ಕೋ ಅಂತ ಇರ್ತದೆ. ಇಂಪಾರ್ಟೆಂಟ್. ಭಾರತ ಮತ್ತು ರಷ್ಯಾನೇ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ತಿಳ್ಕರಿ. ಎಷ್ಟು ನೋಡಿ ಕೆಳಗಡೆ ಇನ್ನೊಂದೈತೆ. ಆಯ್ತು, ಈಗ ಮುಗಿಯಕ್ ಬಂತು ಹೋಗುವಂತ್ರಿ. ಕರೆಕ್ಟ್ ಆಗಿ ತಿಳ್ಕರಿ. ಓಡೋಂಟಾಲಜಿ ನೋಡ್ರಿ, ಹಲ್ಲುಗಳ ಬಗ್ಗೆ ಅಧ್ಯಯನ. ಓಡೋಂಟಾಲಜಿಸ್ಟ್ ಅಂತ ಕರಿತೀರಲ್ಲ, ಅದು ಹಲ್ಲು ತಜ್ಞರು, ಹಲ್ಲುಗಳ ಬಗ್ಗೆ ಸ್ಟಡಿ ಮಾಡ್ತಾರಲ್ಲ, ಓಡೋಂಟಾಲಜಿ ಅಂತ ಕರಿತಾರೆ. ನಿಮಗ ಒಂದೊಂದೇ ತಿಳ್ಕೊಬೇಕ್ರಿ. ಓಡೋಂಟಾಲಜಿ, ಅರ್ನಿಥಾಲಜಿ, ಆಮೇಲೆ ಇನ್ನು ಎಂಟಮಾಲಜಿ, ಆಮೇಲೆ ಹೆಮೋಟಾಲಜಿ. ಒಂದೊಂದು ತಿಳ್ಕೊಂಡಿವಿಲ್ಲ ನಮ್ಗ. ಹೆಮೋಟಾಲಜಿ ರಕ್ತದ ಬಗ್ಗೆ ಅಧ್ಯಯನ, ಆಮೇಲೆ ಎಂಟಮಾಲಜಿ ಕೀಟಗಳ ಬಗ್ಗೆ ಅಧ್ಯಯನ, ಅರ್ನಿಥಾಲಜಿ ಪಕ್ಷಿಗಳ ಬಗ್ಗೆ ಅಧ್ಯಯನ, ಓಡೋಂಟಾಲಜಿ ಹಲ್ಲುಗಳ ಬಗ್ಗೆ ಅಧ್ಯಯನ. ಇನ್ನ ಮುಂದೆ ಅವಾಗ ಹಾಕ್ತೀನಿ. ಅವ ಎಕ್ಸಾಮ್ಗೆ ಟಕ್ ಅಂತ ಒಂದು ಕೊಡ್ತಾರೆ, ಟಿಕ್ ಹಾಕ್ಬಿಟ್ರೆ ಸಾಕು. ಏನೈತೆ ಅದ್ರಾಗ ಅದು ಅಷ್ಟಕ್ಕೆ ನೀವು ಇದು ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾನು 5 ದಿನ ನಿಮಗೆ ಪಾಠ ಮಾಡಕ್ ನೀವು ಕರೆಕ್ಟ್ ಆಗಿ ರೆಡಿ ಇರ್ಬೇಕು. ನಮಗ್ ಏನ್ ಹೇಳ್ರಿ, ಯಾರು ಏನ್ ಅಂದ್ರೆ ಏನು ಅನ್ಲಿಕ್ರೆ ನಾ ಪಾಠ ಮಾಡೋದು ಶತಸಿದ್ಧ. ಆನ್ಲೈನ್ ಕ್ಲಾಸ್ ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡೋದಿಲ್ಲ. ಇನ್ನ ಹೈಯೆಸ್ಟ್ ಇನ್ನ ಜಾಸ್ತಿ ಮಾಡ್ತೀವಿ ಹೊರತು ಬಂದ್ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನ ಹೈ ಲೆವೆಲ್ ಒಂದು ಬೋರ್ಡ್ ತರಕತ್ತೀವಿ, ಡಿಜಿಟಲ್ ಬೋರ್ಡ್. ನಮಗ ಶಿಕಾರಿಪುರ ಮಂಜುನಾಥ್ ಅವ್ರು ಇದ್ರಲ್ಲ, ಅವ್ರು ಮಾರ್ಗದರ್ಶನ ಮಾಡಕತ್ತಾರ. ಏನಂದ್ರೆ ಇದು ಡಿಜಿಟಲ್ ಬೋರ್ಡ್ ಮುಖಾಂತರ ಬೆಳಗ್ಗೆನೆ ಕ್ಲಾಸ್, ಬೆಳಗ್ಗೆ 6 ಗಂಟೆಗೆ. ಅದು ಪ್ರಚಲಿತ ಘಟನೆಗಳು ನೋಡ್ರಿ, ಪಾಠ ಕೇಳ್ರಿ ಫಸ್ಟ್, ಆಮೇಲೆ ನೋಡಂತ್ರಿ. ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್. ನಿಮಗ ಒಟ್ಟ ನಮ್ಮ ಉದ್ದೇಶ ಹೇಳ್ರಿ, ನೀವು ಡೆವಲಪ್ ಆಗ್ಬೇಕು. ಒಟ್ಟ ಬಡವರೆಲ್ಲ ಏನಾಗ್ಬೇಕಲ್ರಿ,
ಒಂದು ಅದನ್ನ ಪೊಲೀಸ್ ಆಗಲಿ SDFD ಆಗಲಿ ಇಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಲಿ ಆಗಿ ಚೆನ್ನಾಗಿರ್ರಿ ಅಷ್ಟೇ ಇಂಪಾರ್ಟೆಂಟ್. ಏನೈತೆ ಅದ್ರಾಗ? ಹೌದಲ್ಲಪ್ಪ, ಇಷ್ಟು ಗೊತ್ತಿರಲಿ. ಆಮೇಲೆ ನೋಡ್ರಿ ಅಸ್ಕಾರ್ಬಿಕ್ ಆಮ್ಲ ಅಂತ ಐತೆ. ಇಷ್ಟೆಲ್ಲ ಕಷ್ಟಪಡಾಕೈತಿ ನೋಡಿ, ಎಲ್ಲ ಇಂಟರ್ನೆಟ್ ಅವು ಇವು ಎಲ್ಲ ಅಷ್ಟು ತಂದ ಕೇಸೆ ಇವೆಲ್ಲ ಇದಕ್ಕೆ ಹೇಳ್ರಿ ನಿಮ್ಗೋಸ್ಕರನೇ. ನಮ್ಗೇನ ತಿರುಟ ಕೊಡ್ತಾರ? ನಿಮ್ಗೆ ಎದಕ್ಕೆ ಹೇಳ್ರಿ? ಡೆವಲಪ್ಮೆಂಟ್ ಪಾಪ ಬಡವ್ರು ನೋಡ್ಬೇಕು. ನಾವೆಲ್ಲ ನೋಡಿವಿ, ನಮ್ಮನೆಗೆಲ್ಲ ಪೂರ್ತಿ ಬಡವರೇ ನಾವು. ಅದು ನೋಡಿ ಕೇಸ ಇದೆಲ್ಲ ಮಾಡಕತ್ತಿದ್ದು. ಅಸ್ಕಾರ್ಬಿಕ್ ಆಮ್ಲ ಕೇಳ್ರಿ, ಅಸ್ಕಾರ್ಬಿಕ್ ಆಮ್ಲ ವಿಟಮಿನ್ ಸಿ ರಾಸಾಯನಿಕ ಹೆಸರು ಕೊಟ್ಟಿನ ಅಸ್ಕಾರ್ಬಿಕ್ ಆಮ್ಲ. ಇಷ್ಟೇ ನೋಡ್ರಿ, ವಿಟಮಿನ್ ಸಿ. ಇವು ಹಣ್ಣುಗಳು ತಿಂತೀವಲ್ಲಪ್ಪ, ಮೋಸಂಬಿ ಇಲ್ಲಾಂದ್ರೆ ಯಾವ್ದನ್ನ ಕಿತ್ತಳೆ ಹಣ್ಣು, ಹೌದಲ್ಲ, ಅದನ್ನ ಆರೆಂಜ್ ಗೀರೆಂಜ್ ಅಂತೀವಲ್ಲ, ಅವು ತಿನ್ಬೇಕು, ಜಾಸ್ತಿ ವಿಟಮಿನ್ ಸಿ ಇರ್ತದೆ. ಇಲ್ಲಾಂದ್ರೆ ಅಲ್ಲೂ ಉಜ್ಜುತ್ತವಲ್ಲ, ಇಲ್ಲ ಬ್ಲಡ್ ಬರ್ತದೆ, ಬ್ಲಡ್ ಬರ್ತದೆ, ಸ್ಕರ್ವಿ ಅಂತ ಕರೀತಾರೆ. ಹೌದಲ್ಲ, ಅದು ಆಮೇಲೆ ಇಲ್ಲಾಂದ್ರೆ ನಾವಿಕರ ಕಾಯಿಲೆ ಅವೆಲ್ಲ ಬರ್ತಿರ್ತವೆ. ವಿಟಮಿನ್ ಸಿ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ. ಏನಪ್ಪ ಅದ್ರಾಗ? ನೀವು ಯಾವ್ದನ್ನ ಒಂದು ಮೋಸಂಬಿ ತಿನ್ನಕತ್ತಿ ಹೋಗಿದ್ರೆ ವಿಟಮಿನ್ ಸಿ ಇರ್ತದ, ತಿನ್ಬೇಕಿದು. ವಿಟಮಿನ್ ಸಿ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ. ವಿಟಮಿನ್ ಸಿ ಕೊರತೆ ಉಂಟಾದ್ರಿನ ಅದು ಸ್ಕರ್ವಿ ಉಂಟಾಗ್ತದ. ಸ್ಕರ್ವಿ ಅಂದ್ರೆ ಬಾಯಾಗ ಅಲ್ಲೇಗ ರಕ್ತ ಬರ್ತದ, ಇಲ್ಲಾಂದ್ರೆ ನಾವಿಕರ ಕಾಯಿಲೆ. ನೋಡ್ಕೆ ಒಂದು ಏನ್ ದೊಡ್ಡ ಮಾತೈತೆ. ನೆಕ್ಸ್ಟ್ ನೋಡಿ ಕೆಳಗಡೆ ಇಲ್ಲಿ ಶಂಕರ್ ಅಂತ ಇದೆ, ಶಂಕರ್ 6, ಇಲ್ಲಂದ್ರೆ ಸಂಕರ್ 6 ಅಂತ ಐತೆ. ಶಂಕರ್ ಅಂದ್ರೆ ಒಂದೇ, ಸಂಕರ್ ಅಂದ್ರೆ ಒಂದೇ, 6 ಶಂಕರ್ 6 ಅಥವಾ ಸಂಕರ್ 6 ಯಾವುದು ತಳಿ ಅಂತ ಕೊಟ್ರೆ ಹತ್ತಿ ಗೊತ್ತಿರಬೇಕಿದ್ದು, ಮನೆ ರೀಸೆಂಟ್ ಆಗಿ ಕೊಟ್ಟನ. ಶಂಕರ್ 6 ಸಂಕರ್ 6 ಶಂಕರ್ 6 ಅಂದ್ರೆ ಸಂಕರ್ 6 ಅಂದ್ರೆ ಒಂದೇ. ಏನ್ ಹೇಳ್ರಿ? ಹತ್ತಿಯ ತಳಿ ಗೊತ್ತಿ ನೋಡಿ. ಹತ್ತಿ ಅಂದ್ರೆ ನೋಡಿರಲ್ಲ, ಯಾರು ನೋಡಿರ್ಬೇಕಾದ್ರೆ ಹತ್ತಿ ಹಂಗೈತಿ ಬೆಳ್ಳಗ, ಹೌದಲ್? ಹತ್ತಿ ಬಹಳ ಇಂಪಾರ್ಟೆಂಟ್. ಹತ್ತಿ ಬೆಳಿಬೇಕಂದ್ರೆ ಕಪ್ಪು ಮಣ್ಣು ಅತ್ಯವಶ್ಯಕ. ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯ ಗುಜರಾತ್, ಅತಿ ಹೆಚ್ಚು ಕಪ್ಪು ಮಣ್ಣು ಇರುವ ರಾಜ್ಯ ಮಹಾರಾಷ್ಟ್ರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಇಲ್ಲಿ ಹಾವೇರಿ. ನಿಮ್ಗೆ ಒಂದೊಂದೇ ಬರ್ತಾವ, ಅದ್ರಾಗ ಏನೈತೆ ಹೇಳ್ರಿ? ಅವೆಲ್ಲ ಹೇಳ್ಕೊಂಡು ಕೂತ್ರೆ ಮತ್ತೆ ಮುಂದೆ ಮುಗಿಯಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಸಾವಯವ ಕೃಷಿಯ ರಾಷ್ಟ್ರೀಯ ಕೇಂದ್ರ ಉತ್ತರ ಪ್ರದೇಶದ ಗಾಜಿಯಾಬಾದ್. ನಮ್ಗೆ ಗೊತ್ತಿರ್ಬೇಕು, ಇದ್ರಾಗ ಒಂದು ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಅಪ್ಪ, ಸಾವಯವ ಕೃಷಿಯ ರಾಷ್ಟ್ರೀಯ ಕೇಂದ್ರ ಟಕ್ ಅಂತ ಏನ್ರಿ, ಉತ್ತರ ಪ್ರದೇಶದ ಗಾಜಿಯಾಬಾದ್ದಾಗ CBI ಅಕಾಡೆಮಿ ಐತೆ, CBI ಅಕಾಡೆಮಿ. ಆ ಗಾಜಿಯಾಬಾದ್ ಗಾಜುಗಳಿಗೆ ಹೆಸರುವಾಸಿ. ಬಳೆ ಅಂತೀವ್ರಿ, ಇಂಪಾರ್ಟೆಂಟ್ ನಾವೆಲ್ರಿಗೆಲ್ಲ ಬಹಳ ಫೇಮಸ್. ಯಾವ್ದ್ರಿ? ಅದು ಗಾಜಿಯಾಬಾದ್. ನೋಡ್ಬೇಕು ತಿಳ್ಕೋಬೇಕು, ಅದೇನ್ ದೊಡ್ಡ ಮಾತಲ್ಲ, ಬಹಳ ಇಂಪಾರ್ಟೆಂಟ್ ಐತೆ. ಆಯ್ತು, ಕ್ಲಾಸ್ ಮುಗಿಯಕ್ ಬಂತು, ಕರೆಕ್ಟ್ ಆಗಿ ನೋಡ್ಕೊಂಬ್ರಿ. ಈಗ ಲಾಸ್ಟ್ ನೋಡ್ರಿ, ಹಿಮೋಗ್ಲೋಬಿನ್ ಅಂತ ಐತೆ ನೋಡಪ್ಪ. ಹಿಮೋಗ್ಲೋಬಿನ್ ನಲ್ಲಿ ಕಬ್ಬಿಣ ಇರುತ್ತದೆ. ಕಬ್ಬಿಣ ಅಂದ್ರೆ ಮತ್ತೆ ಯಾವ ರಾಡ್ ಗಿಡಲ್ಲ, ಯಾವ ಮತ್ತಿಂದ ಅಂದ್ರೆ ಹಿಂದಗಡಿ ಅಂದ್ರೆ ರಕ್ತ ಕೆಂಪಾಗಿ ಕಾರಣ ಹೇಳ್ರಿ ಹಿಮೋಗ್ಲೋಬಿನ್. ಇದ್ರ ಹಿಮೋಗ್ಲೋಬಿನ್ ಏನ್ ಕೆಲಸ ಮಾಡ್ತಂತ ಕೊಟ್ರೆ ಆಮ್ಲಜನಕವನ್ನು ರವಾನೆ ಮಾಡ್ತದ. ಆಮ್ಲಜನಕವನ್ನು ರವಾನೆ ಮಾಡೋದ್ ಕೆಲಸ ಇದೆ. ಯಾವ್ದು ಹೇಳ್ರಿ? ಹಿಮೋಗ್ಲೋಬಿನ್ ನಲ್ಲಿ ಇನ್ನೊಂದು ಅಂಶ ಯಾವ್ದು ಇರ್ತೇಳ್ರಿ? ಕಬ್ಬಿಣ ಇರ್ತದೆ. ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಿಮಗ. ರಕ್ತ ಕೆಂಪಾಗಿರಲು ಕಾರಣ ಏನ್ ಹೇಳ್ರಿ? ಹಿಮೋಗ್ಲೋಬಿನ್ ಅಲ್ಲಿ ಯಾವ ಅಂಶ ಇರುತ್ತದೆ ಹೆಚ್ಚಾಗಿ? ಯಾವ್ದು ಹೇಳ್ರಿ? ಕಬ್ಬಿಣ. ಆಮೇಲೆ ಹಿಮೋಗ್ಲೋಬಿನ್ ಏನ್ ಕೆಲಸ ಮಾಡ್ತದೆ ಹೇಳ್ರಿ? ಆಮ್ಲಜನಕದ ರವಾನೆ. ಆಮ್ಲಜನಕದ ಸಂಶೋಧಕರು ಜೋಸೆಫ್ ಪ್ರಿಸ್ಟ್ಲೆ. ಹೌದಲ್ಲ, ಆಮ್ಲಜನಕದ ಪ್ರಮಾಣ ವಾತಾವರಣದಲ್ಲಿ 21%. ಇಲ್ಲಂದ್ರೆ ಅದ್ಯಾವ್ದು? ಆಮ್ಲಜನಕದ ಸಂಕೇತ O2, ಆಮ್ಲಜನಕದ ಪರಮಾಣು ಸಂಖ್ಯೆ 8. ಇಷ್ಟೇ ಇಂಪಾರ್ಟೆಂಟ್. ಏನೈತೆ ಅದ್ರಾಗ? ಕೆಳಗಡೆ ನೋಡ್ರಿ, ಲಾಸ್ಟ್ ಇವು ಆಯ್ತು ಹೋಗಂತ್ರಿ. ಪರಿಸರ ಸ್ನೇಹಿ ಬಹಳ ಇಂಪಾರ್ಟೆಂಟ್. ಇವ ಪರಿಸರ ಸ್ನೇಹಿ 3R ಅಂತ ಗೊತ್ತಿರಲಿ. ಅಂದ್ರೆ ಪರಿಸರ ಸ್ನೇಹಿ ಅಂದ್ರೆ 3R ಇದಾವ. 3R ನೋಡ್ರಿ. ರೆಡ್ಯೂಸ್ ಅಂತಿದೆ, ಕಡಿಮೆ ಮಾಡೋದು. ರೀಯೂಸ್, ರೀಸೈಕಲ್. ನೋಡ್ರಿ, ನೀವು ಏನ್ ಮಾಡ್ತೀರಿ ಗೊತ್ತಿಲ್ಲ. ಒಟ್ಟ ನಮಗೇನ್ರಿ ಪರಿಸರ ಸ್ನೇಹಿ ಅಂತ ಕೊಡ್ತಾನ. 3R ಕೊಡ್ತಾನ. 3R ಅಂದ್ರೆ ಏನಪ್ಪ? ಕೆಳಗಡೆ ಕೊಡ್ತಾನ. ಇವು ಇರ್ತಾವ ಕೆಳಗಡೆ. ಯಾವ ಹೇಳ್ರಿ? ರೆಡ್ಯೂಸ್ ಅಂತ ಇರ್ತದ, ರೀಯೂಸ್ ಅಂತ ಇರ್ತದ, ರೀಸೈಕಲ್ ಅಂತ ಇರ್ತದ. ಗೊತ್ತಿರ್ಬೇಕು. ರೀಯೂಸ್ ರೀಸೈಕಲ್ ಗೊತ್ತಿರಲೇಬೇಕು ನಮಗ. ಇದು ಮತ್ತೆ ಪರಿಸರ ಸ್ನೇಹಿ ಇದೇನ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಬಂದ್ರಿಗಿನ ಅಲ್ಲಿ ಮೆನ್ಷನ್ ಮಾಡ್ಬೇಕಿದು. ಅಂದ್ರೆ ಪರಿಸರ ಸ್ನೇಹಿ 3R, 3R. ಒಂದು R ಅಂದ್ರೆ ಏನ್ ಹೇಳ್ರಿ? ರೆಡ್ಯೂಸ್. ಆಮೇಲೆ ಎರಡನೇ R ರೀಯೂಸ್, ಆಮೇಲೆ ರೀಸೈಕಲ್. ರೀಯೂಸ್ ರೀಸೈಕಲ್. ಇವು 3R ಪರಿಸರ ಸ್ನೇಹಿಗೆ ಸಂಬಂಧಪಟ್ಟಂತೆ. ಇಷ್ಟು ಇಂಪಾರ್ಟೆಂಟ್. ಆಮೇಲೆ ನೋಡ್ರಿ ಕೆಳಗಡೆ ಶಬ್ದದ ವೇಗ ಘನ ವಸ್ತುಗಳಲ್ಲಿ ಹೆಚ್ಚಾಗಿರುತ್ತೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತೈತೆ. ಶಬ್ದ ನಿರ್ವಾತದಲ್ಲಿ ಚಲಿಸಂಗಿಲ್ಲ. ಶಬ್ದದ ಬಗ್ಗೆ ಅಧ್ಯಯನ ಮಾಡ್ತಾರ, ಅದಕ್ಕೆ ಅಕೌಸ್ಟಿಕ್ಸ್ ಅಂತ ಕರೀತಾರ. ನಿಮ್ಗ ಒಂದೊಂದೇ ಮುಂದೆ ಗೊತ್ತಾಗ್ತಾವ. ಬಟ್ ಏನಂತ ಕೊಟ್ರಿಗಿನ ಪರ್ಫೆಕ್ಟ್ನೆಸ್ ಆಗ್ಬೇಕು, ಬಹಳ ಇಂಪಾರ್ಟೆಂಟ್ ಐತೆ. ತಿಳ್ಕೊಂತ ಹೋಗ್ರಿ, ತಾವೇ ಪರ್ಫೆಕ್ಟ್ನೆಸ್ ಬರ್ತಾವ. ನೋಡ್ರಿ, ಪರಿಸರ ಸ್ನೇಹಿ 3R. ಹೌದಲ್ಲ, ರೀಯೂಸ್ ರೀಸೈಕಲ್ ಅವೆಲ್ಲ ನಿಮ್ಗೆ ಗೊತ್ತಾಗಬೇಕಾಗ್ತದ. ನೆಕ್ಸ್ಟ್ ನೋಡಪ್ಪ, ಲಾಸ್ಟ್ ಹೋಗಂಬ್ರಿ. ಈಗ ರೈನೋ ವೈರಸ್ ಅಂತಿದೆ. ರೈನೋ ಇದು ವೈರಸ್. ಇದು ಏನಂದ್ರೆ ನಗಡಿ ಪಗಡಿ ಆಗ್ತದಲ್ಲ, ಅವಾಗ ಇದು ಈ ವೈರಸ್ ಬಂದಿರ್ತದೆ. ಯಾವ್ದ್ರಿ? ರೈನೋ ಅಥವಾ ರೀನೋ ಅಂದ್ರೆ ಒಂದೇ, ರೈನೋ ವೈರಸ್ ಏನ್ ಹೇಳ್ರಿ? ಏನ್ ಉಂಟು ಮಾಡ್ತದ? ಶೀತ, ನಗಡಿ. ಕಾಮನ್ ಆಗಿ ನಗಡಿ ಆಗೋದಲ್ಲ, ನಮಗ ನಗಡಿ ಆಗ್ಯದ ಅಂತೀವಲ್ಲ, ಅದು ಈ ವೈರಸ್ ಅಟ್ಯಾಕ್ ಆಗಿರುತ್ತೆ. ಯಾವ ವೈರಸ್ ಹೇಳ್ರಿ? ರೈನೋ ವೈರಸ್. ಆಮೇಲೆ ನೋಡ್ರಿ, ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ಕೊಟ್ರೆಗಿನ
ಸೆರೆಬ್ರಮ್ ಗೊತ್ತಿರಲು ಇಂಪಾರ್ಟೆಂಟ್. ಮೆದುಳು ಬಗ್ಗೆ ನಿಮಗೆ ಪಾಠ ಇವರು ನಮ್ಮ ಲಾಲ್ ಸಾಬರ್ ಮಾಡ್ತಾರ. ಬಟ್ ಮೆದುಳು ಅಂದ ತಕ್ಷಣ ನಿಮ್ಗೆ ಮೊನ್ನೆ ಒಂದು ಹೇಳಿದ್ರಪ್ಪ, ಅಲ್ಜೀಮರ್ ಕಾಯಿಲೆ. ಅಲ್ಜೀಮರ್ ಕಾಯಿಲೆ ಯಾವ ಅಂಗಕ್ಕೆ ಬಾಧಿಸುತ್ತದೆ? ಮೆದುಳು. ಇನ್ನೊಂದು ಬಾಕ್ಸರ್ ಇರಂಗಿಲ್ಲ, ಬಾಕ್ಸರಿಗೆ ಒಂದು ಮೆದುಳಿಗೆ ಸಂಬಂಧಪಟ್ಟಂತೆ ಕಾಯಿಲೆ ಬರ್ತದ, ಪಾರ್ಕಿನ್ಸನ್ ಅಂತ ಕೆಸೆ. ಪಾರ್ಕಿನ್ಸನ್ ಗೊತ್ತಿರಬಹುದು. ಅಮೆರಿಕ ದೇಶದ ಮೊಹಮ್ಮದ್ ಅಲಿ ಪ್ರಖ್ಯಾತ ಬಾಕ್ಸರ್ ಅದ, ಅದಕ್ಕೆ ಬಂದಿತ್ತು ಇಂಪಾರ್ಟೆಂಟ್. ಎಲ್ಲಿಡ್ರಿ? ಅಮೆರಿಕ ದೇಶದ ಪ್ರಖ್ಯಾತ ಬಾಕ್ಸರ್ ಯಾರ್ರಿ? ಮೊಹಮ್ಮದ್ ಅಲಿ. ಕೇಳ್ತಾನ, ಮೊಹಮ್ಮದ್ ಅಲಿ ಯಾವ ಆಟಕ್ಕೆ ಹೆಸರುವಾಸಿ ಅಂದ್ಕೊಟ್ರಿಗಿನ? ಬಾಕ್ಸಿಂಗ್ ಅಂತ. ಅವ್ರು ಅವಾಗೆ ನಿಧನ ಹೊಂದಿದ್ರು. ಬಟ್ ಏನಂದ್ರೆ ಪಾರ್ಕಿನ್ಸನ್ ರೋಗ ಬಂದಿತ್ತು. ಪಾರ್ಕಿನ್ಸನ್ ರೋಗ ಈ ಕಳ್ಕೊಂಡು ಯಾರಲ್ಲಿ ಸಾಮಾನ್ಯ ಕಂಡು ಬರ್ತಂತ ಅಂದ್ಕೊಟ್ರಿಗಿನ? ಆ ಬಾಕ್ಸರ್ಗಳಲ್ಲಿ. ಯಾಕಂದ್ರೆ ಅವ್ರು ತೆರೆಗೆ ವರ್ಷ ಕೆಸೆ ಮೆದುಳಲ್ಲಿ ಕಲ್ಲಲಾಗಿರ್ತದೆ. ಪಾರ್ಕಿನ್ಸನ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ನೋಡಪ್ಪ ಲಾಸ್ಟ್ ಈಗ IR-20 ರತ್ನ ಅಂತಿದೆ. ಇವೇನಂತ ಕೊಟ್ರಿಗಿನ? ಭತ್ತದ ತಳಿಗಳು. IR-20 ರತ್ನ. IR-20 ರತ್ನ ಏನ್ ಹೇಳ್ರಿ? ಭತ್ತದ ತಳಿಗಳು. ಭತ್ತದ ತಳಿಗಳು. ನಮಗ ಸೊನಾಲಿಕಾ, ಕಲ್ಯಾಣ ಸೋನೆ ಗೋಧಿಯ ತಳಿಗಳು. ಶಂಕರ್ 6 ಏನ್ ಹೇಳ್ರಿ? ಹತ್ತಿಯ ತಳಿ. ನೋಡ್ರಿ ಹಿಂಗೆಲ್ಲ ಗೊತ್ತಿರ್ಬೇಕು. ಒಂದೊಂದೇ ತಿಳ್ಕೊಂತಂದ್ರೆ ನೀವು ಪರ್ಫೆಕ್ಟ್ನೆಸ್ ಬರ್ತದ. ಆಮೇಲೆ ಇಂಪಾರ್ಟೆಂಟ್ ನೋಡ್ರಿ, ರುಸ್ತುಮ್ 2 ಅಂತ ಐತೆ. ಈ ಲಾಸ್ಟ್ ಈಗ ರುಸ್ತುಮ್ 2 ಇದು DRDO ಬಹಳ ಇಂಪಾರ್ಟೆಂಟ್ ನೋಡ್ರಿ. DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಭಿವೃದ್ಧಿಪಡಿಸಿದ ನೋಡ್ರಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಮಾನವ ರಹಿತ ವಾಯು ವಾಹನ. ಅಂದ್ರೆ ನಿಮಗ್ ಕೊಡ್ತಾನೆ ಏನಪ್ಪಾ ಅಂದ್ರೆ ಇಲ್ಲಿ ರುಸ್ತುಮ್ 2 ಅಂತ ಕೊಡ್ತಾನ. ಮತ್ತೆ ಫಿಲಿಂ ಅಂದ್ರೆ ಹಿಂದಗಡೆ ಯಾವ್ದು ಚಿರಂಜೀವಿ ಫಿಲಿಂ ಐತೆ ರುಸ್ತುಮ್ ಅಂತ ಕೇಸೆ. ರುಸ್ತುಮ್ 2 ಅಂತ ಕೊಟ್ರಿಗಿನ DRDO ದವರು ಅಭಿವೃದ್ಧಿಪಡಿಸಿದ ಬಹಳ ಇಂಪಾರ್ಟೆಂಟ್ ಮಾನವ ರಹಿತ ವಾಯು ವಾಹನ. ಗೊತ್ತಿರಲಿ ನಿಮ್ಗ, ಅದು ನೋಡಿದ್ರೆ ಗೊತ್ತಾಗ್ತದ. ಇಂಪಾರ್ಟೆಂಟ್ ಬಹಳ ಸರಳವಾಗೈತೆ. ಇನ್ನ ಲಾಸ್ಟ್ 2 ಪಾಯಿಂಟ್ಸ್ ಇರೋದು ಪರ್ಫೆಕ್ಟ್ ಆಗಿ ತಿಳ್ಕರಿ. ಯಾಕಂದ್ರೆ ನಾವು ಪಾಠ ಮಾಡೋದಿಲ್ಲ ನಿಮ್ಮ ಬೆಳವಣಿಗೆಗಾಗಿ. ನೀವೆಲ್ಲ 3 ವರ್ಷ 4 ವರ್ಷ ಓದ್ತಿ ಅಂತ ಕುಂದಿರ್ತೀವಿ ಅಂದ್ರೆ ಏನ ಕುಂದ್ರೆ ಏನ್ ಮಾಡಕ್ ಆಗ್ತೋದಿಲ್ಲ. ನಮ್ದು ನಿಮ್ಮ ಹಣೆ ಬರ ಅಷ್ಟೇ ಇದ್ರೆ ಏನ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಬಡತನ ಬಹಳ ಒಂದು ಕೆಟ್ಟದ್ದು ಬಹಳ ಇಂಪಾರ್ಟೆಂಟ್. ಹೆಂಗನ ಮಾಡ್ಕೇಸೆ ಸೆಲೆಕ್ಷನ್ ಆಗ್ಬೇಕು ನೋಡ್ರಿ. ಲಾಸ್ಟ್ ನೋಡ್ರಿ, ಕಾರ್ಬನ್ ಕ್ರೆಡಿಟ್ ಅಂತ ಐತೆ. ಕಾರ್ಬನ್ ಕ್ರೆಡಿಟ್ ಗೊತ್ತಿರ್ಲಿ. ಇದು ಕಾರ್ಬನ್ ಕ್ರೆಡಿಟ್ ಇದು ಪರಿಕಲ್ಪನೆ ಐತಲ್ಲ, ಈ ಕಾರ್ಬನ್ ಕ್ರೆಡಿಟ್ ಎಂಬ ಅಂಶ ಐತಲ್ಲ, ಇಲ್ಲಿ ಡಿಸ್ಕಸ್ ಆಗಿದೆ. ಎಲ್ಲಿಡ್ರಿ? ಕ್ಯೂಟೋ ಪ್ರೋಟೋಕಾಲ್. ಇದು ಬಹಳ ಇಂಪಾರ್ಟೆಂಟ್. ಕ್ಯೂಟೋ ಪ್ರೋಟೋಕಾಲ್ ಎಲ್ಲಿ ಎಷ್ಟನೇ ಇಸ್ವಿ ಅಂತ ಕೊಟ್ರಿ? 1997. ಅಂದ್ರೆ ಕ್ಯೂಟೋ ಪ್ರೋಟೋಕಾಲ್. ಕ್ಯೂಟೋ ಐತಲ್ಲ ಇಂಪಾರ್ಟೆಂಟ್. ಇದು ಜಪಾನ್ ದೇಶದ ಒಂದು ಊರ ಹೆಸರು. ಇದು ಜಪಾನ್ ದೇಶದ ಒಂದು ಸಿಟಿ. ಇದು ಯಾವ್ದ್ರಿ? ಕ್ಯೂಟೋ ಪ್ರೋಟೋಕಾಲ್ ಗೊತ್ತಿರಲಿ. ಕ್ಯೂಟೋ ಪ್ರೋಟೋಕಾಲ್ ನಲ್ಲಿ ಎದ್ರ ಬಗ್ಗೆ ಡಿಸ್ಕಷನ್ ಆಗಿದೆ ಅಂದ್ಕೊಟ್ರೆ ಕಾರ್ಬನ್ ಬಹಳ ಇಂಪಾರ್ಟೆಂಟ್. ಕಾರ್ಬನ್ ಕ್ರೆಡಿಟ್ ಅಂತ ಬಂದ್ರೆ ಟಕ್ ಅಂತ ನೀವೇನಾಗ್ಬೇಕಲ್ರಿ? ಜಪಾನ್ ದೇಶದ ಕ್ಯೂಟೋ ಪ್ರೋಟೋಕಾಲ್ ಅಲ್ಲಿ ಡಿಸ್ಕಷನ್ ಆಗಿದ್ದು ಎಷ್ಟನೇ ಇಸ್ವಿಗಳು? 1997. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇನ್ನೊಂದೈತೆ ಇವೆಲ್ಲ ಏನ್ ಹೇಳ್ರಿ? ಸೈನ್ಸ್ ರೀ. ಇವೆಲ್ಲ ಓದ್ಬೇಕು. ಜಾಗತಿಕ ತಾಪಮಾನದ ಪ್ರಬಂಧದ ಗುಣ ಹ್ಯಾಡ್ ಮಾಡ್ಬೇಕು. ಇಲ್ಲಾಂದ್ರೆ ಕ್ಯೂಟೋ ಪ್ರೋಟೋಕಾಲ್ ಎಷ್ಟನೇ ಇಸ್ವಿ? 1997. ಎಲ್ಲಿ ಹೇಳ್ರಿ? ಜಪಾನ್. ಗೊತ್ತಿರಲಿ. ಅಲ್ಲಿ ಕ್ಯೂಟೋ ಪ್ರೋಟೋಕಾಲ್ ಅಂದ ತಕ್ಷಣ ಅಲ್ಲಿ ಯಾವ್ದು ವಿಷಯ ಡಿಸ್ಕಷನ್ ಆಗಿದೆ ಅಂದ್ಕೊಟ್ರೆ ಕಾರ್ಬನ್ ಕ್ರೆಡಿಟ್. ನಿಮ್ಗೇನಿಲ್ಲ ಕಾರ್ಬನ್ ಕ್ರೆಡಿಟ್ ಟಕ್ ಅಂತ ಹೇಳ್ರಿ. ಕ್ಯೂಟೋ ಪ್ರೋಟೋಕಾಲ್ ಅನ್ಬೇಕು. ಎಷ್ಟನೇ ಇಸ್ವಿ? 1997. ಕ್ಯೂಟೋ ಎಂಬ ಪ್ಲೇಸ್ ಐತಲ್ಲ ಅದು ಜಪಾನ್ ದೇಶದಾಗ ಐತೆ. ಗೊತ್ತಿಲ್ಲ. ಇವೆಲ್ಲ ಇಮೇಜ್ ನೋಡಿದ್ರೆ ಆಟೋಮೆಟಿಕ್ ನೋಡಿ ಕ್ಯೂಟೋ ಪ್ರೋಟೋಕಾಲ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಐತೆ. ನೀವು ನೋಡ್ಬೇಕು. ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಮೋಸ್ಟ್ ಇಂಪಾರ್ಟೆಂಟ್. ಕೆಳಗಡೆ ನೋಡ್ರಿ, ಮಾಂಟ್ರಿಯಲ್ ಪ್ರೋಟೋಕಾಲ್. ಮಾಂಟ್ರಿಯಲ್ ಎಂಬುದು ಒಂದು ಊರ ಹೆಸರು. ಎಲ್ಲಿ ಹೇಳ್ರಿ? ಅಲ್ಲಿ ಕೆನಡಾ ದೇಶಕ್ಕೆ ಐತೆ. 1987 ನಡೆದಿತ್ತು ಇದೊಂದು ಸಮಾವೇಶ. ಎಲ್ಲಿ ಹೇಳ್ರಿ? ಮಾಂಟ್ರಿಯಲ್ ಪ್ರೋಟೋಕಾಲ್ ಬಹಳ ಇಂಪಾರ್ಟೆಂಟ್. 1987. ಇದು ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ್ದು ಸಂಬಂಧಪಟ್ಟಿದ್ದು ಅಂದ್ಕೊಟ್ಟಾಗಿನ ಓಜನ್ಗೆ ಸಂಬಂಧಪಟ್ಟಿದ್ದು. ಮೋಸ್ಟ್ ಇಂಪಾರ್ಟೆಂಟ್ ಐತೆ. ಅಂದ್ರೆ ಓಜನ್ಗೆ ಸಂಬಂಧಪಟ್ಟಂತೆ ಸಮಾವೇಶ ನಡೆಯುತ್ತಲ್ಲ ಮಾಂಟ್ರಿಯಲ್ ಪ್ರೋಟೋಕಾಲ್ ನಲ್ಲಿ 1987 ಸೆಪ್ಟೆಂಬರ್ 14. ಅದಕ್ಕೆ ಪ್ರತಿ ವರ್ಷ ಸೆಪ್ಟೆಂಬರ್ 16 ಏನಂತ ಕರಿತಾರೆ? ವಿಶ್ವ ಓಜನ್ ದಿನ ಅಂತ ಕರಿತಾರೆ. ಗೊತ್ತಿರಲಿ. ನೆಕ್ಸ್ಟ್ ನೋಡಪ್ಪ, ಇಲ್ಲಿ ನಮ್ದೊಂದು ಈ ಪುಸ್ತಕ ನೀವು ತಗೊಂಡಿದ್ರೆ ಆಲ್ರೆಡಿ ತಗೊಂಡಿದ್ರೆ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬಾರ್ದು. ಅಷ್ಟು ಇಂಪಾರ್ಟೆಂಟ್ ಪುಸ್ತಕ. ನಾನು ಏನ್ ಹೇಳಕತ್ತೀನಿ ಎಲ್ಲವೂ ಅಷ್ಟು ಇದ್ರಾಗ ಐತೆ. ಅದ್ರಾಗಲ್ರಿ ಭಾರತದಲ್ಲಿರುವ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಇದನ್ನ ತಗಂತಿಗೆ ಹೇಳ್ತಾ ಇಲ್ಲ ನಾನು. ನೀವು ತಗೊಂಡಿದ್ರೆ ಬೈ ಚಾನ್ಸ್ ಅದನ್ನ ಒಂದು ಅಕ್ಷರಗೂ ಬಿಡ್ಲಾರ್ದಂಗೆ ಕರೆಕ್ಟ್ ಆಗಿ ಏನ್ ಮಾಡ್ರಿ ಹೇಳ್ರಿ? ಸ್ಟಡಿ ಮಾಡ್ರಿ. ಭಾರತದಲ್ಲಿರುವ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ನಾನು ಬರೆದಂತ ಪುಸ್ತಕನೇ ಮೋಸ್ಟ್ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ಒಂದ್ಸಲ ಯಾರನ್ನ ತಗೊಂಡಿದ್ರಿಗಿನ ಚೆಕ್ ಮಾಡ್ರಿ. ಇಲ್ಲ ಪುಸ್ತಕ ಅಂಗಡಿಗೆ ಹೋಗಿ ಕೇಸ್ ನೋಡ್ರಿ. ಫಸ್ಟ್ ಇಂಪಾರ್ಟೆಂಟ್ ತಗೊಳಕ್ ಹೋಗ್ಬೇಡ್ರಿ. ನೋಡಿ ಕೇಸೆ ಇದ್ರ ಬಗ್ಗೆ ನನಗೆ ಅಭಿಪ್ರಾಯ ತಿಳಿಸಿ. ಬಹಳ ಇಂಪಾರ್ಟೆಂಟ್. ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ಬಾಯ್. ಗುಡ್ ನೈಟ್.